ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಆದಂತಹ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಸಂಖ್ಯಾಶಾಸ್ತ್ರ, ನೀವು ಬೋರ್ಡ್ ಮ್ಯಾಗ ಏನು ವೀಕ್ಷಣೆ ಮಾಡ್ತಾ ಇದ್ದೀರಿ, ಈ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಇವತ್ತ ಕಲಿತಾ ಹೋಗೋಣ. ಮುಖ್ಯವಾಗಿ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ಕೇಂದ್ರೀಯ ಪ್ರವೃತ್ತಿ ಮಾನಗಳು, ನಾವೇನು ಇಂಗ್ಲಿಷ್ ಒಳಗ ಸೆಂಟ್ರಲ್ ಟೆಂಡೆನ್ಸಿ ಮೇಜರ್ಸ್ ಅಂತ ಹೇಳಿ ಕರಿತೀವಲ್ಲ, ಈ ಸೆಂಟ್ರಲ್ ಟೆಂಡೆನ್ಸಿ ಮೇಜರ್ಸ್ ಗಳ ಬಗ್ಗೆ ಮುಖ್ಯವಾಗಿ ಬಹುಲಕ ಆಗಿರ್ಬೋದು, ಮಧ್ಯಾಂಕ ಆಗಿರ್ಬೋದು, ಸರಾಸರಿ ಆಗಿರ್ಬೋದು, ಬಹಳ ಜನರ ಅಪೇಕ್ಷೆ ಆಗಿತ್ತು ಇದು. ಸರ್, ಸಂಖ್ಯಾಶಾಸ್ತ್ರದೊಳಗ ಈ ಕೇಂದ್ರೀಯ ಪ್ರವೃತ್ತಿ ಮಾನಗಳ ಬಗ್ಗೆ ಟಿ ಒಳಗ ಬಹಳಷ್ಟು ಪ್ರಶ್ನೆಗಳು ಬರತಾವ, ಇದ್ರ ಬಗ್ಗೆ ಹೇಳ್ರಿ ಅಂತೇಳಿ ಈ ಕ್ಲಾಸ್ ಅನ್ನ ನಾನು ಇದ ಒಂದ ವಿಡಿಯೋದಾಗ 2 ವಿಭಾಗಗಳನ್ನ ಮಾಡ್ತಾನೆ. ಅಂದ್ರೆ ಪ್ರಾಪ್ತಾಂಕಗಳದ್ದು ಯಾವ ರೀತಿಯಾಗಿ ಸರಾಸರಿ ತೆಗಿಬೇಕು, ಪ್ರಾಪ್ತಾಂಕಗಳಿಗೆ ಯಾವ ರೀತಿಯಾಗಿ ಬಹುಲಕ ತೆಗಿಬೇಕು, ಮತ್ತು ಪ್ರಾಪ್ತಾಂಕಗಳಿಗೆ ಯಾವ ರೀತಿಯಾಗಿ ಮಧ್ಯಾಂಕ ತೆಗಿಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಆದ್ರೆ ವರ್ಗೀಕೃತ ದತ್ತಾಂಶಗಳಿಗೆ ಯಾವ ರೀತಿಯಾಗಿ ಸರಾಸರಿ, ಬಹುಲಕ, ಮಧ್ಯಾಂಕ ಈ ಮೂರುಗಳನ್ನ ತೆಗೆಯುವುದು ಅನ್ನೋದು ಇನ್ನೊಂದು ಕಾನ್ಸೆಪ್ಟ್ ಆಗಿರ್ತದೆ. ಓಕೆ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕ್ಲಾಸ್ ಆಗಿರ್ತದ. ಹಾಗಾದ್ರೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಸಂಖ್ಯಾಶಾಸ್ತ್ರ ಅಂದ್ರೆ ಏನು ವಾಸ್ತವವಾಗಿ ಅಂತ ನೋಡೋದಾದ್ರೆ ಕಲೆಕ್ಟಿಂಗ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಕರಿತೀವಿ ನಾವು. ಮ್ಯಾಥಮೆಟಿಕ್ಸ್ ಒಳಗ ಗ್ರಾಫಿಕಲ್ ಮೂವ್ಮೆಂಟ್ಸ್ ಗಳನ್ನಾಗಿರ್ಬಹುದು ಅಥವಾ ಕಲೆಕ್ಟಿಂಗ್ ನಂಬರ್ಸ್ ಗಳನ್ನಾಗಿರ್ಬಹುದು, ಇವನ್ನೆಲ್ಲ ಕೂಡಿ ಒಂದು ಪಟ್ಟಿ ಮಾಡುವಂತಹ ಒಂದು ಗಣಿತದ ವಿಶೇಷವಾದಂತಹ ವಿಷಯವನ್ನೇ ನಾವು ಸಂಖ್ಯಾಶಾಸ್ತ್ರ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಸಂಖ್ಯಾಶಾಸ್ತ್ರದಾಗ ಕೇಂದ್ರೀಯ ಪ್ರವೃತ್ತಿ ಮಾನಗಳು ಅಂತ ಹೇಳಿ 3 ಮಾನಗಳನ್ನ ನಾವು ನೋಡ್ತೀವಿ. ಫಸ್ಟ್ ಒನ್ ಸರಾಸರಿ. ಸರಾಸರಿ ಇದನ್ನ ಮೀನ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಒಳಗ, ಸರಾಸರಿ. ಸೆಕೆಂಡ್ ಒನ್ ಬಹುಲಕ. ಓಕೆ, ಬಹುಲಕ. ಈ ಬಹುಲಕವನ್ನ ನಾವು ಮೋಡ್ ಅಂತ ಹೇಳಿ ಕರಿಬೇಕು. ಇನ್ ಥರ್ಡ್ ಒನ್ ಮಧ್ಯಾಂಕ. ಮಧ್ಯಾಂಕ ಇದನ್ನು ನಾವು ಮೀಡಿಯನ್ ಅಂತ ಹೇಳಿ ಕರಿಬಹುದು. ಮೀಡಿಯನ್, ಮೀನ್, ಮೋಡ್, ಮೀಡಿಯನ್. ಸರಾಸರಿ, ಬಹುಲಕ, ಮಧ್ಯಾಂಕ ಇವು 3 ಕೂಡ ಸಂಖ್ಯಾಶಾಸ್ತ್ರದ 3 ಪ್ರಮುಖ ಘಟ್ಟಗಳು. ಇವುಗಳನ್ನ ನಾವು ವಿಶೇಷವಾಗಿ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸರ್, ಏನು ಸರಾಸರಿ, ಯಾವ ರೀತಿಯಾಗಿ ಮಧ್ಯಾಂಕವನ್ನ ಕಂಡುಹಿಡಿಬೇಕು, ಯಾವ ರೀತಿಯಾಗಿ ಬಹುಲಕವನ್ನ ಕಂಡುಹಿಡಿಬೇಕು, ಎಲ್ಲೆಲ್ಲಿ ಯೂಸ್ ಆಗ್ತಾವ ಇವ ಅಂತ ನೋಡ್ತಾ ಹೋದ್ರೆ ಮುಖ್ಯವಾಗಿ ವರ್ಗೀಕೃತ ದತ್ತಾಂಶಗಳಾಗಿರ್ಬಹುದು, ಪ್ರಾಪ್ತಾಂಕಗಳಾಗಿರ್ಬಹುದು, ನಾವು ಈಸಿಲಿ ನಮ್ಮ ದಿನನಿತ್ಯ ಜೀವನದಲ್ಲೇನೆ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಉದಾಹರಣೆ ಕೊಟ್ಟ ಮುಖ್ಯವಾದಂತಹ ಪ್ರಶ್ನೆಗಳಿಗೆ ಹೋಗ್ತೀನಿ. ಸರ್, ಸರಾಸರಿಯನ್ನ ಯಾವ ರೀತಿಯಾಗಿ ಯೂಸ್ ಮಾಡಬಹುದು ಅಂದ್ರೆ, ಈಗ ಪ್ರಾಪ್ತಾಂಕಗಳನ್ನ ಬರೆಯೋದಾದ್ರೆ ನಾವು ಫಾರ್ ಎಕ್ಸಾಂಪಲ್ 3, 5, 6, 7 ಈ ಸಂಖ್ಯೆಗಳ ಸರಾಸರಿ ಏನು ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಿರ್ತದೆ. ಈ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ನೀವು ನೋಡಿರ್ತಾರೆ. ಕೆಲವೊಂದಿಷ್ಟು ಪ್ರಾಪ್ತಾಂಕಗಳು ಅಂತ ವರ್ಡ್ ಯೂಸ್ ಮಾಡತ್ತಾನಂದ್ರೆ ಕೆಲವೊಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟ ಇವುಗಳ ಸರಾಸರಿ ಏನು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಿರ್ತಾನ. ಹಾಗಾದ್ರೆ ಸರ್, ಯಾವ ರೀತಿಯಾಗಿ ನಾವು ಸರಾಸರಿಯನ್ನ ಕಂಡುಹಿಡಿಬೇಕು ಅಂದ್ರೆ, ಕೊಟ್ಟಂತಹ ಸಂಖ್ಯೆಗಳ ಮೊತ್ತವನ್ನ ನ್ಯೂಮರೇಟರ್ ಒಳಗಿಟ್ರೆ ಕೆಳಗೊಳಗ ಕೊಟ್ಟಂತಹ ಸಂಖ್ಯೆಗಳು ಅಥವಾ ಈ ಡಿಜಿಟ್ ಏನಿರ್ತಾವಲ್ಲ, ಎಷ್ಟು ಸಂಖ್ಯೆಗಳು ಇರ್ತಾವಲ್ಲ, ಅವುಗಳನ್ನ ಡಿನಾಮಿನೇಟರ್ ಒಳಗಿಟ್ಟು ಮಾಡುವಂತಹ ಕ್ಯಾಲ್ಕುಲೇಷನ್ ಸರಾಸರಿ, ಮೀನ್ ವ್ಯಾಲ್ಯೂ, ಅಥವಾ ನಾವ್ ಇದನ್ನ ಅವರೇಜ್ ತೆಗೆಯುವುದು ಅಂತ ಕೂಡ ಕರಿತೇವೆ. ಈ ರೀತಿಯಾಗಿ ಇದ್ರ ಸರಾಸರಿಯನ್ನ ತೆಗಿಬಹುದು. ಫಾರ್ ಎಕ್ಸಾಂಪಲ್ 3, 5, 8, 8, 6, 14, 14, 7, 21. ಓಕೆ, 21 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳದಾವು? 1, 2, 3, 4 4 ಸಂಖ್ಯೆಗಳದಾವು. 4ರಿಂದ ಡಿವೈಡ್ ಮಾಡುದು. 4 1 4 5 20, 1 ಉಳಿತು, ಪಾಯಿಂಟ್ ಕೊಡ್ರಿ 0, 4 2 8 ಸಾಕು, ಅಷ್ಟ. ಪಾಯಿಂಟ್ 1 ದಶಮಾಂಶ ಸ್ಥಾನ ಬಿಟ್ಟು 1 ಪಾಯಿಂಟ್ ಬರೋದ್ರೆ ಸಾಕು. 5.2 ಅನ್ನೋದು ಈ ಪ್ರಾಪ್ತಾಂಕಗಳ ಸರಾಸರಿ ಆಗಿರ್ತದೆ, ಅಂದ್ರೆ ಅವರೇಜ್ ಆಗಿರ್ತದೆ ಟೋಟಲ್ ಆಗಿ. ಫಾರ್ ಎಕ್ಸಾಂಪಲ್, ಇನ್ನೂ ಇದನ್ನು ನಾವು ನಿಮಗೆ ಡೀಟೇಲಿಂಗ್ ಆಗಿ ಹೇಳ್ಬೇಕಂದ್ರೆ, ಒಂದು ವರ್ಗ ಕೋಣೆಯಲ್ಲಿ ಒಂದು ಕ್ಲಾಸ್ ರೂಮ್ದಾಗ 10 ಜನ ಗರ್ಲ್ಸ್ ಅದಾರು, 10 ಜನ ಬಾಯ್ಸ್ ಅದಾರು. ಅವ್ರಿಗೇನಾದ್ರು ನಾವು ಫೀಸ್ ಇಟ್ಟಿದ್ದು ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್, 10 ಜನ ಗರ್ಲ್ಸಿಗೆ 3,000 ರೂಪಾಯಿ ಫೀಸ್ ಇಟ್ಟವು. ಒಂದು ಟ್ಯೂಷನ್ ಕ್ಲಾಸ್ ಅದ. ಜಸ್ಟ್ ಇಮ್ಯಾಜಿನ್ ದಟ್ 10 ಜನ ಗರ್ಲ್ಸ್ ಅದಾರು, 10 ಜನ ಬಾಯ್ಸ್ ಅದಾರು. ಇವ್ರಿಗೆ 3,000 ರೂಪಾಯಿ ಟ್ಯೂಷನ್ ಫೀಸ್ ಇಟ್ಟಿದ್ದೇವೆ. ಇವ್ರಿಗೆ ಎಷ್ಟು ಇಟ್ಟಿದವು ಅಂದ್ರೆ 5,000 ರೂಪಾಯಿ ಟ್ಯೂಷನ್ ಫೀಸ್ ಇಟ್ಟಿದವು. ಸರ್, ಹುಡುಗರಿಗೆ ಯಾಕೆ ಬಾಳ್ರಿ, ಹುಡುಗಿಯರಿಗೆ ಯಾಕೆ ಕಡಿಮೆ ಅನ್ಬೇಡ್ರಿ, ಸ್ವಲ್ಪ ಅವ್ರ ಹೆಣ್ಣು ಮಕ್ಕಳ ಅಭಿವೃದ್ಧಿ ಆಗ್ಲಿ ಅಂತೇಳಿ ಶೈಕ್ಷಣಿಕವಾಗಿ ಒಂದ್ ಸ್ವಲ್ಪ ಕಡಿಮೆ ಫೀಸ್ ಇಟ್ರೆ ಬರ್ಲಿ ಅನ್ನೋದು. ಗೌರ್ಮೆಂಟ್ ಕಡಿಮೆ ಮಾಡಿದ್ ಮತ್ ನಾವ್ಯಾಕ? ಹಾಗಾಗಿ 10 ಮಂದಿ ಗರ್ಲ್ಸಿಗೆ 3,000 ರೂಪಾಯಿ ಫೀಸ್, 10 ಮಂದಿ ಬಾಯ್ಸಿಗೆ 5,000 ರೂಪಾಯಿ, 10 ಮಂದಿ ಕೂಡಿ ಅಲ್ಲಿದೆ, ಒಬ್ಬೊಬ್ರಿಗೆ 5,000 ರೂಪಾಯಿ ಅಂತ ಅನ್ಕೋರಿ. ಇಷ್ಟು ಫೀಸ್ ಅನ್ನ ಇಟ್ಟವು. ಯಾರಾದ್ರೂ ನನ್ನ ಕೇಳಿದ್ರಂದ್ರ, ಸರ್ ನಿಮ್ ಟ್ಯೂಷನ್ ಫೀಸ್ ಎಷ್ಟ್ ಐತ್ರಿ ಒಬ್ಬರಿಗೆ ಅಂತ ಕೇರ್ ಅಂದ್ರ ಹಿಂಗ್ ಹೇಳ್ಕೊತಾನಿಲ್ಲ, ಟೈಮ್ ಇರಂಗಿಲ್ಲ ನಮಗ. ಗರ್ಲ್ಸಿಗೆ ನಾವ್ ಬೇರೆ ತಗೋತೇವ್ರಿ 3,000 ರೂಪಾಯಿ, ಬಾಯ್ಸಿಗೆ ನಾವ್ ಬೇರೆ ತಗೋತೇವ್ರಿ 5,000 ರೂಪಾಯಿ.
ಹಿಂಗ ಇವೆರಡ್ರ ಅವರೇಜ್ ನೋಡ್ರಿ 4,000 ರೂಪಾಯಿ. ಹಾಗಾದ್ರೆ ನನ್ನ ಟೋಟಲ್ ಅಮೌಂಟ್ ಬರುವಂತಹ ಕಾನ್ಸೆಪ್ಟ್ ನನ್ನ ಅವರೇಜ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಇನ್ನ ಡಿಟೇಲಿಂಗ್ ಆಗಿ ಹೇಳ್ಬೇಕಂದ್ರೆ 10 ಹುಡುಗರು 5,000 ರೂಪಾಯಿ ಕೊಟ್ಟು ಬರತಾರ ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟಾತು? 50,000 ರೂಪಾಯಿ ಆಯ್ತು. 3,000 ಕೊಟ್ಟು 10 ಹುಡುಗಿಯಾರು ಬರತಾರು ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟಾತು? 30,000 ರೂಪಾಯಿ ಆಯ್ತು. 50,000 30,000 ಕೂಡಿದ್ರೆ 80,000 ರೂಪಾಯಿ. ಇಲ್ಲೂ ಅದ ಅಮೌಂಟ್ ನನಗೆ ಸಿಗತ್ತದ. ಇಲ್ಲಿ 20 ಹುಡುಗರಿಗೆ 4,000 ರೂಪಾಯಿ ತಗೊಳತಾನೆ ಅಂತ ಹೇಳತಾನೆ, ಇಲ್ಲೂ ಕೂಡ 80,000 ರೂಪಾಯಿ ನನಗೆ ಸಿಗತ್ತದ. ಅಂದ್ರೆ ನಾ ಹೇಳುವಾಗ ಏನ್ ಮಾಡೀನಿ, ಇವು ಎರಡನ್ನು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿ ಈ ತರ ಎವರೇಜ್ ಅಮೌಂಟ್ ಅನ್ನ ಹೇಳತಾನೆ. ಅಂಡರ್ಸ್ಟ್ಯಾಂಡ್? 3,000 5,000 ಕೂಡಿಸಿದ್ರೆ 8,000 ಡಿವೈಡೆಡ್ ಬೈ 2 ಮಾಡಿದ್ರೆ 4,000. ಹಾಗಾದ್ರೆ ಈ ಸರಾಸರಿ ಅನ್ನುವಂತ ಕಾನ್ಸೆಪ್ಟ್ ಎಲ್ಲಾದ್ರೂ ನಿತ್ಯ ಜೀವನದಲ್ಲಿ ಈ ರೀತಿಯಾಗಿ ಹೆಲ್ಪ್ ಆಕೈತಿ ಅಂತ ಹೇಳಿ ನಿಮ್ಗೆ ಹೇಳತ್ತದ. ಬೇರೆ ಬೇರೆ ಪ್ರಾಪ್ತಾಂಕಗಳಿದ್ರು ಕೂಡ ಅವುಗಳನ್ನ ಮೊತ್ತ ಮಾಡುವುದರ ಮೂಲಕ ಎಷ್ಟು ಡಿಜಿಟ್ ಅದಾವ ಅಂತ ಡಿನಾಮಿನೇಟರ್ ಇಟ್ಟು ಅಂದ್ರೆ ನಮಗೆ ಬರುವಂತ ಆನ್ಸರ್ ಸರಾಸರಿ ಆಗಿರುತ್ತೆ. ಇದೊಂದು ಜಸ್ಟ್ ಎಕ್ಸಾಂಪಲ್. ಆಕ್ಚುಲಿ ಇದನ್ನ ನೀವು ಹಿಂಗೆ ಅರ್ಥ ಮಾಡ್ಕೋಬೇಡ್ರಿ. ನಾವು ನಿತ್ಯ ಜೀವನದಾಗ ಈ ರೀತಿಯಾಗಿ ಅವರೇಜ್ ಅಥವಾ ಮೀನ್ ವ್ಯಾಲ್ಯೂ ಅನ್ನ ತೆಗಿಯಾಕ ಯೂಸ್ ಮಾಡ್ಕೋಬಹುದು ಅನ್ನುವಂತಹ ಕೆಲವೊಂದಿಷ್ಟು ಪರಿಕಲ್ಪನೆಯ ಮೂಲಕ ನಾವು ಇದನ್ನ ತಿಳ್ಕೋಬಹುದು ಸರಾಸರಿಯನ್ನ. ಓಕೆ, ಫಸ್ಟ್ ಪೇಪರ್ 1 ಬರೆಯೋರಿಗೆ ಹೆಲ್ಪ್ ಆಗುವಂತಹ ಸರಾಸರಿ ಏನು ಅಂದ್ರೆ ಪ್ರಾಪ್ತಾಂಕಗಳನ್ನ ಕೊಟ್ಟಿರ್ತಾನೋ ಅಲ್ಲಿ ಇವುಗಳ ಸರಾಸರಿ ತೆಗೀರಿ ಅಂತ ಹೇಳ್ತಾನ. ಇಷ್ಟ ಸರ್. ಹಾಗಾದ್ರೆ ಪೇಪರ್ 1 ಲೆವೆಲ್ ಮಧ್ಯಾಂಕ ಅಂದ್ರೆ ಏನ್ರಿ? ಫಸ್ಟ್ ನಾ ಇದನ್ನ ಹೇಳಿ ನಿಮಗೆ 2 ಡಿವೈಡ್ ಮಾಡ್ತೇನೆ ಅಂತ. ಸಣ್ಣ ಕಾನ್ಸೆಪ್ಟ್ ದಾಗ ಸಣ್ಣದ ಸರಾಸರಿ, ಸಣ್ಣ ಮಧ್ಯಾಂಕ, ಸಣ್ಣ ಬಹುಲಕವನ್ನ ಹೇಳ್ತಾನೆ. ಇದ್ರೊಳಗ ಇನ್ನು ಮುಂದೆ ಹೋಗ್ತಾ ಸರಾಸರಿಯನ್ನ ವರ್ಗೀಕೃತ ದತ್ತಾಂಶದಾಗ ಕೊಟ್ಟು ಅಂದ್ರೆ, ಮಧ್ಯಾಂಕವನ್ನ ವರ್ಗೀಕೃತ ದತ್ತಾಂಶದಾಗ ಕೊಟ್ಟಂದ್ರೆ, ಬಹುಲಕವನ್ನ ವರ್ಗೀಕೃತ ದತ್ತಾಂಶದಾಗ ಕೊಟ್ಟಂದ್ರೆ ಅಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ ರೀತಿ ಇರ್ತೈತಿ, ಅದು ಬಹಳ ಪೇಪರ್ 2 ಹೆಲ್ಪ್ ಆಗ್ತದೆ ಎಲ್ಲರಿಗೂ. ಓಕೆ, ಅವುಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ವಿಶೇಷವಾಗಿ ಪೇಪರ್ 1 ಬಗ್ಗೆ ಮಾತಾಡ್ತಾನೆ. ಪೇಪರ್ 1 ಒಳಗ ಸರಾಸರಿ ಪ್ರಾಪ್ತಾಂಕಗಳನ್ನ ಕೊಟ್ಟ ಅಂದ್ರ ನಾವೇನ್ ಮಾಡ್ಬೇಕು? ಟೋಟಲ್ ಮೊತ್ತ ಡಿವೈಡೆಡ್ ಬೈ ಆ ಸಂಖ್ಯೆ, ಎಷ್ಟು ಸಂಖ್ಯೆ ಅದಾವಲ್ಲ ಆ ಸಂಖ್ಯೆಗಳನ್ನ ಮಾಡಿದ್ರೆ ಮುಗೀತು. ಸರ್, ಮಧ್ಯಾಂಕವನ್ನ ಹೆಂಗ್ ನೋಡುದ್ರಿ ಪ್ರಾಪ್ತಾಂಕಗಳನ್ನ ಕೊಟ್ಟಾಗ? ವೆರಿ ಇಂಪಾರ್ಟೆಂಟ್. ಈ ಮೀಡಿಯನ್ ಅನ್ನ ಯಾವ ರೀತಿಯಾಗಿ ಕಂಡುಹಿಡಿಬಹುದು ಅಂದ್ರೆ, ಕೆಲವೊಂದಿಷ್ಟು ಪ್ರಾಪ್ತಾಂಕಗಳನ್ನ ಬರೀತಾನ. 3 4 1 5 6. ಸರ್, ಈ ಪ್ರಾಪ್ತಾಂಕಗಳ ಮಧ್ಯಾಂಕ ಏನ್ರಿ? ಸರ್, ಮಧ್ಯಾಂಕ ಅಂದ್ರ ಮಧ್ಯಮ ಬೆಲೆ, ಮಿಡ್ ನಂಬರ್. ಹಾಗಾದ್ರ 1 ರಾಂಗ್. ಮಧ್ಯಾಂಕ ಅಂದ್ರ ಮಧ್ಯಮ ಬೆಲೆನ 100%. ಬಟ್ ಅವ್ರು ಕೊಟ್ಟಂತಹ ಪ್ರಾಪ್ತಾಂಕಗಳನ್ನ ನಾವ್ ಏನ್ ಮಾಡ್ಬೇಕು? ಏರಿಕೆ ಕ್ರಮದಲ್ಲಿ ಅಸೆಂಡಿಂಗ್ ಆರ್ಡರ್ ಒಳಗೆ ಬರ್ಕೋಬೇಕು. ಫಾರ್ ಎಕ್ಸಾಂಪಲ್, ಕೊಟ್ಟಂತಹ ಪ್ರಾಪ್ತಾಂಕಗಳನ್ನ ಅಸೆಂಡಿಂಗ್ ಆರ್ಡರ್ ಏರಿಕೆ ಕ್ರಮದಲ್ಲಿ ಬರ್ಕೊಂಡಾಗ 1 ಅತಿ ಸಣ್ಣ ಸಂಖ್ಯೆ, ಅದಾದ್ಮ್ಯಾಗ ಬರೋ ಸಂಖ್ಯೆ 3, ಅದಾದ್ಮ್ಯಾಗ ಬರೋ ಸಂಖ್ಯೆ 4, ಆಮೇಲೆ 5, ಆಮೇಲೆ 6. ಈಗ ಮಧ್ಯಾಂಕ ಯಾವುದು ಅಂದ್ರೆ, ಈಗ ಮಧ್ಯಮ ಬೆಲೆಯೇ ಮಧ್ಯಾಂಕ ಆಗಿರ್ತದ. 4 ಅನ್ನೋದು ಈ ಪ್ರಶ್ನೆಯ ಉತ್ತರ. ಓಕೆ, ಹಾಗಾದ್ರೆ ನಿಮಗೆ ಈಗ ಅರ್ಥ ಆಗೈತಿ. ಮಧ್ಯಾಂಕ ಅಂದ್ರ ಕೊಟ್ಟಂತ ಪ್ರಾಪ್ತಾಂಕಗಳ ಮಧ್ಯಮ ಬೆಲೆ ಅಲ್ಲ, ಕೊಟ್ಟಂತ ಪ್ರಾಪ್ತಾಂಕಗಳನ್ನ ಏರಿಕೆ ಕ್ರಮದಲ್ಲಿ ಬರೋದ ಮ್ಯಾಗ ಬರುವಂತಹ ಮಧ್ಯಮ ಬೆಲೆ. ಬಟ್ ನಾ ಸಿಗ್ತದ, ನಡಬರ್ಕೈತಿ ನೋಡ್ರಿ. ಈಚ ಕಡೆ 2 ಸಂಖ್ಯೆ, ಆಚ ಕಡೆ 2 ಸಂಖ್ಯೆ ಬಿಟ್ರೆ ಸಿಗ್ತದ. ಸರ್, ನೀವೇನೋ 5 ಸಂಖ್ಯೆ ಬರ್ಕೊಂಡ್ರಿ, ನಡಕ ಬಡ್ನ ಸಿಕ್ತು. ಒಂದ್ ವೇಳೆ 6 ಸಂಖ್ಯೆ ಇತ್ತಂದ್ರ, ಫಾರ್ ಎಕ್ಸಾಂಪಲ್ 3 4 1 7 5 8. ಸರ್, 6 ಸಂಖ್ಯೆ ಅದಾವು, ಇದ್ರ ಮಧ್ಯಾಂಕ ಹೆಂಗ್ ಕಂಡುಹಿಡಿದ್ರಿ? ಓಕೆ, ಫಸ್ಟ್ ಇವನ್ ಏರಿಕೆ ಕ್ರಮದಾಗ ಬರ್ಕೋರಿ. 1 3 4 5 7 ನಂತರ 8. ಓಕೆ, ಕೊಟ್ಟಂತ ಸಂಖ್ಯೆಗಳನ್ನ ಏರಿಕೆ ಕ್ರಮ ಪದ್ಧತಿ ಒಳಗೆ ಬರ್ಕುವಂತ ಒಂದು ಪ್ಯಾಟರ್ನ್. ಬರ್ಕೊಂಡ ನಂತರ ಸರ್, ಈಚಿ ಕಡೆ 2 ಹೋದು, ಅಚಿ ಕಡೆ 2 ಹೋದು, ನಡಕ್ 2 ಉಳಿಯಾತಾವ, 2 ಸಂಖ್ಯೆ ಉಳಿಯಾತಾವು. ಇದ್ರೊಳಗೆ ಹೆಂಗ ಮಧ್ಯಾಂಕ ಕಂಡುಹಿಡಿದ್ರಿ? ಹೆಂಗ ಕಂಡುಹಿಡಿದ ಅಂದ್ರ, ಆ 2 ಸಂಖ್ಯೆನ ತಗೊಂಡ್ಬರುದಿಲ್ಲ, 4 + 5 ಡಿವೈಡೆಡ್ ಬೈ 2 ಮಾಡುದು. ಅಗೇನ್ ಸರಾಸರಿ ಮೆಥಡ್ ಅನ್ನ ಮಧ್ಯಾಂಕ ಒಳಗೆ ನಾವು ಅಪ್ಲೈ ಮಾಡ್ಕೊಂತ ಪ್ರಕ್ರಿಯೆ. ಆಚಿ ಕಡೆ ಸಂಖ್ಯೆಗಳನ್ನ ಬಿಟ್ಬೋದ, ಈಚ ಕಡೆ ಸಂಖ್ಯೆಗಳನ್ನ ಬಿಟ್ಬೋದ. ನಡಕ್ ಏನಾದ್ರೂ ಸಂಖ್ಯೆ 2 ಉಳ್ಯಾಕತ್ತು ಅಂದ್ರ, ಒಂದು ಪ್ರಾಪ್ತಾಂಕಗಳು ಸಮಸಂಖ್ಯಾ ರೂಪದಾಗರ ಇರ್ಬೇಕ, ಇಲ್ಲ ಬೆಸ ಸಂಖ್ಯೆ ರೂಪದಾಗರ ಇರ್ಬೇಕ. ಇದೇ ನಾವು ಮಾಡಿದ್ದ ಬೆಸ ಸಂಖ್ಯಾ ರೂಪದಾಗ. ಯಾಕಂದ್ರೆ ಪ್ರಾಪ್ತಾಂಕಗಳ ಸಂಖ್ಯೆಗಳನ್ನ ಎಣಿಸ್ರೆ 5 ಅದಾವ, 5 ಡಿಜಿಟ್ ಅದಾವ. ಡಿಜಿಟ್ ಮೀನ್ಸ್ 5 ಸಂಖ್ಯೆಗಳದಾವ. ಅಂಡರ್ಸ್ಟ್ಯಾಂಡ್? 5 ಸಂಖ್ಯೆ ಒಳಗ ಅಥವಾ 7 ಸಂಖ್ಯೆ ಬರ್ದ್ನಿ ಅಂದ್ರೆ ಒಂದು ಸಂಖ್ಯೆ ಸಿಗ್ತದ ನಮಗ. ಬಟ್ ಸಮ ಸಂಖ್ಯೆಗಳ ಒಳಗ ಪ್ರಾಪ್ತಾಂಕಗಳನ್ನ ಬರದ್ನಿ ಅಂದ್ರನ, ಫಾರ್ ಎಕ್ಸಾಂಪಲ್ ಈ ಟೈಪ್ ಏನಾದ್ರು ಪ್ರಾಪ್ತಾಂಕಗಳನ್ನ ಬರದ್ನಿ ಅಂದ್ರ, ಇಲ್ಲಿರುವಂತಹ ನಡಬರ್ಕಿನ ಸಂಖ್ಯೆಗಳನ್ನ ತೆಗೆದುಕೊಂಡು ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಬೇಕು. ದೆನ್ 4 + 5 9 ಡಿವೈಡೆಡ್ ಬೈ 2. 2 1 2 4 8. 1 ಉಳಿತ, ಪಾಯಿಂಟ್ ಕೊಡ್ರಿ, 0 ತಗೋರಿ, 2 5 ಹಾಗಾದ್ರ ಈ ಪ್ರಾಪ್ತಾಂಕಗಳ ಮಧ್ಯಾಂಕ ಎಷ್ಟು ಅಂದ್ರ
4.5. ಕೊಟ್ಟಂತಹ ಪ್ರಾಪ್ತಾಂಕಗಳ ಮಧ್ಯಾಂಕ ಎಷ್ಟು ಅಂದ್ರೆ 4.5. 4.5. ಹಾಗಾಗಿ ಈ ರೀತಿಯಾಗಿ ನಾವು ಮಧ್ಯಾಂಕವನ್ನ ವೆರಿ ಈಸಿಲಿ ಕಂಡುಹಿಡಿಬಹುದು. ಒಂದು ಬೆಸಸಂಖ್ಯಾ ಪ್ಯಾಟರ್ನ್ ಒಳಗಾದ್ರೂ ಮಧ್ಯಾಂಕದ ಪರಿಕ್ರಮ ಇರ್ತದೆ, ಇಲ್ಲ ಸಮಸಂಖ್ಯಾ ಪ್ಯಾಟರ್ನ್ ದಾಗಾದ್ರೂ ಮಧ್ಯಾಂಕದ ಪರಿಕ್ರಮ ಇರ್ತದೆ. ಬೆಸಸಂಖ್ಯಾ ಪ್ಯಾಟರ್ನ್ ಒಳಗಿತ್ತು ಅಂದ್ರೆ ಮಧ್ಯಮ ಬೆಲೆಯನ್ನ ವೆರಿ ಈಸಿಯಾಗಿ ಕಂಡುಹಿಡಿಬಹುದು. ಇನ್ನೊಮ್ಮೆ ಹೇಳ್ತೀನಿ, ಮಧ್ಯಮ ಬೆಲೆ ಕಂಡುಹಿಡಿಯುವಾಗ ಡೈರೆಕ್ಟ್ ಮಧ್ಯಮ ಬೆಲೆ ಅಲ್ಲ, ಕೊಟ್ಟಂತಹ ಪ್ರಾಪ್ತಾಂಕಗಳನ್ನ ಏರಿಕೆ ಕ್ರಮದೊಳಗೆ ಬರ್ಕೊಂಡ ನಂತರ ಮಧ್ಯಮ ಬೆಲೆಯನ್ನ ಫೈಂಡ್ ಔಟ್ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಓಕೆ, ವೆರಿ ಈಸಿಲಿ ನಾವು ಈ ರೀತಿಯಾಗಿ ಮಾಡ್ಕೋದನ್ನ ನೀವು ಗಮನಿಸಿದ್ರಿ. ಇನ್ನ ಸರ್, ಮಧ್ಯಾಂಕದ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಯ್ತು, ಸರಾಸರಿ ಅಂದ್ರೂ ಅರ್ಥ ಆಯ್ತು. ಸರಾಸರಿ ಅಂದ್ರೆ ಎಷ್ಟು ಸಂಖ್ಯೆಗಳನ್ನ ಕೊಟ್ಟಿರ್ತಾರಲ್ಲ ಆ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ಬೇಕು, ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳು ಇರ್ತಾವಲ್ಲ ಆ ಸಂಖ್ಯೆಗಳನ್ನ ಬರಿಬೇಕು. ಅವ್ನು ನೆನೆಸ್ಬೇಕು, 1 2 3 4 ಎಷ್ಟು ಅದಾವ ಸಂಖ್ಯೆಗಳ ಅಂತ. ಫಾರ್ ಎಕ್ಸಾಂಪಲ್, ಈಗ 10 20 30 ಕೊಟ್ರಂದ್ರ ಸರ್ ಇದ್ರ ಸರಾಸರಿ ತೆಗೀರಿ ಅಂದ್ರ ಫಸ್ಟ್ ಇವ್ನು ಕೂಡಿಸ್ಬೇಕು ಮ್ಯಾಗಿನು. 10 + 20 + 30 ಡಿವೈಡೆಡ್ ಬೈ ಒಂದ್ ಸಂಖ್ಯೆ, 2 ಸಂಖ್ಯೆ, 3 ಸಂಖ್ಯೆ ಡಿವೈಡೆಡ್ ಬೈ 3. ಅಂಡರ್ಸ್ಟ್ಯಾಂಡ್? 30 20 50 50 10 60 ಡಿವೈಡೆಡ್ ಬೈ 3. 3 1 3 20. ಹಾಗಾದ್ರೆ ಇವುಗಳ ಸರಾಸರಿ 20. ಮತ್ ಇದ್ರೊಳಗೆ ಟ್ರಿಕ್ಸ್ ಹುಡುಕ್ಬೇಡ್ರಿ, ಸರ್ ನಡಕ್ 25 ಅದ ಸರಾಸರಿ ಅನ್ನೋದ. ಹಂಗಲ್ಲ, ಹಿಂಗ್ ಮಾಡಿ ತೆಗಿಬೇಕು. ಅದನ್ನ ಟೋಟಲ್ ಮೊತ್ತಗಳನ್ನ ಮಾಡಿ ಡಿವೈಡೆಡ್ ಬೈ ಸಂಖ್ಯೆಗಳನ್ನ ಇಟ್ಟಾಗ ನಿಮ್ಗೆ ಸರಾಸರಿ ಈಸಿ ಆಕೈತಿ. ಇನ್ನು ಸರ್ ಇದ್ರ ಮಧ್ಯಾಂಕ ಏನು ಅಂತ ಕೊಟ್ರಂದ್ರ ಫಸ್ಟ್ ಕೊಟ್ಟಂತ ಸಂಖ್ಯೆಗಳು ಏರಿಕೆ ಕ್ರಮದಾಗ ಅದಾವು, 100% ಏರಿಕೆ ಕ್ರಮದಾಗ ಅದಾವ. ಮಧ್ಯಾಂಕ ಮಧ್ಯಮ ಬೆಲೆ. ಸರ್ ಇನ್ನೊಂದು ಸಂಖ್ಯೆ ಕೊಟ್ಟಿದ್ರಂದ್ರ 40 ಅಂತ ಕೊಟ್ಟಿದ್ರಂದ್ರ 4 ಸಂಖ್ಯೆ ಹಾಕವ, ಇದ್ರ ಮಧ್ಯಾಂಕ. ಅವಾಗ ನಡುಕಿನ ಬೆಲೆಗಳನ್ನ ತಗೊಂಡ್ ಮತ್ತ ಅಗೇನ್ ಎರಡನ್ನ ಕೂಡಿಸ್ಬೇಕು. 20 30 ಎಷ್ಟು? 50 ಡಿವೈಡೆಡ್ ಬೈ 2 ಮಾಡ್ಬೇಕು. 2 1 2 25. ಹಾಗಾದ್ರೆ 25 ಅನ್ನೋದು ಈ ಪ್ರಾಪ್ತಾಂಕಗಳ ಮಧ್ಯಾಂಕ. ಮೇ ಬಿ ನಿಮಗೆ ಅರ್ಥ ಆಕೋತ ಹೊಂಟೈತಿ. ಪ್ರಾಪ್ತಾಂಕಗಳನ್ನ ಕೊಟ್ರಂದ್ರ ಸರಾಸರಿಯನ್ನ ಹೆಂಗ್ ತೆಗಿಬೇಕು, ಮಧ್ಯಾಂಕವನ್ನ ಹೆಂಗ್ ತೆಗಿಬೇಕು. ಬಹಳ ಈಸಿ ಮೆಥಡ್, ಬಹಳ ಕ್ವಿಕ್ ಸ್ಪೀಡ್ ಆಗಿನೂ ತೆಗಿಬಹುದು. ಸರ್ ಬಹುಲಕ ಹೆಂಗ್ರಿ ಕಾನ್ಸೆಪ್ಟ? ಬಹುಲಕ ಅಂದ್ರ ಪುನರಾವರ್ತಿತ ಸಂಖ್ಯೆಯನ್ನ ನಾವು ಬಹುಲಕ ಅಂತ ಹೇಳಿ ಕರಿತೀವಿ. ಬಹುಲಕಕ್ಕೆ ಇಂಗ್ಲಿಷ್ ಒಳಗ ಮೋಡ್ ಅಂತ ಹೇಳಿ ಕರೀತಾರ. ಓಕೆ ಸರ್, ವಾಟ್ ಯು ಮೀನ್ ಬೈ ಮೋಡ್? ಮೋಡ್ ಮೀನ್ಸ್ ಪುನರಾವರ್ತಿತ ಸಂಖ್ಯೆಗಳು. ಪುನರಾವರ್ತಿತ ಪ್ರಾಪ್ತಾಂಕದಲ್ಲಿ ಯಾವ್ದಾದ್ರು ಸಂಖ್ಯೆ ಪುನರ್ ಆವರ್ತಿತ ಆಗತ್ತಿತ್ತು ಅಂದ್ರ, ಅದ ಸಂಖ್ಯೆ ಹೊಳ್ಳಿ ಬರಾತಿತ್ತು ಅಂದ್ರ ಅದನ್ನ ನಾವ್ ಏನಂತ ಕರಿಬಹುದು? ಬಹುಲಕ ಅಂತ ಹೇಳಿ ಕರಿಬಹುದು. ಸರ್ ಒಂದು ಎಕ್ಸಾಂಪಲ್ ತೋರಿಸ್ರಿ. ಫಾರ್ ಎಕ್ಸಾಂಪಲ್ 3 2 1 5 1 7 1 6 1. ನೀವು ನೋಡತ್ತಾರೆ ಯಾವ ಸಂಖ್ಯೆ ಹೊಳೆ ಮಳೆ ರಿಪೀಟ್ ಆಗತ್ತದ? ಇಲ್ಲಿ 1 ಅನ್ನುವಂತ ಸಂಖ್ಯೆ ಹೊಳೆ ಮಳೆ ರಿಪೀಟ್ ಆಗತ್ತದ. ಹಾಗಾದ್ರೆ ಈ ಪ್ರಾಪ್ತಾಂಕಗಳ ಬಹುಲಕ ಯಾವುದು ಅಂದ್ರೆ 1. ಪ್ರಾಪ್ತಾಂಕಗಳಲ್ಲಿ, ಪ್ರಾಪ್ತಾಂಕ ಅಂದ್ರ ಅಗೇನ್ ಸಂಖ್ಯೆಗಳ ಸರಣಿಗಳಲ್ಲಿ, ಒಂದು ಸಂಖ್ಯೆಯ ಲಿಸ್ಟ್ ಗಳಲ್ಲಿ, ಒಂದು ನಂಬರ್ ಲಿಸ್ಟ್ ನಲ್ಲಿ, ಒಂದು ನಂಬರ್ ಲಿಸ್ಟ್ ಒಳಗ ಯಾವ ಸಂಖ್ಯೆ ಪುನರಾವರ್ತಿತ ಆಗ್ತಿರ್ತದೆ, ಹೊಳೆ ಮಳೆ ಬರ್ತಿರ್ತದೆ, ಆ ಸಂಖ್ಯೆಯನ್ನ ನಾವು ಬಹುಲಕ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಫಾರ್ ಪೇಪರ್ 1 ಸ್ಟೂಡೆಂಟ್ಸ್, ಪೇಪರ್ 1 aspirants. ಪೇಪರ್ 1 ಬರೀ ಅವ್ರಿಗೆ ಈ ರೀತಿಯಾದಂತಹ ಸಂಖ್ಯಾಶಾಸ್ತ್ರದ ಪ್ರಶ್ನೆಗಳು ಬಿದ್ದಾವು, ಬೀಳ್ತಾವು, ಬರ್ತಾವು. ಸಂಖ್ಯಾಶಾಸ್ತ್ರದೊಳಗ 3 ಕೇಂದ್ರೀಯ ಪ್ರವೃತ್ತಿ ಮಾನಗಳು. ಸರ್ ಯಾವ್ರಿ? ಸರಾಸರಿ, ಮಧ್ಯಾಂಕ, ಬಹುಲಕ. ಸರಾಸರಿ ಅಂದ್ರ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸಿ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವಲ್ಲ ಅದರಿಂದ ಕಡ್ತಾ ಹೊಡಿದ. ಮಧ್ಯಾಂಕ ಅಂದ್ರ ಎಷ್ಟು ಸಂಖ್ಯೆಗಳದಾವಲ್ಲ ಅವ್ನು ಏರಿಕೆ ಕ್ರಮದಾಗ ಬರ್ಕೋಬೇಕ. ನೆನ್ಪಿಟ್ಕೋಬೇಕು, ಇವನ್ನೆಲ್ಲ ಏರಿಕೆ ಕ್ರಮದಾಗ ಬರ್ಕೋಬೇಕ. ನಡಬರ್ಕ್ ಯಾವ್ದೈತ್ಲ ಮಧ್ಯಮ ಬೆಲೆ ಆದ. ಸರ್ ನಡಬರ್ಕ್ ಸಿಗತ್ರ, ನಡಬರ್ಕ್ 2 ನಂಬರ್ ಸಿಗಾತವ್ರಿ. ನೀವು ಚೆಕ್ ಮಾಡ್ಕೋಬೇಕು, ಆ ಕಡೆ ಒಂದು ಈ ಕಡೆ ಒಂದು ಹೊಡ್ಕೋತ ಬರ್ಬೇಕ. ಫಾರ್ ಎಕ್ಸಾಂಪಲ್ 2 3 5 7 8 9 10 2 ಹಿಂಗಿದ್ದು ಅಂದ್ರೆ ಫಸ್ಟ್ ಇದನ್ನ ಏನ್ ಮಾಡ್ರಿ, ಏರಿಕೆ ಕ್ರಮದಾಗ ಬರ್ಕೋರಿ. ಏರಿಕೆ ಇನ್ನೊಂದು ಹೇಳುದು ಮರ್ತ್ ನೋಡ, 2 2 ಸರ್ 2 ಸತ ಬಂದವ್ರಿ, ಹೆಂಗ್ರಿ? ಮತ್ತೆ ಇದನ್ನ ಏರಿಕೆ ಕ್ರಮದಾಗ ಏನಿಲ್ಲ, ಅದನ್ನ ಸಿಂಪಲ್ ಆಗಿ ಬರ್ಕೋರಿ. 2, 2 ಅಲ್ಲೇ ಬಾಜು. ಸರ್ 3 ಐತ್ರಿ, 3. ಸರ್ 4 ಇಲ್ಲ ಅಂದ್ರೆ ಬರ್ಕೊಳಕ್ ಹೋಗ್ಬೇಡ್ರಿ ಅದನ್ನ. ಮತ್ತ ಸರ್ 4 ಇಲ್ಲ ಮರ್ತಾನೆ ಆಂಬಲ್ಲ, ನಾವು ಬರ್ಕೋಣ ಅಂತ ವಿಷಯ. ಮತ್ 5ಕ್ಕೆ 5 ಬರಿ. ಸರ್ 6 ಇಲ್ಲ, 7 ಐತಿ, 7ಕ್ಕೆ 7. 8 ಐತಿ, 9 ಐತಿ, 10 ಐತಿ. ಅವ ಮ್ಯಾಗ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ಕೆಳಗೆ ಬರ್ಕೊಣೆ ಏರಿಕೆ ಕ್ರಮದ ರೂಪದಾಗ. ಈಗ ಈ ಕಡೆ ಒಂದು ಸಂಖ್ಯೆ ಹೋಗ್ಲಿ, ಆ ಕಡೆ ಒಂದು ಸಂಖ್ಯೆ ಹೋಗ್ಲಿ, ಈ ಕಡೆ ಒಂದು ಸಂಖ್ಯೆ ಹೋಗ್ಲಿ, ಒಂದ್ ಸೆಕೆಂಡ್. ಈ ಕಡೆ ಒಂದು ಸಂಖ್ಯೆ ಹೋಗ್ಲಿ, ಆ ಕಡೆ ದಂಡಿದ ಒಂದು ಸಂಖ್ಯೆ ಹೋಗ್ಲಿ.
ಬಾಜುಕಿಂದ ಈ ಸಂಖ್ಯೆ ಹೋಗ್ಲಿ, ಈ ಸಂಖ್ಯೆ ಹೋಗ್ಲಿ, ಮತ್ ಬಾಜು ಸರ್ ಈ ಸಂಖ್ಯೆ ಹೋಗ್ಲಿ, ಈ ಸಂಖ್ಯೆ ಹೋಗ್ಲಿ, ಆಟ ಆಡ್ಕೋತ ಸರ್ ಇದ ಹೋಗಿ ಬಿಡ್ಲ ಮತ್ತ. ಹಂಗಲ್ಲ, ನಡಕ್ ಉಳಿದಂತ ಸಂಖ್ಯೆಗಳ ಮಧ್ಯಾಂಕಗಳಾಗಿರ್ತಾವ. ಎರಡು ಸಂಖ್ಯೆ ಉಳಿದಿದ್ದು, ಆ ಎರಡು ಸಂಖ್ಯೆಗಳನ್ನ ಕೆಳಗೆ ತಗೊಂಡು ಬಂದ ಪ್ಲಸ್ ಮಾಡ್ಕೊಂಡ ಡಿವೈಡೆಡ್ ಬೈ 2 ಮಾಡು ಕಾನ್ಸೆಪ್ಟ್. ಬಿಗಿನರ್ಸ್ ಯಾರಾದ್ರೂ ಇದ್ರಂದ್ರೆ ಬಹಳ ಈಸಿಯಾಗಿ ನಿಮಗೆ ಅರ್ಥ ಆಕೈತಿ. ಆ ಕಡೆ ಒಂದ್ ಸಂಖ್ಯೆ, ಈ ಕಡೆ ಒಂದ್ ಸಂಖ್ಯೆ, ದಂಡಿದೊಂದ್ ಸಂಖ್ಯೆ, ದಂಡಿದೊಂದ್ ಸಂಖ್ಯೆ. ಓಕೆ, ಕೊಟ್ಟಂತಹ ಪ್ರಾಪ್ತಾಂಕಗಳು ಏನಾದ್ರೂ ಬೆಸಸಂಖ್ಯಾ ರೂಪದಾಗಿದ್ದು ಅಂದ್ರ ಇದು ಸಮಸಂಖ್ಯಾ ರೂಪ. ಸರ್ ಸಮಸಂಖ್ಯೆ ಬೆಸಂಖ್ಯೆ ಗೊತ್ತಾಗೋತ್ಲ ಅಂದ್ರ 1 2 3 4 5 6 7 8 ಸಂಖ್ಯೆಗಳದಾವ ಅಂದ್ರೆ ಎಂತ ಸಂಖ್ಯೆ ಇದೆ? ಸಮಸಂಖ್ಯೆ. ಅವಾಗ ನಿನಗೆ 2 ನಂಬರ್ ಸಿಗ್ತಾವ ನಡಕ. ಬೆಸಸಂಖ್ಯಾ ರೂಪದಾಗಿದ್ದು ಅಂದ್ರ 7 9 11 ಹಿಂಗಿದ್ದು ಅಂದ್ರ ಬರೋಬ್ಬರ್ ನಡಕ್ ಒಂದ ನಂಬರ್ ಸಿಗ್ತದೆ. ಆಚ ಕಡೆ ಈಚ ಕಡೆ ಕಡ್ತಾ ಹೊಡ್ಕೋತ ಹೋಗಿದ್ವಿ ಅಂದ್ರೆ ಕಡ್ತಾ ಅಂದ್ರೆ ಹಿಂಗ್ ಕಟ್ ಮಾಡ್ಕೋತ ಹೋಗಿದ್ವಿ ಅಂದ್ರೆ. ಅಂಡರ್ಸ್ಟ್ಯಾಂಡ್? ಓಕೆ, ಹಾಗಾದ್ರೆ 5 7 ಕೂಡಿಸಿದ್ರ ಅಗೇನ್ 12 ಡಿವೈಡೆಡ್ ಬೈ 2, 2 1 2 6. ಹಾಗಾದ್ರೆ ಕೊಟ್ಟಂತಹ ಪ್ರಾಪ್ತಾಂಕಗಳ ಮಧ್ಯಾಂಕ ಎಷ್ಟು ಅಂದ್ರೆ 6. ಕೊಟ್ಟಂತಹ ಪ್ರಾಪ್ತಾಂಕಗಳ ಮಧ್ಯಾಂಕ ಎಷ್ಟು ಅಂದ್ರೆ 6. ಈ ರೀತಿಯಾಗಿ ನಾವು ಮಧ್ಯಾಂಕವನ್ನ ಕಂಡುಹಿಡಿಯುವಂತ ಒಂದು ಸುಲಭವಾದ ವಿಧಾನ, ಈಸಿಯೆಸ್ಟ್ ವೇ ಟು ಫೈಂಡ್ ಮೀಡಿಯನ್. ಓಕೆ ಸರ್, ಹಾಗಾದ್ರೆ ಬಹುಲಕ ಇದೆ ಏನಿಲ್ಲ, ಪುನರಾವರ್ತಿತ ಸಂಖ್ಯೆಗಳು ಯಾವ ರಿಪೀಟ್ ಆಗಿರ್ತಾವಲ್ಲ ಅವ ಸಂಖ್ಯೆಗಳು. ಸರ್ ಇದ್ರೊಳಗೆ ಯಾವ್ದಾದ್ರು ಬಹುಲಕ ಐತೆ? 100% ಐತಿ. 2 ಅನ್ನೋದು ಬಹುಲಕ, 2 ಅನ್ನೋದು ಹೆಚ್ಚು ಬಾರಿ ಪುನರಾವರ್ತನೆ ಆಗೈತೆ. ಎಲ್ಲಾ ಸಂಖ್ಯೆಗಳು ಒಂದೊಂದ ಬಾರಿ ಅದಾವು. 2 ಅನ್ನೋದು 2 ಬಾರಿ ಪುನರಾವರ್ತನೆ ಆಗೈತೆ, ನೋಡ್ಬಹುದು ನೀವು. ಅಂಡರ್ಸ್ಟ್ಯಾಂಡ್? ಓಕೆ, ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಷ್ಟೋತನ ನಾ ಏನ್ ಡಿಸ್ಕಷನ್ ಮಾಡಿಲ್ಲ, ಇದು ಪೇಪರ್ 1 ಬರೆಯುವಂತಹ ಆಸ್ಪಿರೆಂಟ್ಸ್ ಗಳಿಗೆ ಬೇಕಾಗಿರುವಂತಹ ಸಂಖ್ಯಾಶಾಸ್ತ್ರದ ಮಾಹಿತಿ. ಸರಾಸರಿ, ಮಧ್ಯಾಂಕ, ಬಹುಲಕ. ಸರ್ ಪೇಪರ್ 2 ದವ್ರು ಹೆಂಗ್ರಿ? ಅವ್ರಿಗೂ ಒಮ್ಮೆ ನೀವು ಮೊದಲು ಬಂದಿದ್ದು 2015 16 ಕ್ವಶನ್ ಪೇಪರ್ ನೋಡ್ರಿ ಅಂದ್ರೆ ನೀವು ಟಿ ಒಳಗ ಇವ ಇದ್ವು ಪೇಪರ್ 2 ದವ್ರಿಗೂ. ಬರ್ಬರ್ತಾ ನಿಮ್ಗೆ ಗೊತ್ತಾಗಿದ್ಲ ಹಗರ್ ಒಳಗ್ ಹೊಂಟಾನ. 10ನೇ ತರಗತಿ ಒಳಗಿರುವಂತಹ ಸಂಖ್ಯಾಶಾಸ್ತ್ರದ ಮ್ಯಾಗ ಪೇಪರ್ 2 ದವ್ರು ಕಾನ್ಸೆಪ್ಟ್ ಅನ್ನ ಬಿಲ್ಡ್ ಮಾಡೋದ. ಸರ್ 10ನೇ ತರಗತಿ ಒಳಗೆ ಹೆಂಗ್ರಿ? ಮತ್ತೆ ಟಫ್ ಅದು? ಟಫ್ ಏನಿಲ್ಲ, ಈಸಿ ಐತಿ ಸರ್. ಮತ್ತ ಅದು ಈಸಿ ಐತಿ ಸರ್, ಮತ್ ನನಗದು ಈಸಿ ಐತಿ ಸರ್. ಹೆಂಗ್ರಿ ಸಂಖ್ಯಾಶಾಸ್ತ್ರ 10ನೇ ತರಗತಿ ಒಳಗೆ? ಇವ ಬಹುಲಕ, ಇದ ಮಧ್ಯಾಂಕ, ಇದ ಸರಾಸರಿನ. ಆದ್ರ ವರ್ಗೀಕೃತ ದತ್ತಾಂಶಗಳ ರೂಪದಲ್ಲಿ ಒಂದು ಲಿಸ್ಟ್ ಮಾಡ್ಕೊಂಡ ಆವೃತ್ತಿಗಳನ್ನ ಕೊಟ್ಕೊಂಡ ಬಂದ. ಸರ್ ಹಂಗ್ರಿ ಇದು ಆವೃತ್ತಿ? ಈ ಪ್ರಾಪ್ತಾಂಕಗಳೇನೋ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಇಟೋಮಟ. ನಾವು ಪೇಪರ್ 2 ಬೇರೆ ಆತವು, ಬಟ್ ಇಟೋಮಟ ವಿಡಿಯೋ ನೋಡ್ಯಾವು. ಇದು ಭಾರಿ ಮಜಾ ಇತ್ತು, ಈಸಿ ಅನಿಸ್ತು. ನಿಂಗೆ ಈಸಿ ಅನಿಸಿದ್ದು ಕ್ವಶನ್ ಪೇಪರ್ ಆಗಿ ಇರೋದಿಲ್ಲ. ಮತ್ತೆ ಇನ್ನೊಂದು ಹೇಳ್ತಾನ ಸರ್, ಮತ್ತೆ ಇದು ಈಸಿ ಅನಿಸ್ತು. ಈಗ ಲಿಸ್ಟ್ ಮಾಡೋದು ಹೆಂಗ್ರಿ ಅದ್ರ ಬಗ್ಗೆ ನೋಡ್ನು, ಭಾಳ ಇಂಪಾರ್ಟೆಂಟ್ ಅದು. ಹಾಗಾದ್ರೆ ಅದ್ರ ಬಗ್ಗೆ ನೋಡಕ್ಕಿದ್ರ ಮೊದಲು ಒಂದ್ ಸ್ವಲ್ಪ ಕ್ವಶನ್ ಅದ, ಅವನ್ನ ಬಿಡಿಸ್ಬಿಡ್ನು. ಎಲ್ಲಾರು ನಮ್ ಜೊತೆ ಎಲ್ಲಾರು ಬರೀ. ಈ ಕ್ವಶನ್ ಅಟ್ ಬಿಡಿಸೋದ್ರ ಮೂಲಕ ನಾವ್ ಏನ್ ಮಾಡ್ನು ಅಂದ್ರ ಪೇಪರ್ 2ಕ್ ಬೇಕಾದಂತಹ ಸರಾಸರಿ, ಮಧ್ಯಾಂಕ, ಬಹುಲಕವನ್ನ ಕಂಡುಹಿಡಿನು. ಈ ಕ್ವಶನ್ ಅಟ್ ಬಿಡಿಸೋಣ ಪೇಪರ್ 1 ದವ್ರಿಗೆ, ಪಾಪ ಅವ್ರಿಗೆ ಅಟ್ ನೋಡ್ನು. ಹಾಗಾದ್ರೆ ಇಲ್ಲಿ ಸಂಖ್ಯೆಗಳದಾವು. ಈ ಪ್ರಾಪ್ತಾಂಕಗಳ ಸರಾಸರಿ ಏನು ಅಂತ ಕೇಳಿದಾನ. ಸಂಖ್ಯೆಗಳನ್ನ ನೋಡ್ರಿ: 3 6 1 4 5 1 7 5 3 + 6 + 1 + 4 + 5 + 1 + 7 + 5 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವ? ಏನಸರು? 1 2 3 4 5 6 7 8 ಸಂಖ್ಯೆ ಅದಾವ, ಡಿವೈಡೆಡ್ ಬೈ 8. ಹಾಗಾದ್ರೆ ಕೌಂಟ್ ಮಾಡಿಬಿಡೋಣ. 3 6 9 9 1 10 10 4 14 14 5 19 19 1 20 27 27 27 5 32 ಡಿವೈಡೆಡ್ ಬೈ 8. 8 1 8 4 32. ಹಾಗಾದ್ರೆ ಈ ಪ್ರಶ್ನೆಯ ಸರಿಯಾದ ಉತ್ತರ 4. ಸರಾಸರಿಯನ್ನ ಕಂಡುಹಿಡಿಯಾಕ ಬಂತು. ಸರ್ ಇಲ್ಲೊಂದು ಕ್ವಶನ್ ಐತ್ಲ, ಮಧ್ಯಾಂಕ ಕಂಡುಹಿಡ್ರಿ. ತರದ ಮಧ್ಯಾಂಕ ಅನ್ಕೊಡ್ದೇನ? ಕಸಕ್ನ ಮಧ್ಯ ಇಲ್ಲದ. ಮಧ್ಯಾಂಕ ಅನ್ಕೊಡ್ದ ತಲೆಯಾಗ ಬರ್ಬೇಕು. ಏರಿಕೆ ಕ್ರಮದಾಗ ಬರ್ಕೋಬೇಕು. ಮೊದಲ ಕೊಟ್ಟಂತ ಸಂಖ್ಯೆಗಳನ್ನ ಅವ್ ಶಿಕ್ಷಕನ್ ಕೊಟ್ಟಿರ್ತಾನವ. ಅತ್ಯಂತ ಸಣ್ಣ ಸಂಖ್ಯೆ ಯಾವ್ದು? ಏರಿಕೆ ಕ್ರಮ ಗೊತ್ತೈತಿಲ್ಲ. ಮತ್ತೆ ಸಣ್ಣ ಸಂಖ್ಯೆಗಳನ್ನ ಫಸ್ಟ್ ಬರೀದ, ಹಗರ ದೊಡ್ಡ ಹಾಕೋತ್ ಹೋಗುದ, ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಒಳಗ. ಸರ್ ಒಟ್ಟ ನನಗೆ ಗೊತ್ತಾ ಇಲ್ರಿ, 10th ಮುಗಿಸ ಒಂದ್ 20 ವರ್ಷ ಅಂತ ಕಮೆಂಟ್ ಹಾಕಿರ್ತಾರ. ಸರ್ 10th ಮುಗಿಸಿ 12 15 ವರ್ಷ ಆತ್ರಿ.
ಆಮೇಲೆ ನಾವು ಆರ್ಟ್ಸ್ ತಗೊಂಡು ಪೇಪರ್ ಒಂದು ಬರೆಯತ್ತವ, ಈಗ ಡಿ.ಎಡ್ ಮಾಡ್ಯಾವು, ನಮಗೆ ಏರಿಕೆ ಕ್ರಮ ಅಲ್ಲಿ ಒಮ್ಮೆ ಕುಡ್ಸು ತಪ್ತಾವು ಅಂದ್ರೆ ಅವ್ರು ಏನ್ ಮಾಡಿರ್ತಾರೋ ಅವ್ರಿಗೆ ದಿನನಿತ್ಯದಾಗ ಯೂಸ್ ಆಗಿರುದಿಲ್ಲ. ಏನಾದ್ರು ದೊಡ್ಡ ದೊಡ್ಡ ಸಂಖ್ಯೆ ಇರೋ ಬಡ್ನ ಮೊಬೈಲ್ದಾಗ ಕ್ಯಾಲ್ಕುಲೇಟರ್ ಇರ್ತದೆ ಅಂತ ತೆಗದ್ ಹೇಳಪ್ಪ ಕಿರಾಣಿ ಸಂಖ್ಯೆ ಅದು ಮಾಡ್ತಿರ್ತಾವ ಮನ್ಯಾಗ, 5 ರೂಪಾಯಿ ಚಾಪುಡಿ ಪ್ಲಸ್ 10 ರೂಪಾಯಿ ಸಕ್ಕರೆ 10 ಅದ್ ಕ್ಯಾಲ್ಕುಲೇಟರ್ದಾಗ ಬಡ ಬಡ ಕೌಂಟಿಂಗ್ ಇಲ್ಲ, 5 10 15 ಕ್ಯಾಲ್ಕುಲೇಟರ್ ಬೇಕದಕ್ಕ. ಕ್ಯಾಲ್ಕುಲೇಟರ್ಗೆ ಎಷ್ಟು ಅಡಿಕ್ಟ್ ಆಗಿರ್ತಾವ ಅಂದ್ರ ನಾವ ಯಾರ ಗಸಕ್ನ 10 12 ಎಷ್ಟು ಅನ್ಕೊಡ್ದ ಲೆಕ್ಕನ ಮಾಡುದಿಲ್ಲ ನಾ ತಾಯಿಲಿ ಕ್ಯಾಲ್ಕುಲೇಟರ್ ಅಂತ. ಈ ವಿಶೇಷವಾಗಿ ಕಾಮರ್ಸ್ ಹುಡುಗರು ನೋಡ್ರಿ ನೀವು, ಅವ್ರಿಗೆ ಎರಡ ಅಂದ್ರೆ ಕ್ಯಾಲ್ಕುಲೇಟರ್ ಬೇಕು ಅವ್ರಿಗೆ, ಕಾಮರ್ಸ್ದವ್ರಿಗೆ. ಯಾರ ಕಾಮರ್ಸ್ ನೋಡಾತಿದ್ರ ಅಂದ್ರೆ ಬೇದರ್ ಮತ್ ಕಮೆಂಟ್ದಾಗ ಸುಮ್ ಕಾಮಿಡಿ ಹೇಳ ಅಂದ್ರ ಆ ಕ್ಯಾಲ್ಕುಲೇಟರ್ಗೆ ಅಡಿಕ್ಟ್ ಆಗಿಬಿಟ್ರೆ ಹಂಗವು. ಮೊದಲ ಆ ಫೋನ್ ನಂಬರ್ಗಳನ್ನ ಬ್ಯಾಪಾಟ್ ಇಡ್ತಿದ್ರಿ, ನಿಮ್ಮ ಅಜ್ಜಗಳನ್ನ ನಿಮ್ಮ ಅಪ್ಪಾಜಿಗಳನ್ನ ಕೇಳ್ರಿ, ಫೋನ್ ನಂಬರ್ ಬ್ಯಾಪಾಟ್ ಇಡ್ತಿದ್ರು ಅವ್ರ. ಈಗ ನಮ್ಮ ಫೋನ್ ನಂಬರ್ ಬ್ಯಾಪಾಟ್ ಇಲ್ಲ, ನಮಗ್ ಮೈ ನಂಬರ್ ಅಂತೇಳಿ ಸೇವ್ ಮಾಡಿರ್ತಾವ. ಅಂದ್ರೆ ಬರ್ಬರ್ತಾ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಆಗಕೈತಿ ಅಷ್ಟು ನಮ್ಮ ಮೆಮರಿ ಪವರ್ ಲಾಸ್ ಆಗತೈತಿ. ಒಂದ್ 10 12 ಮಂದಿ ನಂಬರ್ ನೆನ್ಪಿಡ್ತಿದ್ರು ಅವ್ರ ಮೊದಲಿನ ಅವ್ರ. ತಗೋ ನಿಮ್ಮ ಅಕ್ಕಂದ, ತಗೋ ನಿಮ್ ಕಾಕಂದ, ತಗೋ 990 ಚಾಲೂನ, ತಗೋ ನಿಮ್ಮ ಅವನ್ ತಗೋ ಬರ್ಕೋಪ 809. ನಿಂದ ನಂಬರ್ ಹೇಳಿ ಈಗ ಗಪ್ ನಿಲ್ದ ಮೈ ನಂಬರ್. ಹಿಂಗ ನಾವು ಮನ್ಯಾಗ ಸಣ್ಣ ಪುಟ್ಟ ಏನಾದ್ರು ಮ್ಯಾಥಮೆಟಿಕ್ಸ್ ಇದ್ದು ಅಂದ್ರ ಬಾಯಿಲೆ ಮಾಡೋದು ಕಲ್ಕೋರವನ. ಯಾಕಂದ್ರೆ ಎಕ್ಸಾಮಿನೇಷನ್ ಒಳಗೆ ಕ್ಯಾಲ್ಕುಲೇಟರ್ ಇಲ್ಲ. ಸ್ಮಾರ್ಟ್ ವಾಚ್ ನಿಷೇಧ. ಒಂದೊಂದು ಎಕ್ಸಾಮ್ದಾಗ ನೀವು ಸೆಂಟ್ರಲ್ ಗೌರ್ಮೆಂಟ್ ಕಿವ್ಯಾನು ತೆಗಿತಾರ ಪಾಪ ಹೆಣ್ಮಕ್ಳು. ಒಮ್ಮೊಮ್ಮೆ ಕೊಳಾನ್ ಚೈನ್ ತೆಗಿಬೇಕ, ಕಾಲುಂಗ್ರಿದ ಒಮ್ಮೆ ರೂಲ್ಸ್ ಬರತ್ತವಂತಾವ. ಕಿವ್ಯಾನು ತೆಗಿ, ಮುಗ್ನ್ಯಾನು ತೆಗಿ, ಮುಗ್ಬಟ್ ತೆಗಿಸ್ತಾರ. ಕೈಯಾಗ ಹುಡುಗರು ಕಡ್ಗ ಹಾಕಿದ್ರ ಕಡ್ಗ ತೆಗದ್ ವಾಚ್ ಅಂತೂ ಇಲ್ಲ ಅಲ್ಲಿ ಗಾಡಿಯಾಗ ಕ್ಲಾಕ್ ಇರ್ತೈತಿ. ಕ್ಯಾಲ್ಕುಲೇಟರ್ ದೊಡ್ಡ ಅಫೆನ್ಸ್ ಅದ, ದೊಡ್ಡ ಕ್ರೈಮ್ ಅದ ಕ್ಯಾಲ್ಕುಲೇಟರ್ ತಗೊಂಡು ಹೋದ್ರ. ಇವ್ ಮನ್ಯಾಗ ಕ್ಯಾಲ್ಕುಲೇಟರ್ಲೇ ಮಾಡಿರ್ತಾನ 2+2. ಮತ್ತೆ ಎಕ್ಸಾಮ್ದಾಗ ಗಸಕ್ ನಾನು ಕೊಡ್ದ ಒಳಗ್ ತ್ರಾಸ. ಕುಡ್ಸೋದು ಹೋತಾನ ಮುಗಿತಾನ. ಓಕೆ, ಮಧ್ಯಾಂಕ ಏರಿಕೆ ಕ್ರಮಕ್ಕೆ ಬರ್ಬೇಕು. ಸಣ್ಣ ಸಂಖ್ಯೆ ಯಾವ್ದ? 1. ಇದಾದ್ಮ್ಯಾಗ 2. ಅಲ್ಲಿ ನೋಡ್ರಿ, ಅಲ್ಲಿ ಮ್ಯಾಗ ನೋಡ್ಕೋತ ಬರಿಬೇಕ. ಆಮೇಲೆ 3 ಸರ್, ಆಮೇಲ್ರಿ 4 ಮಜಾ ಐತಿ. ಆಮೇಲೆ 5, ಆಮೇಲೆ ಸರ 6, 7 ಬರಿಬೇಡ, 7 ಇಲ್ಲ ಕೊಟ್ಟಿಲ್ ಕ್ವಶನ್. ಆಮೇಲೆ ಏನೈತಿ 8 ಮಧ್ಯಾಂಕ. ನೀನ ನಾನ ಜೋಡಿ, ದಂಡಿ ಜೋಡಿ, ಬಜುಬ ನಾನ ನೀನ ಜೋಡಿ, ಮತ್ ಬಜುಬ ನಿಂಗ ನಂಗ ಜೋಡಿ. ನಡಕ್ಕೆ ಏನ್ ಉಳಿತು? ಅದ ಮಧ್ಯಾಂಕ. ಬಹುದೋತ ಸರ್. ಇನ್ನೊಂದು ಕ್ವಶನ್ ನೋಡಿ ಮುಂದೆ ಹೋಗ್ಬಿಟ್ಟು ನಾವು. ಬಹುಲಕ ಹೊಳೆ ಮಳೆ ರಿಪೀಟ್ ಆದಂತ ಸಂಖ್ಯೆ, ಪುನರಾವರ್ತಿತ ಸಂಖ್ಯೆಯನ್ನ ನಾವು ಬಹುಲಕ ಅಂತೇಳಿ ಕರಿತೇವೆ. ಹಾಗಾದ್ರೆ ನೋಡಾತರಿ ವೀಕ್ಷಕರೇ, ಪ್ರೇಕ್ಷಕರೇ, ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬರ್ಗಳೇ, ಯಾವ್ದು ಬಹುಲಕ ಯಾವ್ದು ರಿಪೀಟ್ ಆಗೈತಿ? ಸರ್ 3 ಯಾಕೋ ಬಾಳ ಸತ ಕಾಣತೈತಿ ನೋಡ್ರಿ. ಕಾಣತೈತಿ ಅಂದ್ರೆ ಅದ ಬಹುಲಕ. ಕೊಟ್ಟಂತ ಪ್ರಾಪ್ತಾಂಕಗಳಲ್ಲಿ ಪುನರಾವರ್ತಿತವಾಗಿರುವಂತಹ ಸಂಖ್ಯೆನ ಬಹುಲಕ. ಕ್ಲಿಯರ? ಸರ್ ಯಾವ್ದು ಆಗಿರ್ಕಿಲ್ರಿ, ಎಲ್ಲಾನು ಒಂದೊಂದ ಸಂಖ್ಯೆ. ಕ್ವಶನ್ ರಾಂಗ್, ಯಾವ್ದಾರ ಮಾಡ್ಬೇಕವ ಮತ್ತಲ್ಲಿ ಹಂಗ ಬಹುಲಕ 1 2 3 4 ಬಹುಲಕ ಕಂಡಿಡಿ ಅಂದ್ರ ರಿಪೀಟ್ ಆಗ್ಬೇಕಲ್ಲ ಸಂಖ್ಯೆಗಳ. ಕಾನ್ಸೆಪ್ಟ್ ಇರೋದು ಹಂಗ. ಕ್ಲಿಯರ? ಪೇಪರ್ 1ದವ್ರಿಗೆ ಇಷ್ಟ ಇನಫ್ ಅಂತ ಅನಿಸ್ತೈತಿ. ಸರ್ ನಾ ಇನ್ನೂ ಹೆಚ್ಚು ಗಣಿತ ಕಲಿಬೇಕ್ರಿ, ನಂಗೆ ಭಾರಿ ಇಂಟ್ರೆಸ್ಟ್ ಬರತೈತ್ರಿ ಅಂದ್ರೆ ಪೇಪರ್ 1 ಬರೆಯವ್ರು ನೋಡ್ರಿ ವಿಡಿಯೋ ಪೂರ. ಪೇಪರ್ 2 ಬರೆಯವ್ರ ಇಲ್ಲಿ ಮಟ್ಟ ಬೇಸಿಕ್ಸ್ ಬರ್ತಾತ್ರ ಸರ. ಇನ್ನ ನಾ ಇನ್ನು TET ಅದನ್ನ ಹೇಳ್ರಿ. ಚಲೋ ಮಾಡ್ನು. ಹಾಗಾದ ಸ್ಟಾರ್ಟ್ ಮಾಡು. ಸಂಖ್ಯಾಶಾಸ್ತ್ರದೊಳಗ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಕರೀತಾರು. 3 ಕೇಂದ್ರೀಯ ಪ್ರವೃತ್ತಿಗಳು. ಸರ್ ಇಲ್ಲಿ ಏನಾರ ಚೇಂಜ್ ಆತನ್ರಿ? ಇಲ್ಲೂ ಸೇಮ್. 1ನೇದ್ದ ಸರಾಸರಿ, 2ನೇದ್ದ ಮಧ್ಯಾಂಕ, ಅಗೇನ್ 3ನೇದ್ದ ಬಹುಲಕ. ನಡಿತೈತಿ, ಹಿಂದ ಮುಂದೆ ಬರೋದ್ರ ನಡಿತೈತಿ. ಸರಾಸರಿ, ಮಧ್ಯಾಂಕ, ಬಹುಲಕ. ಸರಾಸರಿ ಏನಂತಿದ್ದು ಇಂಗ್ಲಿಷ್ ಒಳಗ? ಮೀನ್. ಸರ್ ಮೀನ್ ಅಂದ್ರೆ ಈ ನೀರಾಗಿರೋ ಅದಲ್ಲ, ಇದು ಬೇರೆ ಮೀನ್, ಗಣಿತದಾಗಿರೋ ಮೀನ್ ಇದು. ಸರ್ ಮಧ್ಯಾಂಕಕ್ಕೆ ಏನಂತಾರ್ರಿ? ಮೀಡಿಯನ್. ಸರ್ ಬಹುಲಕಕ್ಕೆ ಏನಂತಾರ್ರಿ? ಮೋಡ್. ಮೀನ್, ಮೀಡಿಯನ್, ಮೋಡ್. ಎಕ್ಸಾಮ್ ದೃಷ್ಟಿಯಿಂದ, TET ದೃಷ್ಟಿಯಿಂದ, ಪೇಪರ್ 2 ದೃಷ್ಟಿಯಿಂದ ಸರಾಸರಿಯನ್ನ 3 ವಿಧಾನದಾಗ ಕಂಡುಹಿಡಿಬಹುದು ನಾವು. ಅದ ಸರಾಸರಿಯನ್ನ 3 ಮೆಥಡ್ದಾಗ ಕಂಡುಹಿಡಿಬಹುದು. ಸರ್ ಯಾವ್ಯಾವ್ರಿ ಮೆಥಡ್? 1ನೇದ್ದ ನೇರ ವಿಧಾನ, ಡೈರೆಕ್ಟ್ ಮೆಥಡ್ ಅಂತ ಹೇಳಿ ಕರೀತು. ನೇರ ವಿಧಾನ.
ಇನ್ನೊಂದು ಅಂದಾಜು ಸರಾಸರಿ ವಿಧಾನ. ಅಂದಾಜು ಸರಾಸರಿ ವಿಧಾನ ಇದನ್ನ ನಾವು ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂ ಮೆಥಡ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ಒಳಗೆ. ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂ ಮೆಥಡ್. ಮೂರನೇದ್ದು ಹಂತ ವಿಚಲನಾ ವಿಧಾನ. ಹಂತ ವಿಚಲನಾ ವಿಧಾನ. ಈ ಹಂತ ವಿಚಲನಾ ವಿಧಾನವನ್ನ ನಾವು ಇಂಗ್ಲಿಷ್ ಒಳಗ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಹೇಳಿ ಕರಿತೇವೆ. ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯತಾನ ಈಗ ಪ್ರಾಪ್ತಾಂಕಗಳು ಮುಗಿತ. ಸರ್ ಆಗಳಿಂತ್ರ ವರ್ಗೀಕೃತ ಹಂಗಾರ ಇರ್ತಾವ್ರಿ, ನೋಡುದು ಬಹಳ ಆಸೆ ಆಗತ್. ಮಾಡ್ತ ಸರಾಸರಿಯನ್ನ 3 ವಿಧಾನದಾಗ ತೆಗಿಬಹುದು. ಒಂದನೇದ್ದು ನೇರ ವಿಧಾನ, ಡೈರೆಕ್ಟ್ ಮೆಥಡ್. ಇನ್ನೊಂದು ಅಂದಾಜು ಸರಾಸರಿ ವಿಧಾನ, ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂ ಮೆಥಡ್. ಇನ್ನೊಂದು ಹಂತ ವಿಚಲನಾ ವಿಧಾನ, ಸ್ಟೆಪ್ ಡಿವಿಯೇಷನ್ ಮೆಥಡ್. ಫಸ್ಟ್ ಸರಾಸರಿನ ನೋಡಿಬಿಡ್ದು, ಆಮೇಲೆ ಇದನ್ನ ಮಾಡ್ದು. ಹಾಗಾದ್ರೆ ಸರ್ ಸರಾಸರಿದ ಒಂದೊಂದು ವಿಧಾನಗಳು ಹೆಂಗೆ ಇರ್ತಾವ ಅಂತ ತೋರಿಸ್ಬಿಡೋಣ. ಫಸ್ಟ್ ನೇರ ವಿಧಾನವನ್ನ ನೋಡೋಣ. ಇದರದ್ದು ಫಸ್ಟ್ ಫಾರ್ಮುಲಾ ಹಾಕ್ತಾ ನೋಡ್ರಿ. ನೇರ ವಿಧಾನದ ಸರಾಸರಿಯನ್ನ ತೆಗಿಬೇಕಂದ್ರೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸರ್ ಸಿಗ್ಮಾ ಅಂದ್ರೆ ಏನ್ರಿ? ಸಿಗ್ಮಾ ಅಂದ್ರ ಅದೊಂದು ಸಿಂಬಾಲ. ಮೊತ್ತಕ್ಕೆ ನಾವು ಸಿಗ್ಮಾ ಅಂತ ಹೇಳಿ ಕರಿತೇವೆ. ಟೋಟಲ್ ಅಮೌಂಟ್ ಏನಿರ್ತೈತಿಲ್ಲ ಕೂಡಿಸ್ತಾವಲ್ಲ ಏನ, ಅದಕ್ಕೆ ನಾವು ಸಿಗ್ಮಾ ಅಂತ ಹೇಳಿ ಕರಿತೇವೆ. ಅದಕ್ಕೆ ಸಮೇಶನ್ ಅಂದ್ರೂ ನಡೀತೈತಿ. ನೀವು ಸಿಗ್ಮಾ ಆರ್ ಸಮೇಶನ್. ಓಕೆ, ಹಾಗಾದ್ರೆ ಸರ್ ಒಂದು ಸರಾಸರಿ ತೆಗೆದು ತೋರಿಸ್ಬಿಡ್ರಿ ನೇರ ವಿಧಾನದಾಗ. ಫಾರ್ ಎಕ್ಸಾಂಪಲ್ ಒಂದು ತೆಗೆದ ಬಿಡು, ಏನ್ ದೊಡ್ಡ ತ್ರಾಸ ಇಲ್ಲ, ಬಹಳ ಈಸಿ ಅದ. ಒಂದು ಬಾಕ್ಸ್ ಕೊಟ್ಟಿರ್ತಾನು, ವರ್ಗೀಕೃತ ದತ್ತಾಂಶಗಳು ಇರ್ತಾವ ಇಲ್ಲಿ. ವರ್ಗೀಕೃತ ದತ್ತಾಂಶಗಳು ಅಥವಾ ನಾವು ವರ್ಗಾಂತರಗಳು ಅಂತ ಹೇಳಿ ಕರಿಬಹುದು. ಅದನ್ನ ವರ್ಗಾಂತರಗಳು ಇಂಗ್ಲಿಷ್ ಒಳಗೆ ಇದು ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳಿ ಕರೀತಾರ. ಬಾಜುಕ ಆವೃತ್ತಿಯನ್ನ ಕೊಟ್ಟಿರ್ತಾನು, ಈ ಆವೃತ್ತಿಯನ್ನ ನಾವು ಫ್ರೀಕ್ವೆನ್ಸಿ ಅಂತ ಹೇಳಿ ಕರಿಬೇಕು. ಕ್ಲಾಸ್ ಇಂಟರ್ವಲ್ಸ್ ಫ್ರೀಕ್ವೆನ್ಸಿ. ಓಕೆ, ಕೆಲವೊಂದಿಷ್ಟು ಆವೃತ್ತಿ ಮತ್ತು ಕೆಲವೊಂದಿಷ್ಟು ಫ್ರೀಕ್ವೆನ್ಸಿಯನ್ನ ಬರದ ಒಂದು ನೇರ ವಿಧಾನದ ಸರಾಸರಿ ತೆಗಿತಾನೆ. ಅಂದಾಜು ವಿಧಾನ, ಹಂತ ವಿಚಲನ ವಿಧಾನ ವಿಡಿಯೋ ಲ್ಯಾಗ್ ಮಾಡೋದು ಬೇಡ. ಅಲ್ಲಿ ಫಾರ್ಮುಲಾಸ್ ಗಳನ್ನ ಹೇಳ್ತಾನೆ, ಆ ಫಾರ್ಮುಲಾ ಓದ್ಕೊಂಡು ಬಂದ್ರೆ ಸಾಕು. ಯಾಕಂದ್ರೆ ಹೋದ ವರ್ಷ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ರೀಸೆಂಟ್ ಕ್ವಶನ್ ಪೇಪರ್ ಗಳಲ್ಲಿ ಫಾರ್ಮುಲಾಸ್ ಗಳನ್ನ ಕೇಳತ್ತಾರ ವಿಶೇಷವಾಗಿ. ಮತ್ ಬಿಟ್ರ ಈ ನಡಕಿನ ವರ್ಗಾಂತರ ಯಾವ್ದ, ಆವೃತ್ತಿ ಯಾವ್ದ ಇಂಥದ್ ಕೇಳ್ತಿರ್ತಾರೋ ಅಲ್ಲಿ ನಾ ಹೇಳ್ತಾನೆ ನಿಮಗೆ. ಅದ್ರ ಬಗ್ಗೆ ಡಿಸ್ಕಷನ್ ಆಗೇ ಆಗ್ತದೆ ಈಗ. ಓಕೆ, ನೇರ ವಿಧಾನದ ಸರಾಸರಿ ಒಂದು ತೆಗೆದು ಬಿಡೋಣ. ವರ್ಗಾಂತರಗಳು, ಕ್ಲಾಸ್ ಇಂಟರ್ವಲ್ಸ್, ಆವೃತ್ತಿ, ಫ್ರೀಕ್ವೆನ್ಸಿ. ಈಗ 0 ದಿಂದ 10, 10 ರಿಂದ 20, 20 ರಿಂದ 30, 30 ರಿಂದ 40, ಇನ್ನೊಂದು ತೋಲ 40 ರಿಂದ 50. ಇಷ್ಟು ವರ್ಗಾಂತರಗಳದಾವ. ಇದಕ್ಕೆ ಫ್ರೀಕ್ವೆನ್ಸಿಯನ್ನ ನೋಡೋದಾದ್ರೆ 3, 4, 6, 4, 3. ಏನ್ ಬೇಕಾದ್ ಕೊಟ್ರು ನಡೀತೈತಿ. ಅವ್ರು ಏನ್ ಬೇಕಾದ ಕೊಟ್ರು ನಡೀತೈತಿ, ಬೇಕಾದ್ ಕೊಟ್ರು ತೆಗಿಬಹುದು ನಾವು ಸರಾಸರಿಯನ್ನ. ಸರ್ ಇದು ಹೆಂಗ್ರಿ? ಇದ ನಿತ್ಯ ಜೀವನದಾಗ ಎಲ್ಲಾರ ಹೆಲ್ಪ್ ಆಕೈತನ? ಇದು ಹೆಲ್ಪ್ ಆಕೈತಿ ನಿಮಗ. ಇದು ಬಹಳ ದೊಡ್ಡ ಡೀಪ್ ಲೆವೆಲ್ದಾಗ ಮ್ಯಾಥಮೆಟಿಕ್ಸ್ ಅನ್ನ ಕಲಿಯಾತವ್ ಸರ್. ಹೆಂಗಂದ್ರ ಈಗ ಒಂದು ಊರಿಗೆ ಸರ್ವೆ ಸರ್ವೆ ಮಾಡೋದೆಲ್ಲ ಆಲ್ಮೋಸ್ಟ್ ಇದ್ರಲೇನೆ. ನಾ ಅದಕ್ಕೆ ಏನೇ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಅ ಮ್ಯಾಥಮೆಟಿಕ್ಸ್ ವಿಚ್ ಹ್ಯಾಸ್ ಅ ಕಲೆಕ್ಟಿಂಗ್ ಸಮ್ ಡಾಟಾಸ್ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆಕ್ಟಿಂಗ್ ಮಾಡುವಂತ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್. ಕಾಮರ್ಸ್ ಅವ್ರಿಗೆ ಬಹಳ ಒಂದು ವಿಷಯ ಇರ್ತೈತಿ, ಅದ ಒಂದು ಸಬ್ಜೆಕ್ಟ್ ಅದ ಕಾಮರ್ಸ್ ಕಲಿಯುವಾಗ ಸ್ಟಾಟ್ ಅಂತ ಹೇಳಿ. ನಾವು ಸೈನ್ಸ್ ಮಾಡಿದವರಿಗೆ ನಮಗೊಂದು ಸಬ್ಜೆಕ್ಟ್ ಇರ್ತೈತಿ PUC ಒಳಗ. ಆರ್ಟ್ಸ್ ಮಾಡಿದವರಿಗೆ ಅದನ್ನ ಏನಿಲ್ಲ 10th ಲಾಸ್ಟ್. ಈಗ ಇಲ್ಲಿ ಬರೀ ಎಲ್ಲಿ ಸರ್ ನಿತ್ಯ ಜೀವನದಾಗ ಎಲ್ಲಿ ಹೆಲ್ಪ್ ಆಕೈತಿ? ಫಾರ್ ಎಕ್ಸಾಂಪಲ್ ಒಂದು ಊರ್ನಾಗ ನಾವು ಸರ್ವೆ ತೆಗಿತಿದ್ವು ಅಂದ್ರ 0 ದಿಂದ 10 ವಯಸ್ಸಿನ ಹುಡುಗರು ಎಟ್ಟದಾರಪ್ಪ? 3 ಮಂದಿ ಅದಾರ ಒಂದು ಓಣ್ಯಾಗ. ಊರ್ ಬೇಡ, ಒಂದು ಓಣ್ಯಾಗ 10 ರಿಂದ 20 ವಯಸ್ಸಿನ ಹುಡುಗರು ಎಟ್ಟ ಅಂದ್ರ ಲಘು ಸಿಗ್ತೈತಿ ನಮಗ. ನಿನ್ ವಯಸ್ಸಟ್ಲೆ 11 ಸರ್, ನಿನ್ ವಯಸ್ಸಟ್ಲೆ 12 ಸರ್ ಅನ್ನೋದು ಬೇಡ. 10 ರಿಂದ 20 ಇದ್ದವ್ರು ಎದ್ನಿಲ್ರಿ ಅಂದ್ರ ಬಡ್ನ ಮಾಹಿತಿ ಸಿಗ್ತೈತಿ ನಮಗ. 10 ರಿಂದ 20 ಇರೋರು 8 ಮಂದಿ ಅಂದ್ರ 4 ಮಂದಿ. ಸರ್ 20 ರಿಂದ 30 ವಯಸ್ಸಿನ ಹುಡುಗರು ಎಟ್ಟದಾರ್ರಿ? 6 ಮಂದಿ ಅದಾರ ಹುಡುಗರ. ಸರ್ 30 ರಿಂದ 40 4 ಮಂದಿ ಅದಾರ. 40 ರಿಂದ 50 3 ಮಂದಿ ಅದಾರ. ಹಿಂಗ ಈಗ ನಾವು ಇನ್ಸ್ಟಾಗ್ರಾಮ, ಫೇಸ್ಬುಕ್, ಯೂಟ್ಯೂಬ್ದಾಗ ಯಾವ್ದಾರ ವಿಡಿಯೋ ಬಿಟ್ಟು ಅಂದ್ರೆ ಅಲ್ಲೇ ವಿಡಿಯೋದ ಕೆಳಗೆ ಇನ್ಸೈಟ್ಸ್ ಅಂತ ಇರ್ತೈತಿ. ಅದ್ರ ಮ್ಯಾಗ ಹೊಡೆದು ಅಂದ್ರೆ ನಿಮ್ ವಿಡಿಯೋ ಯಾವ ಏಜಿನ ಗ್ರೂಪ್ನವ್ರು ಹೆಚ್ಚು ಮಂದಿ ನೋಡ್ಯಾರು ಅಂತ ತೋರಿಸ್ತೈತಿ. ಅದ 0 ದಿಂದ 20 ವಯಸ್ಸಿನವ್ರ ಒಂದು 30% ಇರ್ತೈತಿ, ಕಡಿಮೆ ನೋಡ್ತಾವ ಪಾಪ ಅಭ್ಯಾಸದ. ಈ 20 ರಿಂದ 40 ವಯಸ್ಸಿನ ಮಂದಿ ಏನೈತ್ಲೆ ಇದು ಜಾಸ್ತಿ ನೋಡಿರ್ತೈತಿ. 70% ಇದನ್ನ ಇವರ ನೋಡಿರ್ತಾರ ಹೆಚ್ಚು.
ಅವ್ರ ಪಾಪ ಮತ್ತ 60 ವಯಸ್ಸಿನ ದಾಟಿದವ್ರ ಮೊಬೈಲ್ ಇರುದಿಲ್ಲ ಅವ್ರ ಕಡೆ ಅಜ್ಜಗಳು. ಸರಿ ಇಲ್ರಿ ನಮ್ಮ ಮನ್ಯಾಗ ಅಜ್ಜಾನು ರೀಲ್ಸ್ ನೋಡ್ತಾನ್ರಿ, ನಡೀತೈತೆ. ಈಗೇನ ಈಗ ಎಲ್ಲಾರ ಕಡೆನೂ ಮೊಬೈಲ್. ಮತ್ತೆ ಅದ್ರೊಳಗೆ ಈಗ ಅಜ್ಜಗಳು ಬಾಳ್ ನೋಡತ್ತಾರ ರೀಲ್ಸ್ಗಳ. ಈ ಹಿಂದಿ ರೀಲ್ಸ್ ಅದು ಹುಡುಗ್ಯಾರ್ದು ಡ್ಯಾನ್ಸ್ ಮಾಡುವ ನೋಡ್ಕೋತ್ ಕೂತ್ ಬಿಟ್ಟಿರ್ತಾರ ಒಂದ್ ಕಡ್ಡಿ. ಹಳ್ಳ್ಯಾಗುವ ಸಿಟಿಯಾಗಟ್ಟ ಅಲ್ಲ, ಕೆಲವೊಂದಿಷ್ಟು ಹಳ್ಳ್ಯಾಗ ನಾವ್ ಎಲ್ಲಾರು ಊರಿಗೆ ಹೋಗ ನೋಡಿರ್ತಾನೆ, ಕಟ್ಟಿ ಕೂತಿರ್ತಾರ, ಏನು ಕೆಲಸ ಇರುದಿಲ್ಲ, ಆರಾಮ್ಸೆ ಇರ್ತಾರೆ. ಫಸ್ಟ್ ಕ್ಲಾಸ್ ಮೊಬೈಲ್ ಇರ್ತೈತೆ ಅಂದ ಹಂಗ ಎಬ್ಸುದು ಮಸ್ತ್ ಮಸ್ತ್ ಡ್ಯಾನ್ಸ್. ಮತ್ ಲೈಕು ಕೊಡ್ತಿರ್ತಾರ ಒಬ್ಬೊಬ್ರು ಅಜ್ಜಾರ, ಹಂಗೂ ಇರ್ತಾವ. ಈ ವಿಡಿಯೋ ಯಾರು ನೋಡತ್ತಾರ ನೋಡ್ರಿ, ಮತ್ತೆ ಅವ್ರ ಇಂಥವ್ ನೋಡುದಿಲ್ಲ. ಇಂಥವ್ ನಾವು ಬರೀ ಎಕ್ಸಾಮ್ ಬೇರೆ ಅವ್ರ ಅಟ್ಟಲ್ಲ, ನಾವು ಅವ್ರು ನೋಡು ವಿಡಿಯೋನ ಬೇರೆ. ಈಗ ಸರ್ ನನಗ ವರ್ಗೀಕೃತ ದತ್ತಾಂಶ ಅಂದ್ರೂ ಗೊತ್ತಾತು, ಅಥವಾ ವರ್ಗಾಂತರಗಳ ಅಂದ್ರೂ ಗೊತ್ತಾತು. ಆವೃತ್ತಿನ ಇದನ್ನ ಅವ್ರ ಕೊಟ್ಟಿರ್ತಾರ, ನಾವು ರೆಡಿ ಮಾಡೋದಲ್ಲ. ಇದ ಕ್ವಶನ್ ಪೇಪರ್ದಾಗ ಕೊಟ್ಟಿರ್ತಾರ. ಇದಕ್ಕೆ ಸರಾಸರಿ ತೆಗಿ ಅಂತಾರ. ತೆಗಿನು ರೆಡಿ ಅದಾರ ಎಲ್ಲಾರು? ಇದಕ್ಕೆ ಸರಾಸರಿ ತೆಗಿಯೋಕಿತ್ರ ಮೊದಲ ಇನ್ನೊಂದು ಬಾಕ್ಸ್ ಅನ್ನ ನಾವು ರೆಡಿ ಮಾಡ್ಕೋಬೇಕು. ದಟ್ ಈಸ್ ಮಧ್ಯ ಬಿಂದು ಬಾಕ್ಸ್. ಮಧ್ಯ ಬಿಂದು ಬಾಕ್ಸ್ ಅಂದ್ರ XI ಬಾಕ್ಸ್. ಇದ್ರ ಬಗ್ಗೆನೂ ಕ್ವಶನ್ ಕೇಳ್ಯಾವ. ಸರ್ ಮಧ್ಯ ಬಿಂದು ಬಾಕ್ಸ್ ಅನ್ನ ಹೆಂಗ್ ರೆಡಿ ಮಾಡುದ ಅಂದ್ರ, ಈ ವರ್ಗಾಂತರಗಳು ಇರ್ತಾವಲ್ಲ, ಈ ಕ್ಲಾಸ್ ಇಂಟರ್ವಲ್ಸ್ ಇರ್ತಾವಲ್ಲ, ಈ ಕ್ಲಾಸ್ ಇಂಟರ್ವಲ್ಸ್ ನ ಈ ನಂಬರ್ ಅನ್ನ ನಾವು ಕೆಳಮಿತಿ ಅಥವಾ ಲೋವರ್ ಲಿಮಿಟ್ ಅಂತ ಹೇಳಿ ಕರಿತೇವ್. ಈಚೆ ಕಡೆ ನಂಬರ್ ಅನ್ನ ನಾವು ಮೇಲ್ಮಿತಿ ಅಥವಾ ಅಪ್ಪರ್ ಲಿಮಿಟ್ ಅಂತ ಹೇಳಿ ಕರಿತೇವ್. ಕೆಳಮಿತಿ ಮೇಲ್ಮಿತಿ. ಈ ವರ್ಗಾಂತರದ ಕೆಳಮಿತಿ 10, ಮೇಲ್ಮಿತಿ 20. ಇವು ಕ್ವಶನ್ ಆಗ್ಯಾವ ಅದಕ್ಕೆ ಹೇಳತ್ತಾನೆ. ಈ ವರ್ಗಾಂತರದ ಕೆಳಮಿತಿ 20, ಮೇಲ್ಮಿತಿ 30. ಈ ವರ್ಗಾಂತರದ ಕೆಳಮಿತಿ 30, ಮೇಲ್ಮಿತಿ 40. ಈ ವರ್ಗಾಂತರದ ಕೆಳಮಿತಿ 40, ಮೇಲ್ಮಿತಿ 50. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಸರ್ XI ಮಧ್ಯ ಬಿಂದುವನ್ನ ಯಾವ ರೀತಿ ತೆಗಿಬೇಕು ಅಂದ್ರ, ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಇದು ಕೂಡ ಪ್ರಶ್ನೆ ಆಗೈತಿ. ಸರಾಸರಿ ಒಳಗ ಮಧ್ಯ ಬಿಂದುವನ್ನ ಯಾವ ರೀತಿ ತೆಗಿಬೇಕು? ಕೆಳಗೆ ಆಪ್ಷನ್ ಕೊಟ್ಟಿರ್ತಾನ, ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2, ಕೆಳಮಿತಿ ಮೈನಸ್ ಮೇಲ್ಮಿತಿ ಡಿವೈಡೆಡ್ ಬೈ 2, ಕೆಳಮಿತಿ ಗುಂಡ್ಲೆ ಮೇಲ್ಮಿತಿ ಡಿವೈಡೆಡ್ ಬೈ 2 ಹಿಂಗ್ ಕೊಟ್ಟಿರ್ತಾನ. ಅಲ್ಲ ಇದೆಲ್ಲೂ ನೋಡಿ ಇಲ್ಲಲ್ಲ ಅನ್ಬೇಡ್ರಿ. ಕೆಳಮಿತಿ ಮೇಲ್ಮಿತಿಯನ್ನ ಕೂಡಿಸಿ ಡಿವೈಡೆಡ್ ಬೈ 2 ಮಾಡ್ರಿ ಅಂದ್ರೆ ನಿಮಗೆ ಮಧ್ಯ ಬಿಂದುದ ಬಾಕ್ಸ್ ರೆಡಿ ಆಕೈತಿ. ಇಲ್ಲಿ ನೋಡಿ 0 10 ಕೂಡಿಸ್ರಿ, 10 ಡಿವೈಡೆಡ್ ಬೈ 2 ಮಾಡ್ರ 5. ಅಂದ್ರೆ ಇದ್ರ ಮಧ್ಯಮ ಬೆಲೆ ನಿಮ್ಗೆ ಡೈರೆಕ್ಟ್ ಬರ್ತಕ್ಕೈತೆ. 0 10 ನಡುವಿನ ಸಂಖ್ಯೆ ಯಾವ್ದಪ್ಪ? 5. ಅದನ್ನ ನಾವ್ ಹಿಂಗ್ ಮಾಡ್ಬೇಕು. 10 20 ನಡುವಿನ ಸಂಖ್ಯೆ ಯಾವ್ದ? 15. ನೀ ಕೂಡಿಸಿ ಡಿವೈಡೆಡ್ ಬೈ 2 ಮಾಡ್ರು ಅದ ಬರ್ತೈತಿ. 20 30 ನಡುವಿನ ಸಂಖ್ಯೆ 25. 30 40 35 40 50 45 ಅದನ್ನ ಇಲ್ಲಿ ಬರುದು. ದಟ್ ಈಸ್ 5 10 20 ನಡುವ 15, 20 30 ನಡುವ 25, 30 40 ನಡುವ 35, 40 50 ನಡುವ 45. ದೀಸ್ ಆರ್ ದಿ ಮಿಡ್ ಪಾಯಿಂಟ್ಸ್, ಮಧ್ಯ ಬಿಂದುಗಳು. ಸರ್ ಇಲ್ಲಿಗೆ ಮುಗಿತಾನ? ಇಲ್ಲ, ಇನ್ನೊಂದು ಬಾಕ್ಸ್ ಬರ್ತೈತಿ. ದಟ್ ಈಸ್ FI XI. ಓಕೆ, ದಿಸ್ ಈಸ್ FI ಆವೃತ್ತಿ ಅಂಡ್ XI. ಇದನ್ನ ಗುಣಾಕಾರ ಮಾಡಿದ್ವು ಅಂದ್ರೆ ಬರುವಂತ ಕಾನ್ಸೆಪ್ಟ್ ದಿಸ್ ಒನ್. ಹಾಗಾದ್ರೆ ಗುಣಾಕಾರ ಮಾಡೋ ರೆಡಿ ಅದಾರ ಎಲ್ಲರೂ? ಕ್ಯಾಲ್ಕುಲೇಟರ್ ಬೇಡ, ಬೈಲೆ. 5 3 15. ದಿಸ್ ಇಸ್ ವಾಟ್ FI XI ಬಾಕ್ಸ್. ಇದು 5 3 15. ಸರ್ 5 3 ಹಾಕ್ರೆ 3 5 15. 15 4 60. ಓಕೆ, 25 6 150. 150. ಪೆನ್ನ ಪೇಪರ್ ಇದ್ರೆ ಬಡ್ಡ ಮಾಡ್ಕೋರಿ ನೀವು. 35 4 140. ಓಕೆ, 45 3 ಮಾಡ್ರಿ. 3 5 15, 3 4 12, ಒಂದು ಕೈಲ ಐತೆ 13, 135. ಇವ FI XI ನ ಸಂಖ್ಯೆಗಳು. ನಾವೀಗ ಏನ್ ಮಾಡ್ಬೇಕು? ಇಡೀ FI XI ದ ಸಿಗ್ಮಾ ತೆಗಿಬೇಕು. ಸರ್ ಸಿಗ್ಮಾ ಮತ್ ಬಂತಾರಲ್ಲ, ಸಿಗ್ಮಾ ಅಂದ್ರೆ ಟೋಟಲ್ ಇವೆಲ್ಲಾನು ಕೂಡಿಸ್ಬೇಕು ಅನ್ನಂಗ. FI XI ನ ಕೂಡಿಸ್ರಿ, 140 150 ಕೂಡಿಸ್ರಿ 290. ಓಕೆ, ಇವನ್ನೆರಡು ಕೂಡಿಸಿದ್ದು ಮಾರ್ಕ್ ಮಾಡ್ತಾನೆ. 290 290 60 350. 350 135 ಐತಿ. ಸಮಾನಲ್ಲೇ ಕೂಡಿಸ್ರಿ. 350 100 450. 450 35 485. 485 15 500. ಬರೋಬ್ಬರ್ ನಮಗ 500 ಅನ್ನುವಂತಹ ವ್ಯಾಲ್ಯೂ ಸಿಕ್ತು. ಇವನ್ನೆಲ್ಲ ಕೂಡಿಸಿದ್ರೆ 500 ಬರ್ತದೆ. ಇದ್ರ ಜೊತೆ ಏನ್ ಮಾಡ್ಬೇಕು? FI ಕೊಟ್ಟಂತ ಆವೃತ್ತಿಗಳದ ಏನಿರ್ತದೆ ಇದ್ರದ್ದು ಕೂಡ ಸಿಗ್ಮಾ ತೆಗಿಬೇಕು. ಸಿಗ್ಮಾ ಅಂದ್ರೆ ಮೊತ್ತ 3 4 7.
7 6 13, 13 4 17, 17 3 20. Okay, this is sigma fi, that one is sigma fi xi. ಈ ಲಾಸ್ಟ್ ಬರುವಂತ ಬಾಕ್ಸ್ ಕೂಡ್ಸೇವು, ಈ ಬಾಕ್ಸ್ ಕೂಡ್ಸೇವು. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ನೇರ ವಿಧಾನದಾಗ ಸರಾಸರಿಯನ್ನ ಕಂಡುಹಿಡಿಬೇಕಂದ್ರೆ ಸಿಗ್ಮಾ fi xi ಡಿವೈಡೆಡ್ ಬೈ ಸಿಗ್ಮಾ fi ಅನ್ನುವಂಥದ್ದು ಫಾರ್ಮುಲಾ ಇದೆ. ಸಿಗ್ಮಾ fi xi ಎಷ್ಟು ಬಂತು? ಇದೇಗಿನ ಕುಡ್ಸಿದಾಗ, ಇದೇಗಿನ ಸ್ಲೈಡ್ದಾಗ ಇವನ್ನೆಲ್ಲ ಕುಡ್ಸಿದಾಗ ಎಷ್ಟು ಬಂದಿತ್ತು? 500 ಬಂದಿತ್ತು ಅಮೌಂಟ್. ಅದನ್ನ ಬರಿಬೇಕು. ಡಿವೈಡೆಡ್ ಬೈ ಇದನ್ನೆಲ್ಲ ಕೂಡಿಸುದು, ಆವೃತ್ತಿಗಳನ್ನ ಕೂಡಿಸುದು, ಅವಾಗ ಎಷ್ಟು ಬಂದಿತ್ತು ಅಮೌಂಟ್? 20 ಬಂದಿತ್ತು. ಅದನ್ನ ಬರಿಬೇಕು. ಫಾರ್ ಎಕ್ಸಾಂಪಲ್ ಸಿಗ್ಮಾ fi xi 500 ಡಿವೈಡೆಡ್ ಬೈ ಸಿಗ್ಮಾ fi 20. Then 0 0 get cancellation, 2 1s are 2, 25s are 50. Then 25 ಅನ್ನುವುದು ಈ ವರ್ಗೀಕೃತ ದತ್ತಾಂಶಗಳ ಸರಾಸರಿ. ವರ್ಗೀಕೃತ ದತ್ತಾಂಶಗಳದ್ದ ಈಗ ಸರಾಸರಿ ತೆಗೆದು ಇದೇಗಿನ ಗತಿ ಬಡ ಬಡ ಸಂಖ್ಯೆಗಳನ್ನ ಕೂಡಿಸಿ ಡಿವೈಡೆಡ್ ಬೈ ಸಂಖ್ಯೆ ಮಾಡೋದಲ್ಲ. ಇದು ಸೆಕೆಂಡ್ ಲೆವೆಲ್, ದೊಡ್ಡ ಲೆವೆಲ್ ಆದಾಗ ಮ್ಯಾಥಮೆಟಿಕ್ಸ್ ಇದೆ, ಸ್ಟ್ಯಾಟಿಸ್ಟಿಕ್ಸ್. ಫಸ್ಟ್ 2 ಬಾಕ್ಸ್ ಅವ್ರು ಕೊಟ್ಟಿರ್ತಾರೆ, 3ನೇ ಬಾಕ್ಸ್ ನೀ ಹಾಕ್ಬೇಕು. ಹೆಂಗ್ ಹಾಕ್ಬೇಕು? ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡಿ ಹಾಕ್ಬೇಕ. 4ನೇ ಬಾಕ್ಸ್ ಹೆಂಗ್ ಹಾಕ್ಬೇಕು? ಆವೃತ್ತಿ ಮತ್ತು ನೀ ಮಧ್ಯ ಬಿಂದು ತೆಗೆದಿರ್ತಾರ ಅವ್ನ 2 ಗುಣಾಕಾರ ಮಾಡಿ ಹಾಕ್ಬೇಕ. ಆ ಲಾಸ್ಟ್ ಬಾಕ್ಸ್ ಕೂಡಿಸಿ ಕೆಳಗಿಡ್ಬೇಕು ಉತ್ತರ. 2ನೇ ಬಾಕ್ಸ್ ಕೂಡಿಸಿ ಕೆಳಗಿಡ್ಬೇಕು ಉತ್ತರ. ಅವೆರಡು ಸಿಗ್ಮಾಗಳ, ಅವೆರಡು ಮೊತ್ತ. ಆಮೇಲೆ ಸರಾಸರಿದೇನ ಫಾರ್ಮುಲಾ? ಸಿಗ್ಮಾ fi xi ಡಿವೈಡೆಡ್ ಬೈ ಸಿಗ್ಮಾ fi. ಲಾಸ್ಟ್ ಬಾಕ್ಸ್ ಮೊತ್ತ ಡಿವೈಡೆಡ್ ಬೈ ಆವೃತ್ತಿಗಳ ಮೊತ್ತ. ಇದನ್ನ ತೆಗದಿ ಅಂದ್ರ ಇದನ್ನ ನೇರ ವಿಧಾನದಾಗ ಸರಾಸರಿ ತೆಗದಿಪ್ಪ ಅಂದಂಗ. ನಾಳೆ ಎಕ್ಸಾಮಿನೇಷನ್ದಾಗ ಒಮ್ಮೆ ಮವ ಕೊಡ್ತಾನೆ. ಒಂದು ಹಿಂಗ್ ಕೊಟ್ಟಿರ್ತಾರ ನೋಡ್ರಿ, ಒಂದು ವರ್ಗೀಕೃತ ದತ್ತಾಂಶಗಳ ಸರಾಸರಿ 50. ಒಂದು ವರ್ಗೀಕೃತ ದತ್ತಾಂಶಗಳ ಸರಾಸರಿ 50 ಅವ ಕೊಡತಾನ 50 ಅಂತ ಹೇಳಿ. ಸರಾಸರಿನ 50 ಆಲ್ರೆಡಿ ಕೊಟ್ಟ ಬಿಟ್ಟಾರ ಅವ್ರ. ಆ ವರ್ಗೀಕೃತ ದತ್ತಾಂಶಗಳ ಆವೃತ್ತಿಗಳ ಮೊತ್ತ, ಆ ವರ್ಗೀಕೃತ ದತ್ತಾಂಶಗಳ ಆವೃತ್ತಿಗಳ ಮೊತ್ತ 20 ಆದರೆ, 20 ಆದರೆ fi xi ನ ಬೆಲೆ ಎಷ್ಟು ಅಂತ ಕೇಳ್ತಾನ. ಬೆಲೆ ಎಷ್ಟು ಅಂತ ಕೇಳ್ತಾನ. ಇವೆಲ್ಲ ಡೆಪ್ತ್ ಕ್ವಶನ್ಸ್ಗಳು. ಹಾಗಾದ್ರೆ ನೀ ಯಾವ ರೀತಿಯಾದಂತಹ ಕಾನ್ಸೆಪ್ಟ್ ಅನ್ನ ಇಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ ಸರಾಸರಿ ಇಸ್ ಈಕ್ವಲ್ ಟು ಸಿಗ್ಮಾ fi xi ಡಿವೈಡೆಡ್ ಬೈ ಸಿಗ್ಮಾ fi xi. ಇದನ್ನ ಕೇಳತ್ತ ನಾವು. fi xi ಗಳ ಮೊತ್ತಗಳ ಬೆಲೆ ಎಷ್ಟು? ಸಿಗ್ಮಾ fi. ಅದನ್ನ ಕೊಟ್ಟ ನಾವು. ಆವೃತ್ತಿಗಳ ಮೊತ್ತ 20. ಸರಾಸರಿ ಕೂಡ ಕೊಟ್ಟಾನ 50 ಆಗೈತಿ ಸರಾಸರಿ ಅಂತೇಳಿ. ಆಯಾ ಜಾಗದಾಗ ಅವ್ನು ತುಂಬೇಕು. ಸರಾಸರಿ 50 ಆಗೈತ್ರಿ. ಸಿಗ್ಮಾ fi xi ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕ್ರಿ. ಡಿವೈಡೆಡ್ ಬೈ ಸಿಗ್ಮಾ fi ಕೊಟ್ಟಾನ್ರಿ 20. ಡಿವೈಡೆಡ್ ಬೈ ಐತಿ, ಈಚೆ ಕಡೆ ಹೋದ್ರೆ ಮಲ್ಟಿಪ್ಲಿಕೇಶನ್ ಆಕೈತಿ. 50 into 20 is equal to ಸಿಗ್ಮಾ fi xi. ಹಾಗಾದ್ರೆ ಸಿಗ್ಮಾ fi xi ನ ಬೆಲೆ ಎಷ್ಟು? 5 2 10, 2 0 ಅದಾವು, 2 0 ಕೊಡು. 1000 ಅನ್ನೋದು ಆ ಟೋಟಲ್ ಸಿಗ್ಮಾ fi xi ಗಳ ಟೋಟಲ್ ಮೊತ್ತ ಆಗಿರ್ತದೆ. ಪರೀಕ್ಷೆ ಒಳಗ ಬಾಕ್ಸ್ ಗೀಕ್ಸ್ ಹಾಕುದಿಲ್ಲ ಅವ್ರ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ದಾಗ ಬಾಕ್ಸ್ ಹಾಕಿ ಇದನ್ನೆಲ್ಲ ಮಾಡ್ರಿ ಅನ್ನೋದಿಲ್ಲ. 1 ಮಾರ್ಕಸ್ ಇಂದ ಅಷ್ಟ ವೇಟೇಜ್ ದ ಅಲ್ಲೇ ನಿಮ್ಮನ್ನ ಏನ್ ಮಾಡ್ತಿರ್ತಾರ ಅಂದ್ರೆ ಕನ್ಫ್ಯೂಸ್ ಮಾಡುವಂತಹ, ಅಲ್ಲೇ ಟ್ವಿಸ್ಟ್ ಮಾಡುವಂತಹ, ಅಲ್ಲೇ ಸ್ವಲ್ಪ ಗೊಂದಲ ಮಾಡ್ಕೋವಂತಹ ಪ್ರಶ್ನೆಗಳನ್ನ ಅರೈಸ್ ಮಾಡುವಂತಹ ಪದ್ಧತಿ ಇಲ್ಲದ. ಮುಖ್ಯವಾಗಿ ಸಂಖ್ಯಾಶಾಸ್ತ್ರದೊಳಗೆ ನಮ್ಮ ಫಾರ್ಮುಲಾ ಬರಬೇಕು. ಸರಾಸರಿ ಇಸ್ ಈಕ್ವಲ್ ಟು ಸಿಗ್ಮಾ fi xi ಡಿವೈಡೆಡ್ ಬೈ ಸಿಗ್ಮಾ fi. ಸಿಗ್ಮಾ fi xi ಅಂದ್ರ ಆವೃತ್ತಿ ಮತ್ತು ಮಧ್ಯ ಬಿಂದುಗಳ ಗುಣಲಬ್ಧಗಳ ಮೊತ್ತ. ಗುಣಲಬ್ಧದ ಬಾಕ್ಸ್ ಏನ್ ಮಾಡ್ಯಾವಲ್ಲ, ಇಲ್ಲಿ ಮಾಡಿದ್ದಿಲ್ಲ, ಇಲ್ಲಿ ಮಾಡಿದ್ದಿಲ್ಲ. ಗುಣಲಬ್ಧ ಆವೃತ್ತಿದ ಮತ್ತು ಮಧ್ಯ ಬಿಂದು ತಗೋದ ಅವ 2 ಗುಣಾಕಾರ ಮಾಡಿದಂತ ಬಾಕ್ಸ್ ಇದೆ. ಈ ಬಾಕ್ಸ್ ಅಂಡ್ ಸಿಗ್ಮಾ fi ಅಂದ್ರೆ ಏನ್ರಿ ಸರ್ ಅಂದ್ರೆ ಆವೃತ್ತಿಗಳ ಮೊತ್ತ. ಅವರ ಕೊಟ್ಟಿರ್ತಾರ ಆವೃತ್ತಿಗಳ ಮೊತ್ತ. ಅವನ್ನೆರಡನ್ನು ನಾವು ಭಾಗಾಕಾರ ವಿಧಾನಕ್ಕೆ ಒಯ್ದು ಅಂದ್ರೆ ನಮಗಲ್ಲಿ ಸರಾಸರಿ ಸಿಗ್ತದೆ. ಅವರ ಸರಾಸರಿ ಕೊಟ್ಟು ಸರ್ ಯಾವ್ದಾರ ಒಂದ್ ಕೇಳಿದ್ರ ಅಂದ್ರೆ ಹಿಂಗ್ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಮೇ ಬಿ ನಿಮಗಿದೆ ಕ್ಲಿಯರ್ ಆಗೈತೆ ಅಂತ ಅನ್ಕೋತೇನೆ. ಸರ್ ಹಿಂಗ್ ಕೊಟ್ಟಿದ್ರ ಅಂದ್ರೆ ಸರಾಸರಿ ಕೊಟ್ಟಾರಿ, fi ಮೊತ್ತ ಕೊಟ್ಟಾರ್ರಿ ಅಂದ್ರೆ ಆವೃತ್ತಿಗಳ ಮೊತ್ತ ಕೊಟ್ಟಾರ. ನಮಗ fi xi ಹಿಂಗ್ ನೋಡುದ. ಸರ್ ಸರಾಸರಿ ಕೊಟ್ಟಾರ್ರಿ, fi xi ಕೊಟ್ಟಾರ್ರಿ, ನಮಗ ಆವೃತ್ತಿಗಳ ಮೊತ್ತ ಕಂಡಿಡಿ ಅನ್ನತ್ತಾರ್ರಿ. ಅವಾಗ ನಿನಗೆ ಇದನ್ನ ಬಿಟ್ಟಿರ್ತಾರ ಅವ್ರ. ನೀ ಏನ್ ಮಾಡುದ? ಇದನ್ನ ಇಲ್ಲಿ ತಗೊಂಡ್ಬರುದ, ಸರಾಸರಿ ಇಲ್ಲಿ ತಗೊಂಡ್ಬರುದ. ಅಂದ್ರೆ ಫಾರ್ಮುಲಾ ಇಂಟರ್ಚೇಂಜ್ ಮಾಡುದು ಬರೇ. ಇದ್ರೊಳಗೆ ಏನ್ ದೊಡ್ಡ ಮ್ಯಾಥಮೆಟಿಕ್ಸ್ ಏನಿಲ್ಲ. ಫಾರ್ಮುಲಾ ಇಂಟರ್ಚೇಂಜಿಂಗ್ ಮ್ಯಾಥಮೆಟಿಕ್ಸ್.
ಈ ಫಾರ್ಮುಲಾಗಳನ್ನ ಅದಲು ಬದಲು ಮಾಡುವುದರ ಮೂಲಕ ಏನ್ ಮಾಡಬಹುದು ಅಂದ್ರೆ ವೆರಿ ಈಸಿಯಾಗಿ ಸರಾಸರಿಯ ಕಾನ್ಸೆಪ್ಟ್ ಗಳನ್ನ ಪೂರ್ತಿಯಾಗಿ ಲೆಕ್ಕಾಚಾರ ಮಾಡಬಹುದು. ಸರ್ ನೇರ ವಿಧಾನದ ಸರಾಸರಿ ಏನೋ ಹೇಳಿದ್ರಿ, ಈ ಅಂದಾಜು ಮತ್ತು ಹಂತ ವಿಚಲನ ವಿಧಾನ ಐತಿ ಅದ್ರ ಫಾರ್ಮುಲಾ ಆದ್ರೂ ಹೇಳ್ರಿ. ಫಾರ್ಮುಲಾಗಳು ಪರೀಕ್ಷೆಗೆ ಬರತಾವು, ಫಾರ್ಮುಲಾ ಅಂತೂ ನೆಕ್ಕಿ ಹೇಳಿ ಹೇಳ್ತಾನೆ ನಾನು ನಿಮ್ಗೆ. ಓಕೆ, ಹಾಗಾದ್ರೆ ಆ ಕಾನ್ಸೆಪ್ಟ್ ಅನ್ನ ನೋಡೋಣ. ಸರಾಸರಿ ಒಳಗ ಎಷ್ಟು ವಿಧಾನದ ಸರಾಸರಿ ಅದಾವು? 3 ವಿಧಾನದ ಸರಾಸರಿ ಅದಾವು. ಒಂದನೇದ್ದು ನೇರ ವಿಧಾನದ ಸರಾಸರಿ, ಡೈರೆಕ್ಟ್ ಮೆಥಡ್. ಸರ್ ಫಾರ್ಮುಲಾ ಏನ್ರಿ? ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸರ್ ಎರಡನೇದ್ದು ಅಂದಾಜು ವಿಧಾನದ ಸರಾಸರಿ. ಅಂದಾಜು ವಿಧಾನದ ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂ ಮೆಥಡ್. ಇದನ್ನ ತೆಗೆದಾಗೂ ಆನ್ಸರ್ ಅಷ್ಟ ಬರ್ತದ. ಮತ್ತೆ ನೇರ ವಿಧಾನದಿಂದ ತೆಗೆದ್ರು ಆನ್ಸರ್ ಅಷ್ಟ, ಇದರಿಂದ ಅದ್ರ ಮಾಡುವಂತ ಮೆಥಡ್ ಚೇಂಜ್ ಐತದ. ಓಕೆ, ಹಾಗಾದ್ರೆ ಅಂದಾಜು ಸರಾಸರಿ ವಿಧಾನದ ಫಾರ್ಮುಲಾ ಏನ್ರಿ ಸರ? ಎ ಪ್ಲಸ್ ಎ ಅನ್ನೋದೊಂದು ಬರ್ತೈತಿ ಇಲ್ಲಿ ಮಧ್ಯ ಬಿಂದುವಿನಾಗ ನಡಕಿನ ಭಾಗ ತಗೊಂಡ್ ಅದಕ್ಕೆ ನಾವು ಎ ಅಂತ ಹೇಳಿ ಗುರುತಿಸ್ತೇವೆ. ನಮ್ ಟಿ ಪರ್ಪಸ್ ಅಂತೂ ಬೇಡ, ಅದ ಬಾಳ್ ಡೀಪ್ ಆಕೈತಿ, ಅವ್ರು ಹಂಗೆ ಕೊಡುವುದಿಲ್ಲ. ಫಾರ್ಮುಲಾಗಳನ್ನ ಕೇಳುವಂತ ಪರಿಕ್ರಮ ಹೆಚ್ಚಾಗೈತಿ ಈಗ, ಹಾಗಾಗಿ ಫಾರ್ಮುಲಾಗಳನ್ನ ನೋಡ್ಕೊಂಡ್ಬಿಡುನು. ಮತ್ ಫಾರ್ಮುಲಾ ಕೊಟ್ಟ ಇದೇನ ಅಂತ ಕೇಳ್ತಾರೆ, ಅದನ್ನೊಂದು ಹೇಳ್ತಾನೆ ಇವಾಗ. ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಇದು ಅಂದಾಜು ಸರಾಸರಿ ವಿಧಾನದಿಂದ ತೆಗೆಯುವಂತಹ ಒಂದು ಫಾರ್ಮುಲಾ. ಎ ಅಂದ್ರ ಮಧ್ಯ ಬಿಂದು ಒಳಗ ಒಂದು ನಡಕಿನ ಸಂಖ್ಯೆಯನ್ನ ರೌಂಡ್ ಮಾಡ್ಕೋಬೇಕು. ಎಲ್ಲಾ ಸಂಖ್ಯೆಗಳನ್ನ ಅದ್ರೊಳಗೆ ಕಳೆದ ಬರೆಯುವಂತ ಇನ್ನೊಂದು ಬಾಕ್ಸ್ ರೆಡಿ ಆಕೈತಿ, ಅದಕ್ಕೆ ಡಿ ಐ ಅಂತ ಹೇಳಿ ಕರಿತೇವೆ. ಅದಾದ್ಮ್ಯಾಗ ನಾವು ಎಫ್ ಐ ಡಿ ಐ ಬಾಕ್ಸ್ ಹಾಕ್ಬೇಕು. ಓಕೆ, ಫಾರ್ಮುಲಾ ಅಷ್ಟೇ ನೆನಪಿಟ್ಕೋರಿ ನೀವು ಸಾಕು. ಇನ್ನೊಂದು ಯಾವುದು ಅಂದ್ರೆ ಹಂತ ವಿಚಲನ ವಿಧಾನ ಅಂತ ಹೇಳಿ ಬರ್ತೈತಿ ಸರಾಸರಿ ಒಳಗ. ಇದಕ್ಕೆ ನಾವು ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಕರಿತೇವೆ. ಸರ್ ಇತರ ಫಾರ್ಮುಲಾ ಏನ್ರಿ? ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್. ಸರ್ ವಾಟ್ ಯು ಮೀನ್ ಬೈ ಎಚ್? ಎಚ್ ಈಸ್ ದ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ಸ್. ಎಚ್ ಅಂದ್ರೆ ವರ್ಗಾಂತರಗಳ ಗಾತ್ರ, ಅದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸರ್ ವರ್ಗಾಂತರದ ಗಾತ್ರ ಏನ್ ಗೊತ್ತಾಗತ್ತಲ್ಲ, ಹಿಂಗ್ ವರ್ಗಾಂತರ ಕೊಟ್ಟಿರ್ತಾನ 0ದಿಂದ 10, 10ರಿಂದ 20. ಗಾತ್ರ ಏನು ಅಂದ್ರ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಲೋವರ್ ಲಿಮಿಟ್ ಅಂಡ್ ಅಪ್ಪರ್ ಲಿಮಿಟ್ ಅನ್ನಂಗ. 10 ಅನ್ನೋದು ಈ ವರ್ಗಾಂತರಗಳ ಗಾತ್ರ. 10ರಾಗ 0 ಕಳೀರಿ 10, 20ರಾಗ 10 ಕಳೀರಿ 10, 30ರಾಗ 20 ಕಳೀರಿ 10, 40ರಾಗ 30 10. ಅಂದ್ರೆ ಎಲ್ಲಾದ್ರದ್ದು ಡಿಫರೆನ್ಸ್ 10 ಅದ. ಹಾಗಾಗಿ ಎಚ್ ಅನ್ನೋದು ಇಲ್ಲಿ 10. ನಾನು ನಿಮ್ಗೆ ಆಮೇಲೆ ಬಹುಲಕ ಮಧ್ಯಾಂಕ ಮಾಡುವಾಗ ಅದನ್ನ ತಗೊಂಡ್ ಲೆಕ್ಕ ಮಾಡಿ ಹೇಳುವಾಗ ನಿಮ್ಗೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಕೈತದ ಎಚ್ ಅಂದ್ರೆ ಏನು ಅಂತ ಹೇಳಿ. ದ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ಸ್. ಇಷ್ಟು ಸ್ಪರ್ಧಾರ್ಥಿಗಳೇ ಸರಾಸರಿ ಬಗ್ಗೆ ನಾವು ಮಿನಿಮಮ್ ಆದ್ರೂ ತಿಳ್ಕೊಳ್ಳೇಬೇಕಾದಂತಹ ವಿಷಯ. ಏನಿಲ್ಲ, ಬಹಳ ಈಸಿ. ಸರಾಸರಿ ಒಳಗ 3 ವಿಧ. ನೇರ ಸರಾಸರಿ, ನನ್ನ ಜೊತೆ ಹೇಳ್ರಿ, ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಅಂದಾಜು ಸರಾಸರಿ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಪ್ಲಸ್ ಎ ಅನ್ನ ಪ್ಲಸ್ ಮಾಡ್ಕೋಬೇಕು. ಹಂತ ವಿಚಲನ ವಿಧಾನದ ಸರಾಸರಿ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಫಾರ್ಮುಲಾ ಬೇಕು. 3 ವಿಧಾನದಿಂದ ಸರಾಸರಿ ತೆಗಿಬಹುದು. ಹಾಗಾದ್ರೆ ಸರ್ ಈಗ ನೆಕ್ಸ್ಟ್ ಬಹುಲಕಕ್ಕೆ ಹೋಗೋಣ. ಈ ವರ್ಗಾಂತರಗಳ ಬಹುಲಕ ಯಾವ ರೀತಿ ಇರಬಹುದು ಚೆಕ್ ಮಾಡೋಣ. ಓಕೆ, ಬಹುಲಕ. ಈ ವರ್ಗೀಕೃತ ದತ್ತಾಂಶಗಳು ಇಲ್ಲಿ ಕೂಡ ಅವರ ಒಂದು ಬಾಕ್ಸ್ ಅನ್ನ ಕೊಡ್ತಾರೋ. ಬಹುಲಕದಾಗ ಅರೈಸ್ ಆಗುವಂತ ಕ್ವಶನ್ಸ್ ಗಳ ಬಗ್ಗೆ ಮಾತಾಡ್ತಾನೆ ನಾನು. ದಿಸ್ ಈಸ್ ಕ್ಲಾಸ್ ಇಂಟರ್ವಲ್ಸ್ ಅಂಡ್ ದಿಸ್ ಈಸ್ ಫ್ರೀಕ್ವೆನ್ಸಿ. ದೆನ್ 0 to 10, 10 to 20, 20 to 30, 30 to 40, lastly 40 to 50. 40 to 50. And ಇಲ್ಲಿ 3, 4, 6 ಸೇಮ್ ಏನ್ ಬೇಕಾದ 4, 3. ಸರ್ ಹಾಗಾದ್ರೆ ಇವುಗಳ ಬಹುಲಕ ಏನು ಅಂತ ಕೇಳ್ತಾರೆ. ಬಹುಲಕವನ್ನ ತೆಗಿಬಹುದು. ಸರ್ ಇಲ್ಲಿ ಪುನರಾವರ್ತಿತ ಸಂಖ್ಯೆ ಇಲ್ಲೇನಾದ್ರೂ ನೋಡ್ಬೇಕಾ? ಅದಕ್ಕೆ ಸಂಬಂಧ ಇಲ್ಲ. ಇಲ್ಲಿ ಬಹುಲಕ ತೆಗೆಯುವಾಗ ಬಹುಲಕದ ಸಂಖ್ಯೆಗಳು ಅತಿ ಹೆಚ್ಚಾದ ಸಂಖ್ಯೆಗಳಾಗಿರ್ತಾವ, ಹೆಚ್ಚಿನ ಮಟ್ಟದಲ್ಲಿ ದೊಡ್ಡ ಸಂಖ್ಯೆ ಆಗಿರ್ತೈತಿ. ಈಗ ಆವೃತ್ತಿ ಒಳಗೆ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 6. ಈ ಬಾಕ್ಸ್ ಒಳಗೆ ಇದ್ರ ಬಹುಲಕ ಐತಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು. ಅದಕ್ಕೊಂದು ಬಾಕ್ಸ್ ಹಾಕೋಬೇಕು. ನಾ ಹೆಂಗ್ ರೌಂಡ್ ಹಾಕೊಂಡ್ಲೆ ಅದಕ್ಕೀಗ
ನಾ ಹೆಂಗ ಅದಕ್ಕೆ ಒಂದು ರೌಂಡ್ ಹಾಕೊಂಡ್ಲೆ ಫಾರ್ ಎಕ್ಸಾಂಪಲ್ ಈ ರೌಂಡ್ ಒಳಗೆ ಏನದ ಬಹುಲಕದ ಮಾಹಿತಿ ಅದ ಅಂತ ಹೇಳಿ ತಿಳ್ಕೊಬೇಕು ನಾವು. ಅಂಡರ್ಸ್ಟ್ಯಾಂಡ್? ದೊಡ್ಡ ಸಂಖ್ಯೆಗೆ ರೌಂಡ್ ಹಾಕೋಬೇಕು. ಸರ ಬಾಕ್ಸ್ ಕೊಡ್ತಾರ, ಈ ಬಾಕ್ಸ್ ನೊಳಗ ಅಥವಾ ಈ ಕೋಷ್ಟಕದಲ್ಲಿ ಬಹುಲಕದ ಆವೃತ್ತಿ ಯಾವುದು ಅಂತ ಕೇಳ್ತಾರೋ ಆರ್. ದೊಡ್ಡ ಸಂಖ್ಯೆನ ಬಹುಲಕದ ಆವೃತ್ತಿ. ಬಹುಲಕದ ಆವೃತ್ತಿ ಇರುವಂತಹ ಕೆಳಮಿತಿ ಯಾವ್ದು ಅಂತ ಕೇಳ್ತಾರೋ 20. ಇದು ಕೆಳಮಿತಿ ಅದ. ಬಹುಲಕದ ಆವೃತ್ತಿ ಇರುವಂತಹ ಮೇಲ್ಮಿತಿ ಯಾವ್ದು ಕೇಳ್ತಾರೋ 30. ಇದ್ರ ಮ್ಯಾಗ 1 ಮಾರ್ಕ್ಸ್ ಕ್ವಶನ್ ಆಗ್ತಾವ. ಬಹುಲಕ ಇರುವ ಆವೃತ್ತಿ ಯಾವುದು? ದೊಡ್ಡ ಸಂಖ್ಯೆ. ಆ ದೊಡ್ಡ ಸಂಖ್ಯೆಯ ವರ್ಗಾಂತರಗಳೇನದಾವಲ್ಲ, ಕ್ಲಾಸ್ ಇಂಟರ್ವಲ್ಸ್ಗಳು, ಅದ್ರೊಳಗ ಕೆಳಮಿತಿ ಮೇಲ್ಮಿತಿ. ಸರ್ ಇದ್ರ ಬಹುಲಕನ ಕಂಡು ಹಿಡಿದ್ ಬಿಡ್ರಿ ಈ ಬಾಕ್ಸಿಗೆ. ನೋಡಲ್ಲ, ವೆರಿ ಈಸಿ ಐತಿ. ಅದಕ್ಕೆ ಮೊದಲು ಬಹುಲಕದ ಫಾರ್ಮುಲಾ ನೋಡ್ಬೇಕು ನಾವು. ಬಹುಲಕದ ಫಾರ್ಮುಲಾ ಏನದ ಅಂದ್ರೆ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಸತ್ಯಪ್ಪ ಅಂತಿರ್ಬೇಕು ನೋಡ. ಇದೆಂತ ಸೂತ್ರು ದೇವ್ರೆ. ಇವ್ರ ಪೇಪರ್ ಅನ್ನ ಈಗ ನೋಡವ್ರ ಕಟ್ ಮಾಡಿರ್ತಾರೆ. ಈಗ ಇನ್ನು ಬೇಡ, ಇಟೋ ಮಟ ಓಕೆ ಏನೋ ನಡೀತು, ಇನ್ನು ಬೇಡ, ಇನ್ನೇನಾದ್ರು ಗಾದ್ ಗೀತಾಗಿತ್ತು. ಈ ಪೇಪರ್ 2 ಅವ್ನ ಗಡ್ಡಕ್ ಬೆಂಕಿ ಐತಿರ್ತೈತೆ, ಅವ್ನು ನೋಡ್ತಾನೆ. ಅವ್ನು ನೋಡಬೇಕ. ಮತ್ತೆ ಅವ್ನಿಗೆ ಡಿಗ್ರಿ ಒಳಗದ ಬಂದಿರ್ತಾವ, ಅವಂಗೇನು ಏನ್ ಅನ್ಸೋದು, ಪರಕ್ ಬೀಳೋದು. ಮತ್ತೆ ಇನ್ನೊಬ್ರು ಇರ್ತಾರೆ, ಡಿಸ್ಟೆನ್ಸ್ ಡಿಗ್ರಿ ಅವ್ರು ಇರ್ತಾರ. ಅವ್ರ ಹೋಗಿರೋದ್ರ ಪಾಪ ಏನೋ ಮಣಿಗ ಕಷ್ಟ ಇರ್ತದ, ಅಲ್ಲಿ ಪಾಪ ಕೆಲಸ ಮಾಡಿರ್ತದ. ಅವ್ರು ಈಗ ನಾ ಡಿಸ್ಟೆನ್ಸ್ ಡಿಗ್ರಿ ಮಾಡಿ ಬೇಡ್ ಮಾಡ್ಕೊಂಡು ಬೇಡು ಡಿಸ್ಟೆನ್ಸ್ ಮಾಡಿರ್ತಾರ. ನಡಿತೈತಿ, ಏನ್ ತಪ್ಪಲ್ಲ, ನಡಿತೈತಿ. ಒಟ್ಟ ಎಲ್ಲಾ ಡಿಸ್ಟೆನ್ಸ್ ಮಾಡಿ ಟಿ ಬರೀತಿರ್ತಾವ. ಅವಾಗ ಇದು ಡಿಸ್ಟೆನ್ಸ್ ಆಗ ಸ್ಟಾರ್ಟ್ ಆಗೈತೆ. ಇದಂತ ಫಾರ್ಮುಲಾ ಸರ್. ಇದನ್ನ ಹೆಂಗೇನು ಬೈಪಾಟರ್ ಹೆಂಗ್ ಹಾಕೋದ್ರಿ? ಅದನ್ನ ಇನ್ನೊಂದು 4 ದಿನದ ಎಕ್ಸಾಮ್ ಒಂದ್ ಕೆಲಸ ಮಾಡ್ರಿ, ಕೈ ಮ್ಯಾಗ ಬರ್ಕೊಂಡ್ ಹೋಗ್ರಿ. ಮತ್ತೆ ಇದನ್ನ ಎಲ್ಲಾರ ವಿಡಿಯೋ ಕಟ್ ಮಾಡಿ ಯಾರಿಗಾರ ಕಳಿಸಿ ಮತ್ತೆ ತಮ್ಮ ಕೈ ಮ್ಯಾಗದು ಅಂತ ಮಾಡಿ. ನಕಲು ದೊಡ್ಡ ಅಪರಾಧ ಅದ, ಶಿಕ್ಷಾರ್ಹ ಅಪರಾಧ. ನಮ್ಮ ದೇಶದಾಗ ಯಾವ್ದು ಅಪರಾಧ ಐತೋ ಇಲ್ಲೋ ಗೊತ್ತಿಲ್ಲ. ಈ ಕೊಲೆ, ಸುಳಿಗೆ, ಅತ್ಯಾಚಾರಗಳು ಅಪರಾಧ ಅದಾವ ಇಲ್ಲೋ ಗೊತ್ತಿಲ್ಲ. ನಕಲು ಮಾಡೋದು ಮಾತ್ರ ದೊಡ್ಡ ಅಪರಾಧ. ಸರ್ ಹೆಂಗ್ರಿ? ಏನಿಲ್ಲ, L ಪ್ಲಸ್ ಅಂದ್ರೆ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಇವ್ರು ಬಂದಿರ್ತಾರ ನೋಡ್ರಿ, ಪೇಪರ್ 6000, ರದ್ದಿ ಪೇಪರ್ 6000. L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ ಹಳೆ ಮೋಡ್. ಆ ರೇಂಜ್ ಒಳಗೆ ಅನ್ಕೋತ ಪ್ರಾಕ್ಟೀಸ್ ಮಾಡ್ರಿ ನೀವು. ಸರ್ ಇದನ್ನೇನೋ ಬರದ್ರಿ, ಫಾರ್ಮುಲಾ ಬರ್ತಾತು. ಇದ್ರೊಳಗೆ L ಯಾವ್ದಾ, F1 ಯಾವ್ದಾ, F0 ಹೆಂಗಿದ್ ವಿಚಾರ, ಏನ್ ಮಾಡ್ಬೇಕಾರ ಅನ್ನತ್ತಾರ ನೀವು. ಇಲ್ಲಿ ಬಾ, ಈ ಲಿಸ್ಟಿಗೆ ಬಾ. ಇದಕ್ಕೆ ಬಾಕ್ಸ್ ಹಾಕಿದ್ಲ ಸರ್. ಬಾಕ್ಸ್ ಹೆಂಗ್ ಹಾಕಿರಿ? ದೊಡ್ಡ ಸಂಖ್ಯೆ ನೋಡಿ ಹಾಕ್ಸೇನಿ, ಮತ್ತೆ ಹಂಗ ಸುಮ್ ನಡಿಕಿನ ಅಂತಲ್ಲ, ದೊಡ್ಡ ಸಂಖ್ಯೆ ನೋಡಿ ಹಾಕ್ಬೇಕು. ಆವೃತ್ತಿ ಒಳಗೆ ಯಾವ್ದು ದೊಡ್ಡ ಸಂಖ್ಯೆ ಐತಿ ಅದನ್ನ ನೋಡಿ ಬಾಕ್ಸ್ ಹಾಕಿನಿ. ಹಾಗಾದ್ರೆ ಈ ಬಾಕ್ಸ್ ಹಾಕಿದ್ರದ ಆವೃತ್ತಿನ F1. ಇದ್ರ ಮುಂದಿನ ಏನಿರ್ತದ್ಲ F2. ಇದ್ರ ಹಿಂದಿಂದ ಏನಿರ್ತದ್ಲ F0. ಅಂಡರ್ಸ್ಟ್ಯಾಂಡ? ಹಾಕಿದ್ದ F1, ಹಿಂದಿಂದ F0, ಮುಂದಿನ F2. ಇದ್ರೊಳಗ ಈ ಲೋವರ್ ಲಿಮಿಟ್ ಅಂತ ಏನ್ ಕರೆಯೋದಲ್ಲ, ನಾ ಆಗಳಿಂದ ಕೆಳಮಿತಿ ಅಂತೇಳಿ ಲೋವರ್ ಲಿಮಿಟ್ ಲೋ ಎಲ್. ಸರ್ ಎಲ್ ಗೊತ್ತಾತ್ರಿ, F1 ಎಲ್ಲ ಇವೆಲ್ಲ ಗೊತ್ತಾತು. H ಅಂದ್ರೆ ಏನ್ರಿ? ಇದೇ ಗಣತಿ ನೋಡ್ ನಾ ವರ್ಗಾಂತರದ ಗಾತ್ರ ಅಂತೇಳಿ. ಗಾತ್ರ ಎಷ್ಟೈತಿ ನೋಡಿ ಡಿಫ್ರೆನ್ಸ್? 10, 20 10, 30 10 ಎಲ್ಲಾರ 10 ಕುಂತೇರ್ ಮತ್ತು 10 ಗಾತ್ರ. H ಅಂದ್ರೆ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ಸ್. ಸರ್ ಹಾಕೊಂಡ್ಲಾ ಫಾರ್ಮುಲಾದ ಚೆಕ್ ಮಾಡೋಣ. ಮಳೆ ಬಿಡು, ಲೇಟ್ ಮಾಡೋದು ಬೇಡ. ಎಲ್ ಅಂದ್ರೆ ಎಷ್ಟ? ಎಲ್ಲೈತಿ 20. ಎಲ್ ಹೆಂಗ ಬಂತ ಅನ್ಬೇಡ. ಮತ್ತೀಗ ಏನ್ 20 ಪ್ಲಸ್ ಇಂಟು ಬ್ರಾಕೆಟ್ F1 ಮೈನಸ್ F0 ಐತಿ. F1 ಅಂದ್ರೆ ಇದು, F0 ಅಂದ್ರೆ ಇದು. ಇಲ್ಲೇ ಕಳೆದ್ ಬಿಡ. ನಾ 6 4 ಕಳಿ. ಸರ್ ಹಿಂಗ್ ಬ್ಯಾಡ್ರಿ, ಒಂದ್ ಸ್ವಲ್ಪ ಸಮಾಧಾನಲೇ ಹೇಳ್ರಿ. ಸವಾಕಾಶ 6 ಮೈನಸ್ 4 ಹಿಂಗ ತಗೊಂಡ್ಲ. ಏನೇನ್ ತ್ರಾಸ ಐತಿ, ಏನ್ ಅರ್ಜೆಂಟ್ ಐತಿ, ಸಮಾಧಾನಲೇ ಮಾಡು. 2 ಆಸ್ ಇಟ್ ಇಸ್ 2 ಇಂಟು F1 ಅಂದ್ರೆ ಎಷ್ಟು? 6 ಮೈನಸ್ F0 ಅಂದ್ರೆ ಎಷ್ಟ? 4 ಮೈನಸ್ F2 ಅಂದ್ರೆ ಎಷ್ಟ? 4 ಇಂಟು H ಅಂದ್ರೆ 10.
ಇಲ್ಲೊಂದು ಗೆರೆ ಹೊಡಿತಾನೆ ಮತ್ತೆಲ್ಲ ಮಿಕ್ಸ್ ಆಗ್ಯದೇನೋ ಅಂತಾರೆ. 20ಕ್ಕೆ 20 ಬರಿಬೇಕ ಪ್ಲಸ್ ಇಲ್ಲೆಲ್ಲ ಆಪರೇಷನ್ ಮಾಡು ಪ್ರೊಸೆಸ್ ಮಾಡು. 6 4 ಕಳೆದ್ರೆ 2 ಡಿವೈಡೆಡ್ ಬೈ 6 2 12. ಇಲ್ಲಿ ನೋಡ ಈ ಕಡೆ ನೋಡ್ಕೊತಾ ಇರ 6 2 12 12 4 ಕಳೆದ್ರೆ 8 8 4 ಕಳೆದ್ರೆ 4. ಇನ್ನೊಮ್ಮೆ ನೋಡ 6 2 12 12 4 ಕಳೆದ್ರೆ 8 8 4 ಕಳೆದ್ರೆ 4 ಇಂಟು 10. ಇನ್ನೊಬ್ಬೊಬ್ರು ಇರ್ತಾರೆ ಇದಕ್ಕ ಕಟ್ತಾ ಹೊಡಿ ಮಕ್ಳು, ಹಂಗಿಲ್ಲ ಇದು ಪ್ಲಸ್ ಐತಿ ಈಚ ಕಡೆನೇ ಇರ್ಲಿ, ಆಚೆ ಕಡೆ ಏನ್ ಬೇಕಾದ ಪ್ರೊಸೆಸ್ ಆಚೆ ಕಡೆ ಮಾಡಿ. ಇಲ್ಲಿ ಫಸ್ಟ್ ಇಲ್ಲಿ ಕಟ್ತಾ ಹೊಡ್ಡು 2 1 2 2 4. ಅಲ್ಲಿ ಗುಣಾಕಾರ ಪ್ರೊಸೆಸ್ ಐತೆ ಅಲ್ಲಿ ಬೇಕಾದ್ರೆ ಕಟ್ತಾ ಹೊಡಿ 2 1 2 5 10. ಸರ್ ಏನೇನು ಉಳಿತ್ರಿ? 20ಕ್ಕೆ 20 ಇಲ್ಲೇ ಉಳಿತ ಪ್ಲಸ್ ಇಲ್ಲೆಲ್ಲಾ ಪ್ರೊಸೆಸ್ ಆಪರೇಷನ್ ಆದ್ಮೇಲೆ ಏನ್ ಉಳಿತು? 5 ಉಳಿತು. 25 ಕುಡಿಸಿದ್ರೆ 25. ಈ 25 ಅನ್ನುದ ಈ ವರ್ಗೀಕೃತ ದತ್ತಾಂಶಗಳ ಬಹುಲಕ. ನೀ ಬಾಕ್ಸ್ ಹಾಕಿರ್ತಿಲ್ಲ, ಈ ಬಾಕ್ಸ್ ಹಾಕಿದಂತಹ ವರ್ಗೀಕೃತ ದತ್ತಾಂಶದ ಒಳಗ ಆ ಸಂಖ್ಯೆ ಬಂದಿರ್ತದೆ. ಇದೊಂದು ರೀಚೆಕ್ ಮೆಥಡ್. ಬಂದಂತಹ ಬಹುಲಕ ನಿಂದ ಎಲ್ಲಿ ಇರ್ತೈತೆ ಅಂದ್ರೆ 20 ಮತ್ತು 30 ನಡಬರ್ಕ ಇರ್ತೈತೆ. ಎಕ್ಸಾಕ್ಟ್ ನಡಬರ್ಕಲ್ಲ, ಒಟ್ಟು ಅಷ್ಟ್ರೊಳಗೆ ಇರ್ತೈತಿ. ಇದೇನೋ ಎಕ್ಸಾಕ್ಟ್ ನಡ್ಬರ್ಕ್ ಬಂತ, ಬೇರೆ ಲೆಕ್ಕಕ್ಕೆ ಬರದೇ ಇರಬಹುದು. 21 ಬಂದ್ರು ಓಕೆ ಕರೆಕ್ಟ್ ಅದ, 22 ಬಂದ್ರು ಕರೆಕ್ಟ್. 30 ದಾಟಿ 32 ಬಂತಂದ್ರೆ ಎಲ್ಲೋ ತಪ್ಪು ಮಾಡಿ ತಿಳ್ಕೊಬೇಕ. ರೀಚೆಕ್ ದಾಗ ನಿಂದ ಉತ್ತರ 32 ಬಂದೈತಿ ಅಂದ್ರೆ ತಪ್ಪೈತಿ, ನಿಂದ ಉತ್ತರ 17 18 ಬಂದೈತಿ ಅಂದ್ರೆ ತಪ್ಪೈತಿ. ನಿನ್ನ ಉತ್ತರ ದ ಇನ್ ಬಿಟ್ವೀನ್ 20 and 30 ಬರ್ಬೇಕು. ಅಲ್ಲಿ ಬಹುಲಕದ ಬಾಕ್ಸ್ ಹಾಕಿ ಅಂದ್ರೆ ಅದ್ರೊಳಗ ಬರ್ಬೇಕು. ನಾಳೆ ಇಂಥ ಪ್ರಶ್ನೆಗಳು ಅರೈಸ್ ಆಗ್ತಾವ. ಹಿಂಗೊಂದು ವರ್ಗೀಕೃತ ದತ್ತಾಂಶದ ಬಾಕ್ಸ್ ಕೊಟ್ಟ ಇದರ ಉತ್ತರ ಯಾವ ವರ್ಗಾಂತರದ ನಡುವೆ ಐತಿ ಅಂತ ಕೇಳ್ತಾನ. ದೊಡ್ಡ ಸಂಖ್ಯೆ ಆವೃತ್ತಿಯ ವರ್ಗೀಕೃತ ಏನಿರ್ತಾವಲ್ಲ ವರ್ಗಾಂತರಗಳ, ಅದರ ನಡುವ ಉತ್ತರ ಇರ್ತದೆ. ಈಗ ನಿನಗೆ ಅರ್ಥ ಆಯ್ತು ಅಂತ ಅನ್ಕೋತಾನೆ. ಬಹುಲಕ ತೆಗೆಯುವಂತಹ ಕಾನ್ಸೆಪ್ಟ್ ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ತಗೋ, L plus F1 minus F0 divided by 2F1 minus F0 minus F2 into H. L plus F1 minus F0 divided by 2F1 minus F0 minus F2 into H. ಅವಾಗ ನೀರು ಕುಡಿಯುವಾಗ, ಊಟ ಮಾಡುವಾಗ, ದೋಸ್ತರ ಜೋಡಿ ಮಾತಾಡುವಾಗ ಇದೊಂದು ಮಾತಾಡೋದು. ಬಾಲೆ ಇಲ್ಲಿ L ಪ್ಲಸ್ ಯಾವ್ಲಿ ಅಂತಾನು. ಅದು ಪಾಪ ಹಿಸ್ಟ್ರಿ ಜಿಯೋಗ್ರಫಿ ಓದ್ಕೊಂಡ್ ಲೈಬ್ರರಿಯಾಗ ಓದ್ಕೊಂಡ್ ಅದ್ ಬಂದಿರ್ತೈತೆ. ಹೊರಗೆ ಚಾ ಕುಡಿಯಾಕ ನೀ ನನ್ ತಲೆ ಕೆಡಿಸಿ ಚಾ ಕುಡಿಸ್ಬಾ ಅಂತ ಮುಂದೊಂಡ್ರೆ ಮಧ್ಯಾಂಕ ಹೆಂಗಿರ್ತೈತಿ ನೋಡಿಬಿಡ್ನು. ಅದೊಂದು ನೋಡಿದಂದ್ರೆ ಕಾನ್ಸೆಪ್ಟ ಮುಗೀತದ. ಸರಾಸರಿ, 3 ವಿಧಾನ, ನೇರ, ಅಂದಾಜು, ಅಂತ ವಿಚಲನ, ಬಹುಲಕ. ಹಿಂಗ ಸರ್ ಮಧ್ಯಾಂಕ ಹೆಂಗಿರ್ಬೇಕು? ಅದು ಹಿಂಗ, ಅದೇನ್ ದೊಡ್ಡದಲ್ಲದ, ಅದು ಈಜಿನ, ಏನ್ ಟಫ್ ಅಲ್ ಮತ್ತದ. ಇನ್ನೊಂದು ಹೇಳ್ತಾನೆ ಮಗ, ಮಧ್ಯಾಂಕ ಏನಂತಾರ ಇಂಗ್ಲಿಷ್ ಒಳಗ? ಮೀಡಿಯನ್, ಮಧ್ಯಮ ಬೆಲೆ. ಹಾ, ಇನ್ನೊಂದು ಹೇಳೋದು, ಬಹುಲಕಕ್ಕೆ ಇನ್ನೊಂದು ಹೆಸರು ಐತಾ ಮತ್ತ? ಸರ್ ಇಂಗ್ಲಿಷ್ ಒಳಗೆ ಮೋಡ್ ಅಂದ್ರಲ್ಲ, ಅದನ್ನ ಆಗಡೆ ಹೇಳೇನೆ. ಹೇಳಲ್ದದ ಹೆಸರು ಯಾವ್ದಂದ್ರ ರೂಢಿ ಬೆಲೆ. ನಾಳೆ ಎಕ್ಸಾಮ್ದಾಗ ರೂಢಿ ಬೆಲೆ ಕೊಟ್ಟ ಸರ್ ಎಲ್ಲಿ ಇದನ್ನ ಒಟ್ಟ ತೆಗದೇ ಇಲ್ಲಲ್ಲ ನೀವು, ಎಲ್ಲ ತಪ್ಪೈತಿ ನೀವು ಹೇಳುದಂದ್ರ. ಮತ್ತ ಕಮೆಂಟ್ದಾಗ ಬಹುಲಕಕ್ಕ ರೂಢಿ ಬೆಲೆ ಅಂತಾರ, ಇಂಗ್ಲಿಷ್ದಾಗ ಮೋಡ್ ಅಂತಾರ. ಮಧ್ಯಾಂಕಕ್ಕ ಮಧ್ಯಮ ಬೆಲೆ ಅಂತಾರ, ಇಂಗ್ಲಿಷ್ದಾಗ ಮೀಡಿಯನ್ ಅಂತಾರ. ಸರ್ ಇದನ್ನೊಂದು ಹೇಳ್ಬಿಡ್ರಿ ಹೆಂಗಿದ ಮಧ್ಯಾಂಕ ತೆಗೆಯುದ? ಮಧ್ಯಾಂಕ ತೆಗೆದು ಭಾಳ ಈಸಿ. ಸೇಮ್ ಬಾಕ್ಸ್ ಹಾಕೋಣ ಚಂದ ಐತಿ. ಆಸ್ ಯೂಶುವಲ್ ಕ್ಲಾಸ್ ಇಂಟರ್ವಲ್ಸ್, ಅದೇ ರೀತಿ ಫ್ರೀಕ್ವೆನ್ಸಿ. ಅದನ್ನ ಕ್ಲಾಸ್ ಇಂಟರ್ವಲ್ಸ್ ಬಗ್ಗೆ ಏನ್ ಬೇಕಾದ್ರೆ ಬರೋದು ನಡೀತೈತಿ. 20, 20ರಿಂದ 30, 30ರಿಂದ 40, 40ರಿಂದ 50. ಸರ್ ಮುಂದೆ 2 ಬರೋದ್ರ ನಡೀತೈತಿ? ನಡೀತೈತಿ. 100 ಮಟ ಬೇರೆ ಹೆಂಗ್ ಬೇಕಾದಂಗೆ ಬೇರೆ ನಡೀತೈತಿ. ಸುಮ್ಮನೆ ನಿಮಗೆ ಅರ್ಥ ಆಗಲ್ಲ ಅಂತ ಇದ್ರ ಮ್ಯಾಗ ನೀವು ಮತ್ತೆ ಬೇಕಾದ್ರೆ ಅಪ್ಲೈಡ್ ಬೇಕಾದ್ ಮಾಡ್ಕೋಬಹುದು. ಸರ್ ಇದನ್ನೊಂದು ನೋಡೋಣ್ರಲ್ಲ, ಏನ ಆವೃತ್ತಿಗಳನ್ನ ಬರ 3, 4, 6, 5 ಏನ್ ಬೇಕಾದ್ರೆ ಬರ್ಕೋಬಹುದು. ಓಕೆ, 2 ಆವೃತ್ತಿಗಳಾಗಿರಲಿ. ಓಕೆ, ಹಾಗಾದ್ರೆ
ಇದ್ರ ಮಧ್ಯಾಂಕ ಹೆಂಗ್ ತೆಗಿದ್ ಸರ್? ಇದ್ರ ಬಹುಲಕ ಹೆಂಗ್ ತೆಗಿದ? ದೊಡ್ಡ ಸಂಖ್ಯೆ ಬಾಕ್ಸ್ ಹಾಕೊಂಡಿ ಎಲ್ ಪ್ಲಸ್ ಫಾರ್ಮುಲಾ, ಇದು F1, ಹಿಂದಿಂದ F0, ಮುಂದಿಂದ F2, ಬಾಕ್ಸ್ ಹಾಕಿದ್ರ ಹಿಂದ ಎಲ್ಲ ಗಾತ್ರ H ಮುಗಿದು ಹೋತು. ಫಾರ್ಮುಲಾದಾಗ ಪುಟ್ ಮಾಡಿದ್ವಿ, ಬಹುಲಕ ಬಂತು. ಮಧ್ಯಾಂಕ ಹಂಗಲ್ಲ, ಮಧ್ಯಾಂಕ ಬಾರಿ ಡೇಂಜರಸ್ ಇದೆ ಸರ್. ಹಾಗಾದ್ರೆ ಹೆಂಗ್ರಿ ಮಧ್ಯಾಂಕ? ನಮಗ್ ಬೇಕಾಗಿ, ಬಟ್ ಡೇಂಜರಸ್ ಅಂದ್ರೆ ನಮಗ್ ಬೇಕಾಗ ಹೆಂಗಂದ್ರ ಇನ್ನೊಂದು ಬಾಕ್ಸ್ ಹಾಕ್ಬೇಕು. ಇನ್ನೊಂದು ಬಾಕ್ಸ ಸಮಾಧಾನಲೆ ಸೌಕಾಸಲೆ ಇನ್ನೊಂದು ಬಾಕ್ಸ. ಈ ಬಾಕ್ಸಿಗೆ ಏನಂತಾರಪ್ಪ ಅಂದ್ರ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, CF. ಕನ್ನಡದಾಗ ಸರ ಸಂಚಿತ ಆವೃತ್ತಿ ಅಂತ ಹೇಳಿ ಕರಿಬಹುದನ್ರಿ? 100% ಕರಿಬಹುದು. ಸಂಚಿತ ಆವೃತ್ತಿ ನೋಡಿರ್ತಾರೆ ನೀವು ಕ್ವಶನ್ ಪೇಪರ್ದಾಗ. ಸಂಚಿತ ಆವೃತ್ತಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, CF. ಸರ್ ಹೆಂಗ್ ತೆಗಿದ್ರಿ? ಹೇಳ್ತಾನಲ್ಲ, ಈಸಿ ಐತಿ. ಇಲ್ಲಿ ನೋಡಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೆಂಗ್ ತೆಗಿದ್ ನೋಡ. 3ಕ್ಕೆ 3 ನೋಡ್ಕೊತ ಗೇಮ್ ಐತದ, ನಂಬರ್ ಗೇಮ್ ಆಟ. 3ಕ್ಕೆ 3 ಬರೀದ. ಇದನ್ನ ಕೂಡ್ಸುದು. 3 4 ಕೂಡಿಸ್ರಿ 7. ಮತ್ತಾಗೇನ್ ಇದನ್ನ ಕೂಡ್ಸೋದು. 3 6 ಕೆಳಗಿಂದ ಹಿಂಗ್ ಕ್ರಾಸ್ದಾಗ 7 6 ಕೂಡಿಸ್ರಿ 7 6 13. ಇದನ್ನ ಕೂಡ್ಸುದು. 13 5 ಕೂಡಿಸ್ರಿ 18. ಇದನ್ನ ಕೂಡ್ಸೋದು. 18 2 ಕೂಡಿಸ್ರಿ 20. ದಿಸ್ ಇಸ್ ದ ಲಿಸ್ಟ್ ಆಫ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ರೆಡಿ ಆತ. ಇನ್ನೊಮ್ಮೆ ರೀಚೆಕ್ ಮಾಡ್ಕೊಳ್ಳೋವಿದ್ದೆ ಅಂದ್ರೆ N, ದ ನಂಬರ್ ಆಫ್ ಫ್ರೀಕ್ವೆನ್ಸಿ, ದ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಮಾಡ್ಕೊಂಡ್ಬಿಡ್ರಿ. 3 4 7 7 6 7 13 13 5 18 18 2 20. ಓಕೆ, ಇಲ್ಲೂ ಲಾಸ್ಟ್ ನಂಬರ್ 20 ಬಂದೈತಿ. ಟೋಟಲ್ ಅಮೌಂಟ್ 20 ಬಂದೈತಿ. ಓಕೆ, ನೀವು ಮಾಡಿದ್ ಕರೆಕ್ಟ್ ಐತಿ. ಅಂದ್ರೆ ಇಲ್ಲೊಂದು ಕುಡ್ಸೋದ, ಇಲ್ಲ ಜಿಗ್ಜಾಗದಾಗ ಒಂದು ಕುಡಿಸಿ ಅಲ್ಲಿ ಇಡೋದ. ಸರ್ ಮುಗಿತನ್ರಿ? ಬಾರಿ ಐತ್ರಲ್ಲ. ಇಟ್ಟ ಅಲ್ಲ, ಇನ್ನ ಐತೆ. ಮಧ್ಯಾಂಕದ ಒಂದು ಫಾರ್ಮುಲಾ ಐತೆ. ನೀವು ಹಗರ ಅನ್ಸ್ತಿರ್ತಾನೆ ಈಗ, ಹಂಗ ಹಂಗ ಬಾಳ್ ಬೀಳ್ತಾನ ಸರ್. L plus into bracket N/2 minus CF divided by F into H. L plus N/2 minus CF divided by F into H. ಈಸಿ ಐತದ ಸರ್. ಇವೇನೇನ್ರಿ N/2 ಏನ್ ಬಿಬ್ಸಿರಿ? ಇದು ಹಂಗೇನ? ಇಲ್ಲಿ ಮತ್ತೆ ಬಾಕ್ಸ್ ಹಾಕುದು ಐತನ? ಎಲ್ಲ ಐತಿ, ಎಲ್ಲ ಸಮಾಧಾನ ಕೇಳ್ರಿ ಹೇಳ್ತೈತಿ. N ಎಷ್ಟು ಬಂದದ? 20 ಬಂದದ. ಒಂದ್ ಸ್ವಲ್ಪ ನೋಡ್ರಿ, ಇಲ್ಲಿ ಕಾಂಪ್ಲಿಕೇಟೆಡ್ ಐತೆ, ಅರ್ಥ ಮಾಡ್ಕೋತವ್ರಿ. ಇಲ್ಲಿ ತೀಲಿಲ್ಲ ಅಂದ್ರೆ ಪಾಸ್ ಮಾಡಿ ಹಿಂದಿನ ಬಾ ಮತ್ತ ಒಳ್ಳೆ. ಯಾಕಂದ್ರೆ ಗಮನ ಆ ಕಡೆ ಕೊಡ್ತಿರ್ತಿ, ಲೈಬ್ರರಿ ಹಿಂಗ್ ಓದ್ತಿರ್ತಿ. ಯಾರ ಕರೆದ್ರ ಅಂದ್ರೆ ಆ ಕಡೆ ನೋಡುದ, ಯಾರ ನೀರ್ ಕುಡಿಯಾಕತ್ರ ಅಂದ್ರೆ ಅವ್ರ ನೋಡುದ, ಯಾರ ಪೆನ್ ಚೆಲ್ಲಿರ ಅಂದ್ರೆ ಅವ್ರನ್ನ ನೋಡುದ. ಆಮೇಲೆ ಈ ವಿಡಿಯೋ ನೋಡಿದಂದ್ರೆ ಬಗೆಹರಿತು. ಹಂಗೇನಾರ ಮಾಡಿದ್ದೆ ಅಂದ್ರೆ ಹಿಂದ ಬಾ, ಒಂದ್ ಸ್ವಲ್ಪ ಒಂದ್ 10 ಸೆಕೆಂಡ್ ಹಿಂದ ಬಾ, ಮತ್ತೆ ತಗೋ. 20 N ಸರ. N/2 ಅಂದನ್ರಿ ಇಲ್ಲಿ. ಹೆಂಗ ಏನದ? ಏನಿಲ್ಲ. N 20 ಐತಲ್ವ? N/2 ಅಂದ್ರ 20 ಡಿವೈಡೆಡ್ ಬೈ 2. 2 ಒಂದ್ಲೆ 2 ಹತ್ಲೆ. N/2 ಅಂದ್ರ 10 ಅನ್ನಂಗ. N ಬೈ 2 ಮಾಡು. ಬೈ 2 ಮಾಡಂದ್ರ ಅರ್ಧ. ದೋಸ್ತನ್ ಕರ್ಕೊಂಡ್ ಚಾ ಅಂಗಡಿ ಹೋಗಿರ್ತಿ, ಕಾಫಿ ಮಾಡು ಬೈ 2 ಮಾಡು ಅಂದ್ರ ಒಂದು ಕಾಪಿ ಮಾಡಿ ಅರ್ಧ ಅರ್ಧ ಕೊಡು ಅನ್ನಂಗ. ಬೈ 2 N/2. N 20 ಐತಿ, ಬೈ 2 ಅಂದ್ರೆ 10 ಅಂದ್ರೆ 20 ಡಿವೈಡೆಡ್ ಬೈ 2 10. ಓಕೆ, ಈಗ ಈ 10 ಎಲ್ಲಿ ಐತೆ ಅಂತ ಹುಡುಕ್ಬೇಕು. ಇಲ್ಲಿ ನೋಡ್ರ ಬಾರಿ ಚಂದ ಐತದ, ಎಲ್ಲಾರು ನೋಡ್ಕೋತಾ ಇರಿ. ಈ 10 ಎಲ್ಲಿ ಐತೆ ಅಂತ ಹುಡುಕ್ಬೇಕು. CF ದಾಗ ಇಲ್ಲಿ ಬಂತು. ಎಲ್ಲೂ ಇಲ್ಲ. ಇದು 10 ಕಡಿಕೆ ಯಾವ್ದ್ರ ನಡುವರ ಐತೆ? 7 ಮತ್ತು 13 ನಡುವ ಐತಿ. ಕಾಣತೈತೆ? ಇದ್ರ ಒಳಗೈತಿ, ನಡುವ ಐತಿ. CF ದಾಗ ನೋಡ್ಬೇಕು. 7 ಮತ್ತು 13 ನಡುವ 10 ಐತಿ. ಹಾಗಾದ್ರ ಈಗ ಬಾಕ್ಸ್ ಯಾವ್ದಕ್ ಹಾಕುದಂದ್ರ ದೊಡ್ಡ ಸಂಖ್ಯೆಗೆ ಹಾಕ್ಬೇಕು. 13ಕ್ಕ ಹಾಕ್ಬೇಕು, 7ಕ್ಕೆ ಹಾಕಕ್ ಬರಂಗಿಲ್ಲ. ದೊಡ್ಡ ಸಂಖ್ಯೆಗ ಬಾಕ್ಸ್ ಹಾಕ್ಬೇಕು. ಬಾಕ್ಸ್ ಹಾಕಿದ್ ಗೊತ್ತಾತು? 13. ಈಗ ಇದ್ರೊಳಗೆ ಏನೇನು ಬರೀತಾನಂದ್ರ ಬಾಕ್ಸ್ ಹಾಕಿದ್ರೊಳಗಿಂದ F, ಬಾಕ್ಸ್ ಹಾಕಿದ್ರೊಳಗಿಂದನ F ಅಲ್ಲಿ ಯೂಸ್ ಮಾಡ್ಕೊಂತ F ಇದ. CF ಯಾವ್ದಂದ್ರ 13ನ ಸರ್ ಇಲ್ಲ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹಿಂದಿನ ನಂಬರ್ ಇರ್ತೈತಿ. 7 ಅನ್ನೋದು CF. ಇದ ನೋಡ್ ನಾ ಕಾಂಪ್ಲಿಕೇಟೆಡ್ ಅಂದಿದ್ದು. N/2 ಇರುವಂತಹ ಸಂಖ್ಯೆಯ ನಡುವ ಅಲ್ಲಿಗೆ ಹೋಗ್ಬೇಕ. 7 13 ನಡುವ 10 ಐತೆ. ದೊಡ್ಡ ಸಂಖ್ಯೆಗನ ಬಾಕ್ಸ್ ಹಾಕ್ಬೇಕ. ಬಾಕ್ಸ್ ಹಾಕೋದು ಗೊತ್ತಾತ್ಲ, ರೌಂಡ್ ಹಾಕ್ಬೇಕ. ನಾ ಹಾಕಿಲ್ಲ ಹಳದಿ ಕಲರ್ದ ಅದ. F ಅದ್ರೊಳಗ ಇರ್ತೈತಿ ಬಾಕ್ಸ್ ಒಳಗ. CF ಮಾತ್ರ ಹಿಂದಿಂದ ಇರ್ತೈತಿ. 7 ಅನ್ನೋದು CF. ಸರ್ ಎಲ್ಲ ಬಾಕ್ಸ್ ಒಳಗ ಇರ್ತೈತಿ. ಇದ ಲೋವರ್ ಲಿಮಿಟ್. ಇದೇ ಏನಿಲ್ಲ, ಅದ ಒಂದ್ ಗಣಿತದಾಗ ಒಂದ್ ಬಗೆಹರಿತದ. ಅಲ್ಲೊಂದು ಲೋವರ್ ಲಿಮಿಟ್ ಬೇರೆ, ಬಹುಲಕದಾಗ ಇಲ್ಲೊಂದು ಲೋವರ್ ಲಿಮಿಟ್ ಬೇರೆ ಇಲ್ಲ. ಬಾಕ್ಸ್ ಹಾಕಿದ್ರ ಕೆಳ ಮಿತಿನ ಲೋವರ್ ಲಿಮಿಟ್.
ಮ್ಯಾಥಮೆಟಿಕ್ಸ್ ಇರೋದೇ ಹಂಗ ಕಾನ್ಸ್ಟೆಂಟ್ಗಳು ಅದಾವ ಮ್ಯಾಥಮೆಟಿಕ್ಸ್ ಒಳಗೆ 2+2 ಅಂದ್ರೆ 4. ನೀ ಹಿಂದ್ ಕೇಳಿರು 4, 4 ಕೇಳಿರು 4. ಅಮೆರಿಕಾದಾಗ ಹೋಗಿ ಕೇಳಿರು 4, ಆಫ್ರಿಕಾದಾಗ ಹೋಗಿ ಕೇಳಿರು 4. ಎಲ್ಲಿ ಹೋದ್ರು ಮ್ಯಾಥಮೆಟಿಕ್ಸ್. ಹಾಗಾಗಿ ಒಮ್ಮೆ ನೀವು ನಿಯಮಗಳನ್ನ, ಒಮ್ಮೆ ಸಿದ್ಧಾಂತಗಳನ್ನ, ಒಮ್ಮೆ ರೂಲ್ಸ್ಗಳನ್ನ, ಒಮ್ಮೆ ಲಾಸ್ಗಳನ್ನ, ಒಮ್ಮೆ ಅಪ್ಲಿಕೇಶನ್ಸ್ಗಳನ್ನ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಗಣಿತದಾಗ ಯಾವಾಗ ಬೇಕಾದಾಗ ಅವನ ಅಡಾಪ್ಟ್ ಮಾಡ್ಕೋಬಹುದು. ಯಾವ್ದು ಬೇಕಾದ ಎಕ್ಸಾಮ್ ಅಡಾಪ್ಟ್ ಮಾಡ್ಕೋಬಹುದು. a+b² = a² + b² + 2ab ಎಲ್ಲಿ ಹೋದ್ರು ಬಹುದು. ಮತ್ತೆ ದಿನ ಇದು ಕರೆಂಟ್ ಅಫೇರ್ಸ್ ನಂಗೆ ದಿನ ಮ್ಯಾಗ್ಝಿನ್ ಬರೋದಿಲ್ಲ ಗಣಿತದ. ಈ ದಿನ ಇವ್ರು ತಿರ್ಕೊಂಡ್ರು, ಇದೊಂದು ಡೇಟಾ, ಈಗ ಬಡ್ನ a+b² ಫಾರ್ಮುಲಾ ಚೇಂಜ್ ಆಯ್ತು, ಹಿಂಗಿರೋದಿಲ್ಲ. ನಾವು GK ಓದುವಾಗ ಅಂತಾವೆಲ್ಲ ಓದಿರ್ತಾವ, ಪ್ರಚಲಿತ ಘಟನೆಗಳು ಇಂತಾವ್. ಮ್ಯಾಥಮೆಟಿಕ್ಸ್ ಅಂದ್ರೆ ನಮ್ಗೆ ಆಗಿ ಬರೋದಿಲ್ಲ. ಕಾನ್ಸ್ಟೆಂಟ್ ಸಬ್ಜೆಕ್ಟ್ ಐತೆ, ಈಸಿ ಐತೆ, ಬಟ್ ಒಮ್ಮೆ ತಿಳ್ಕೊಂಡ್ರೆ ಅಂದ್ರೆ ಬಗೆಹರಿತೆ, ಆರಾಮ್ಸೆ ಮಾಡ್ಕೋಬಹುದು ಎಲ್ಲ. ಓಕೆ, ಹಾಗಾದ್ರೆ ನಾವು ನೋಡೋಣ ಏನ ಮಧ್ಯಾಂಕ. ಬಾಕ್ಸ್ ಹಾಕಿದ್ದು ಎಲ್ಲ ಬಂತು, FF CF ಹಿಂದಿಂದ H ಸೇಮ್ ಗಾತ್ರ, ದ ಡಿಫರೆನ್ಸ್ ದ ಸೈಜ್ ಆಫ್ ದಿ ಇಂಟರ್ವಲ್ಸ್ 10 ಐತಿ ಸೈಜ್. 30 20 ಕಳೀರಿ 10, 40 30 ಕಳೀರಿ 10, 50 10, H is 10. ಹಾಗಾದ್ರೆ ಇಲ್ಲಿ ತುಂಬಕ್ಕಿಂತ ಮೊದಲ ಇಲ್ಲೊಂದ್ ಸ್ವಲ್ಪ ನೀವು ಗಮನಿಸಾತರಿ, ಈ ಫಾರ್ಮುಲಾದಾಗ ಇಲ್ಲೇ ತುಂಬಿಬಿಡೋಣ, ನಿಮಗೆ ಕಾಣ್ತೈತಿ, ಏನ್ ದೊಡ್ಡ ಇದನ್ನಿಲ್ಲ, ಮಾಡಿಬಿಡ್ರಿ. ಇಲ್ಲಿ L ಎಷ್ಟು 20 ಇಂಟು ಬ್ರಾಕೆಟ್ n/2 ಇದು ಕನ್ನಡದ ನೋಡ್ರಿ, n/2 10 ಮೈನಸ್ CF ಎಷ್ಟೈತಿ, CF ಹಿಂದಿನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 7 ಡಿವೈಡೆಡ್ ಬೈ F ಎಷ್ಟದ, F 6 ಕಾರ್ ಬರ್ದು ಇಂಟು H ಎಷ್ಟದ 10 ವರ್ಗಾಂತರಗಳ ಗಾತ್ರ. ಓಕೆ, ಹಾಗಾದ್ರೆ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡೋಣ. 20ಕ್ಕೆ 20 ಸಾರಿ ಪ್ಲಸ್ ಐತಿ, L ಪ್ಲಸ್ ಐತಿ, 20ಕ್ಕೆ 20 ಪ್ಲಸ್ ಇಂಟು ಬ್ರಾಕೆಟ್ 10 7 ಕಳೆದ್ರೆ 3 ಡಿವೈಡೆಡ್ ಬೈ 6 ಇಂಟು 10. 20ಕ್ಕೆ 20 ಪ್ಲಸ್ 3 6 ಐತಿ, 3 1 3 2 ಇದ 2 ಮತ್ತೆ ಆಚ ಕಡೆ ಗುಣಾಕಾರ ಮಾಡ್ತಾನೆ, 2 1 2 5 10. ಹಾಗಾದ್ರೆ ಏನ್ ಉಳಿತು, 5 ಉಳಿತು. 25 25 ಇದು 25 ಬಂತು ನೋಡ್ರಿ, ನಡೀತೈತಿ, ಏನ್ ಬೇಕಾದ್ರೆ ಬಂದು ನಡೀತೈತಿ. ಸರ್ 25 ಬರುವಂತ ಏನಾರು ತೊಗೊಂಡು ಇಲ್ಲೇ ಹಾಕತ್ತ ನಿಮ್ ಮುಂದೆ 9 ಕ್ವಶನ್ ಮೊದಲ ತಗೊಂಬಂದಿಲ್ಲ, ನಿಮ್ಗೆ ನೀವು ಹಾಕೊಂಡ್ ಯಾವ ಮಾಡ್ಕೋರಿ. ಬಟ್ ಬಂದಂತ ಉತ್ತರ ನೀವು ಬಾಕ್ಸ್ ಹಾಕಿದ್ರೆ ನಡಬರ್ಕ್ ಇರ್ಬೇಕಾ, ಇದು 20 35 ನಡಬರ್ಕ್ ಐತಿ ಇಷ್ಟ, ಮತ್ತೇನಿಲ್ಲ ದೊಡ್ಡ. ನೀವು ಬೇರೆ ಬೇಕಾದ್ರೆ ಬಾಕ್ಸ್ಗಳನ್ನ ಚೇಂಜ್ ಮಾಡ್ಕೋರಿ, ಫ್ರೀಕ್ವೆನ್ಸಿಗಳನ್ನ ಚೇಂಜ್ ಮಾಡ್ಕೋರಿ, ಮಾಡಿ ನೋಡ್ರಿ, ಫಾರ್ಮುಲಾ ಅಡಾಪ್ಟ್ ಮಾಡ್ಕೋರಿ. ನಾ ಹೆಂಗ ರೂಲ್ಸ್ ಏನ್ ಅದೆಲ್ಲ ರೂಲ್ಸ್ ಅಪ್ಲೈ ಮಾಡ್ಕೋರಿ. ಸರ್ ಒಂದ್ ಸ್ವಲ್ಪ ಬರ್ಕೊಳತ್ತವ, ಸೈಡ್ ಸರಿ ಬರ್ಕೊ. ಮೊದಲು ಬಾಕ್ಸ CF ಹೆಂಗ ಹಾಕೋದು ಗೊತ್ತೈತಿ, ಹಾಕಿದ ಮ್ಯಾಗ n/2 ತೆಗಿಬೇಕು. ಒಂದ್ ಸ್ವಲ್ಪ ಇಲ್ಲಿ ವರ್ಕ್ ಐತಿ, ಇಲ್ಲಿ n/2 ತೆಗದ್ಮ್ಯಾಗ ಬಾಕ್ಸ್ ಎಲ್ಲಿ ಹಾಕಿ ಗೊತ್ತಾತು. ಬಾಕ್ಸ್ ಹಾಕಿದ್ಮ್ಯಾಗ ಬಾಕ್ಸ್ ಒಳಗಿಂದ F, ಬಾಕ್ಸ್ ಒಳಗಿಂದ L, ಬಾಕ್ಸ್ ಹಿಂದಿಂದ CF. ಸರ್ ಹಂಗ್ಯಾಕ, ಹಂಗೈತ ಮತ್ತೆ ಇನ್ನೇನ್ ಮಾಡುದ ಸರ್, ನೀವು ಹಿಂಗ್ಯಾಕ, ನೀನೇನ್ ಮಾಡುದು, ಇನ್ನೇನ್ ಹೇಳುದು ನಿಮಗ, CF ಹಿಂಗೆಲ್ಲ ತಗೊಂಡ್ ಸೂತ್ರ L + n/2 - CF ಡಿವೈಡೆಡ್ ಬೈ F ಇಂಟು. ಸರ್ ಇವು ಸೂತ್ರ ನೋಡಲ್ಲ, ನಮಗ ಸೂತ್ರ ಕೇಳ್ಯಾರ ಹೋದ ವರ್ಷ, ಬಹುಲಕದ ಸೂತ್ರ ಯಾವುದು ಕೆಳಗ ಆಪ್ಷನ್ ಅದ ಟೈಪ್ ಇರ್ತಾವ, ಪ್ಲಸ್ ಮೈನಸ್ ದಾಗ ತೊಗೊಂಡಿರ್ತಾನ ನಿಮ್ ಫೈಲ್ ಮ್ಯಾಗ, ಪ್ಲಸ್ ಮೈನಸ್ ಚೇಂಜ್ ಮಾಡ. ಸೂತ್ರ ಒಟ್ಟ ಬಾಯ ನೆನಪಿರ್ಬೇಕು ಫುಲ್. ಇನ್ನೊಮ್ಮೆ ಸೂತ್ರ ನನ್ನ ಜೊತೆ ಈಗ ಸರಾಸರಿ ಒಳಗ 3 ಅದಾವ. ನೇರ ವಿಧಾನ, ಒಣ್ಣೆದ ನೇರ ವಿಧಾನ ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಅಂದಾಜು ಸರಾಸರಿ ವಿಧಾನ A + ಸಿಗ್ಮಾ FI DI ಡಿವೈಡೆಡ್ ಬೈ ಸಿಗ್ಮಾ FI. ಹಂತ ವಿಚಲನ ವಿಧಾನ A + ಸಿಗ್ಮಾ FI UI ಡಿವೈಡೆಡ್ ಬೈ ಸಿಗ್ಮಾ FI ಇಂಟು H. ಬಹುಲಕ L ಪ್ಲಸ್ ಚಾಲೂನಾ, ಬಹುಲಕ L + F1 - F0 ಡಿವೈಡೆಡ್ ಬೈ 2F1 - F0 - F2 ಇಂಟು H. ಸರ್ ಮಧ್ಯಾಂಕ ಕಾಣತೈತ್ರಿ, ಆದ್ರೂ ಹೇಳ ಅದ್ ನೋಡ್ಬೇಡ, ನನ್ ನೋಡ. ಸರ್ ಮಧ್ಯಾಂಕ L + n/2 - CF ಡಿವೈಡೆಡ್ ಬೈ F ಇಂಟು H. ಸರ್ H ಗಾತ್ರ, L ಅಂದ್ರೆ ಕೆಳಮಿತಿ, F ಫ್ರೀಕ್ವೆನ್ಸಿ, CF ಅಂದ್ರೆ ಸಂಚಿತ ಆವೃತ್ತಿ. ಎಲ್ಲ
ಸಂಖ್ಯಾಶಾಸ್ತ್ರ. 3 ಕೇಂದ್ರೀಯ ಮಾನಗಳು ಸರಾಸರಿ, ಬಹುಲಕ, ಮಧ್ಯಾಂಕ 3 ನಿಮಗೆ ಬಂದು ಅಂತ ಅನ್ಕೋತಾರೆ. ಇಲ್ಲಿಗೆ ಆಕ್ಚುಲಿ ಈ ಅಧ್ಯಾಯ ಕಂಪ್ಲೀಟ್ ಆಗ್ತದೆ. ಬಟ್ ಇದ್ರ ಮ್ಯಾಗ ಇನ್ನೊಂದು ಪ್ರಾಬ್ಲಮ್ ಏನ್ ಕೇಳ್ತಾನಂದ್ರೆ ಎಕ್ಸಾಮ್ದಾಗ ಬರೇ ಈ 3 ಕೇಂದ್ರೀಯ ಪ್ರವೃತ್ತಿಗಳಿಗೆ ಇರುವಂತಹ ಇಂಟರ್ ರಿಲೇಶನ್ಶಿಪ್ ಏನ್ರಿ ಸರ್, ಅಂತರ್ ಸಂಬಂಧ ಅಂತ ಕೇಳ್ತಿರ್ತಾನೋ. ಇದು ನಮಗೆ ನೆನಪಿಟ್ಕೊಂಡ್ಬಿಡ್ರಿ ಎಲ್ಲಾರು. 3 ಮಧ್ಯಾಂಕ ಇಸ್ ಈಕ್ವಲ್ ಟು, ಇದನ್ನ ಅವಾಗ ಕೇಳಿದಾರ, 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. The main interrelationship between central tendency measurement is 3 median is equal to mode plus 2 mean. ಸರ್ ಇದು ಹೆಂಗಂದ್ರೆ ಒಂದ ವರ್ಗೀಕೃತ ದತ್ತಾಂಶಗಳ ಪಟ್ಟಿಗೆ ಅದಕ್ಕ ಸರಾಸರಿ ತೆಗಿ, ಅದಕ್ಕ ಮಧ್ಯಾಂಕ ತೆಗಿ, ಅದ ಪಟ್ಟಿಗೆ ನೀ ಬಹುಲಕ ತೆಗದಿ ಅಂದ್ರ ಆ 3ರದು ಉತ್ತರ ಏನ್ ಬಂದಿರ್ತೈತ್ಲೆ ಅದನ್ನ ಈ ಫಾರ್ಮುಲಾದಾಗ ಏನಾದ್ರು ಪುಟ್ ಮಾಡಿದಿ, ಇದ್ರೊಳಗೆ ತುಂಬಿದೆ ಅಂದ್ರ LHS ಇಸ್ ಈಕ್ವಲ್ ಟು RHS ಬರ್ತೈತೆ. ವಿಶೇಷವಾದದ್ದದ ಅದ್ರದ ಮಧ್ಯಾಂಕ. ಈಗ ಫಾರ್ ಎಕ್ಸಾಂಪಲ್ ಇಲ್ಲ ಒಂದ್ ಹಂಗ ಮಾಡಿ ತೋರಿಸ್ತಾನಿ. ಒಂದ್ ಯಾವ್ದೋ ವರ್ಗೀಕೃತ ದತ್ತಾಂಶ ಅದ, ಅದ್ರ ಮಧ್ಯಾಂಕ 4 ಬಂದೈತೆ ಅಂತ ಅನ್ಕೊಂಡು, ಮಧ್ಯಾಂಕ 4 ಬಂದೈತೆ. ಅದ್ರ ಬಹುಲಕ 3 ಬಂದೈತೆ ಅಂತ ಅನ್ಕೊಂಡು, 3 ಬಂದೈತಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೋತವ್ರಿ? 3 ಬಂದೈತಿ. ಅದ್ರ ಮೀನ್, ಅದ್ರ ಸರಾಸರಿ 4.5 ಬಂದೈತೆ ಅಂತ ಅನ್ಕೊಳಕ್ಕೆ ಅನ್ಕೊಂಡು ಓಕೆ, ಫಾರ್ಮುಲಾದಾಗ ಪುಟ್ ಮಾಡೋಣ. 4.5 ಇಂಟು 2 ಪ್ಲಸ್ 3, 4 ಆಡ್ಲೆ 4.5 2 9, 9 3 ಕೂಡ್ಸಿದ್ರ 12. ಈಚೆ ಕಡೆ ಮೀಡಿಯನ್ 4 ಬಂದೈತಿ, 3 ಕಾನ್ಸ್ಟೆಂಟ್ ನಂಬರ್, 3 4 12. LHS ಇಸ್ ಈಕ್ವಲ್ ಟು RHS. ಈ ರೀತಿ ಅಂದ್ರೆ ಇಂಟರ್ ರಿಲೇಶನ್ಶಿಪ್ ಹೊಂದಿರ್ತಾವು ಅನ್ನಂಗವು. ನಾಳೆ ಈ ಫಾರ್ಮುಲಾ ಮ್ಯಾಗ ಮತ್ ಪ್ರಶ್ನೆಗಳನ್ನ ಕೇಳಬಹುದು. ಒಂದು ವರ್ಗೀಕೃತ ದತ್ತಾಂಶದ ಸರಾಸರಿ 4 ಆಗೈತಿ, ಅದ ವರ್ಗೀಕೃತ ದತ್ತಾಂಶಕ್ಕ ಬಹುಲಕ 3 ಆಗೈತಿ. ಹಾಗಾದ್ರೆ ಮಧ್ಯಾಂಕ ಕಂಡಿಡಿ, ಹಿಂಗ್ ಕಂಡಿಡಿಬಹುದು. ಇಲ್ಲಿ ನೋಡ್ರಿ, ಒಂದು ವರ್ಗೀಕೃತ ದತ್ತಾಂಶದ ಮೀನ್ ಕ್ವಶನ್ ಹಾಕಿ ಬಿಡ್ನು. ಒಂದು ವರ್ಗೀಕೃತ ದತ್ತಾಂಶದ ಸರಾಸರಿ 4.5 ಆಗ್ಯದ, ಅದ ವರ್ಗೀಕೃತ ದತ್ತಾಂಶದ ಬಹುಲಕ 3 ಆಗ್ಯದ. ಹಾಗಾದ್ರೆ ಮಧ್ಯಾಂಕ ಕಂಡಿಡಿರಿ. ಈ ಕ್ವಶನ್ ಏನಾದ್ರು ಎಕ್ಸಾಮ್ ಬಂತಂದ್ರೆ ಹೆಂಗ್ ಮಾಡೋದಂದ್ರೆ ಫಸ್ಟ್ ಫಾರ್ಮುಲಾ ಹಾಕೋದ. 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. ಬಹುಲಕ ಎಷ್ಟು ಕೊಟ್ಟಾನು 3 ಪ್ಲಸ್ 2 ಆಸ್ ಇಟ್ ಇಸ್ 2, ಸರಾಸರಿ ಎಷ್ಟು ಕೊಟ್ಟಾನು 4.5. 3ಕ್ಕೆ 3 ಪ್ಲಸ್ 4 ಪ್ಲಸ್ 4.5 ಇಂಟು 2 ಇಂಟು ಬ್ರಾಕೆಟ್ ಏನು ಇಂಟು 9 ಪ್ಲಸ್ 3 12. 3 ಮಧ್ಯಾಂಕ ಇಸ್ ಈಕ್ವಲ್ ಟು 12. ಸರ್ ನನಗೆ ಮಧ್ಯಾಂಕ ಬೇಕಾಗಿತ್ರಿ, 3 ಮಧ್ಯಾಂಕ ಬೇಡ, ಮಧ್ಯಾಂಕ ಇಲ್ಲೇ ಇರ್ಲಿ, 3 ಹಚ್ ಕಡೆ ಕಳಿಸ, ಗುಣಾಕಾರ ಐತಿ ಭಾಗಾಕಾರ ಐತಿ, 12 ಡಿವೈಡೆಡ್ ಬೈ 3, 3 ಒಂದೇ 3 4. ಹಾಗಾದ್ರೆ ಮಧ್ಯಾಂಕದ ಬೆಲೆ 4. ದ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ 3 ಸೆಂಟ್ರಲ್ ಟೆಂಡೆನ್ಸಿ ಮೆಜರ್ಮೆಂಟ್ಸ್. ಬಹುಲಕ ಮಧ್ಯಾಂಕ ಸೇಮ್ ವರ್ಗೀಕೃತ ದತ್ತಾಂಶಗಳಿಗೆ ಕೊಟ್ರ ಸರಾಸರಿ ಕಂಡುಹಿಡಿಬಹುದು, ಸರಾಸರಿ ಬಹುಲಕ ಕೊಟ್ಟಂದ್ರ ಮಧ್ಯಾಂಕ ಕಂಡುಹಿಡಿಬಹುದು, ಏನ್ ಬೇಕಾದ್ ಮಾಡ್ಬೋದು. ಇಲ್ಲಿ ಬಂದಂತ 4 ಅನ್ನ ನಾ ಇಲ್ಲಿ ಬರ್ದಿದ್ದೆ ಹಿಂಗ. ಸರ್ ಇದು ನನಗೆ ಗೊತ್ತಾಗ್ಲಿಲ್ರಿ, ಸ್ವಲ್ಪ ಹಿಂದೆ ಓಡಿಸಿ ನೋಡಿ ಗೊತ್ತಾಗೈತಿ. ಏನಿಲ್ಲ, ಈಸಿ. 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್. ಸರ್ ನೀವೆಲ್ಲ ಹೇಳಿರಿ, ಇಲ್ಲೆಲ್ಲ ಮಸ್ತ್ ಅನ್ಸತೈತಿ, ಇಲ್ಲೆಲ್ಲ ಬರದ್ ಮಾಡಿರಿ, ಲೆಕ್ಕ ಎಲ್ಲ ಓಕೆ ಆತು. ಪರೀಕ್ಷೆದಾಗ ಗೊತ್ತಾಗುದು ನನಗ 3 ಮಧ್ಯಾಂಕ ಬರ್ತೈತಿ, ಇನ್ನು 3 ಸರಾಸರಿ ಇಸ್ ಈಕ್ವಲ್ ಟು 3 ಮಧ್ಯಾಂಕ 2 ಬಹುಲಕ, ಮಧ್ಯಾಂಕ ಇಸ್ ಈಕ್ವಲ್ ಟು 3 ಸರಾಸರಿ 4 ಬಹು. ಸರ್ ಹೋಗುದು ಇಲ್ಲೇ ಓಕೆ, ಇಲ್ಲಿ ಬೋರ್ಡ್ ಮ್ಯಾಗ ಬರ್ದರಿ, ಬಟ್ ನಾನು ನೋಡ್ಸ್ತಾ ಬರ್ದರಿ. ಎಕ್ಸಾಮ್ ಕೂತ್ಕೊಳ್ಳಿ ಹೆಂಗ ನನ್ ಮತ್ ಅಲ್ಲಿ ಬಹುಲಕಕ್ಕೆ 2 ಹಚ್ಬೇಕೋ 3 ಹಚ್ಬೇಕೋ ನೆನಪಿಟ್ಟಾಕೊಂಡ್ ಟ್ರಿಕ್ಸ್ ಹೇಳಿ ಕೇಳ್ತಾರೆ. ಒಟ್ಟ ಎಂದೂ ಮುರಿಯಂಗಿಲ್ಲ. ಇನ್ನು ನಾವು ಹಳ್ಯಾಗ ಮಾತಾಡುವಂತ ಮಾತಿದ್, ನೀವು ಎಲ್ಲಾರು ಹಳ್ಯಾವ್ರ ಇರ್ತಾರೆ, ಬಾಳ್ ಮಾಡ್ರೆ ಒಂದ್ 10-20% ನಮ್ದು ಸಿಟಿಯವ್ರು, ಬೆಂಗಳೂರದವ್ರ, ಮೈಸೂರದವ್ರ ನೋಡಾತಿರ್ಬೇಕು ನಮ್ ವಿಡಿಯೋ. ಬಾಳ ಮಂದಿ ನಮ್ಮ ಉತ್ತರ ಕರ್ನಾಟಕದವ್ರು ಇರ್ಬೋದು. ನನ್ನ ಭಾಷೆ ಬಾಳ ಇಷ್ಟ ಆಗಿ, ಸರ್ ನಿಮ್ಮ ಭಾಷೆ ಬಾಳ ಇಷ್ಟ ಆಗೈತೆ ಅಂತ ಕಮೆಂಟ್ ಮಾಡಿರಿ. ನಮ್ ಬೆಳಗಾವ್ದವ್ರು ಅದರಿ, ನಮ್ ಬಿಜಾಪುರದ, ನಿಮ್ ಊರ್ ಯಾವ್ದು ಕಮೆಂಟ್ ಮಾಡಿ ನೋಡು, ಅದಂತ ನೋಡ್ತಾನೆ. ಬಳ್ಳಾರಿ ಅವ್ರ ಅದರಿ, ದಾವಣಗೆರೆ ಅವ್ರ ಅದರಿ, ಗುಲ್ಬರ್ಗದವ್ರು ಹೆಚ್ಚು ಮಂದಿ. ಗುಲ್ಬರ್ಗ
ಅದು ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಇದನ್ನ ಟ್ರೆಂಡ್ ಅದು ಗುಲ್ಬರ್ಗ ಅಂದ್ರೆ. ಈಗ ನಮ್ ಧಾರವಾಡ ಬಿಟ್ರೆ ಅದೇ ಆಮೇಲೆ ಮುಂದೆ. ಆಮೇಲೆ ಚಿಕ್ಕಮಗಳೂರದವ್ರು ಅದಾರಿ, ಬೇರೆ ಬೇರೆ ಅಲ್ಲಿ ಚಿತ್ರದುರ್ಗದವ್ರು ಅದಾರಿ. ನೀವು ಕಮೆಂಟ್ ಮಾಡ್ರಿ ನಿಮ್ದು ಯಾವ ಡಿಸ್ಟ್ರಿಕ್ಟ್ ಅಂತೇಳಿ, ನೋಡುನು ಅದಕ್ಕೊಂದು ಲೈಕ್ ಕೊಡ್ತೀನಿ. ಸರ್ ಇದು ನಮಗೆ ನೆನಪಿಡಿಬೇಕ್ರಿ. ನಾವು ನಮ್ಮ ಮೆಥಡ್ದಾಗ ಒಂದು ಹೇಳ್ತಾನೆ ನೋಡು, ನೆನಪಿಟ್ಕೋತಾನೆ ನೀವು. ಮಧ್ಯಾಹ್ನ ಭಾಳ ಆಗೈತಿ, ಹಳ್ಳ್ಯಾಗ ಮಧ್ಯಾಹ್ನ ಅನ್ನಂಗಿಲ್ಲ, 3 ಮಧ್ಯಾಹ್ನ ಅಂತಾರ. ಅಂದ್ರೆ 3 ಗಂಟೆ 3 ಮಧ್ಯಾಹ್ನ. ಏನಪ್ಪಾ 3 ಮಧ್ಯಾಹ್ನ ಬಿಸಿಲು ಭಾಳ ಕೆಟ್ಟ ಅಂತಾರ. 3 ಮಧ್ಯಾಹ್ನದಾಗ ಭಾಳ ನೀರಡಿಸಿಯಾಗಿ 2 ಸಲ ನೀರು ಕುಡ್ದಿ. ಓಕೆ, ಇದನ್ನ ನೆನ್ಪಿಡ್ಕೋರೆ. 3 ಮಧ್ಯಾಹ್ನದಾಗ ಬಾಳ ಸಲ ನೀರಡಿಸಿ ಇಸ್ ಈಕ್ವಲ್ ಟು ಬಾಳ ಸಲ ಬಹುಲಕ ಬಾಳ ನೀರಡಿಸಿಯಾಗಿ 2 ಸಲ ನೀರು ಕುಡ್ದಿ. 2 ಸಲ ಸರಾಸರಿ. 3 ಮಧ್ಯಾಹ್ನದಾಗ ಬಾಳ ನೀರಡಿಸಿ 2 ಸಲ ನೀರು ಕುಡ್ದಿ. 3 ಮಧ್ಯಾಹ್ನ ಇಸ್ ಈಕ್ವಲ್ ಟು ಬಹಳ ನೀರು ಬಹುಲಕ ಪ್ಲಸ್ 2 ಸಲ ಸರಾಸರಿ. 2 ಸರಾಸರಿ. 3 median is equal to mode plus 2 mean. This is the interrelation between central tendency measurements. Yes, ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಇಲ್ಲಿಗೆ ಈ ಕ್ಲಾಸನ್ನ ಮುಗಿಸುವಂತಹ ಸಮಯ. ಸಂಖ್ಯಾಶಾಸ್ತ್ರದ ಒಂದು ವಿಶೇಷವಾದಂತಹ ಕಾನ್ಸೆಪ್ಟ್ ಅನ್ನ ಇಷ್ಟೋತನ ನಾವು ಕಲ್ತಾ ಬಂದಿದ್ದೆವು. ಬಹಳ ಮಂದಿದ ಅಪೇಕ್ಷೆ ಕೂಡ ಇದಾಗಿತ್ತು, ಸರ್ ಸಂಖ್ಯಾಶಾಸ್ತ್ರ ಕ್ಲಾಸ್ ಮಾಡ್ರಿ, ಸಂಖ್ಯಾಶಾಸ್ತ್ರ ಕ್ಲಾಸ್ ಮಾಡ್ರಿ. ಪೇಪರ್ 2 ಭಾಳ ಬರತೈತ್ರಿ. ಫಾರ್ಮುಲಾ ಕೇಳತಾನ್ರಿ, ಫಾರ್ಮುಲಾನು ಎಲ್ಲ ಹೇಳಿನಿ. ಸರಾಸರಿ ಕೊಟ್ಟು ಇಂಟರ್ರಿಲೇಷನ್ ಕೇಳ್ತಾನ್ರಿ, ಇಂಟರ್ರಿಲೇಷನ್ ಫಾರ್ಮುಲಾ ಕೇಳ್ತಾನ್ರಿ, ಅದನ್ನು ಹೇಳಿನಿ. ಸರ್ ಈ ಸಲ ಬಾಕ್ಸ್ ಹಾಕಿದಂದ್ರೆ ಅದಕ್ಕೆ ಬಿಡಸ ಅಂತಾನ್ರಿ. ಅಂದ್ರೂ ಬಿಡಸ್ ನಡಿತೈತಿ. ಒಂದು ಸರಾಸರಿದ ಒಂದು ಮೆಥಡ್ ಹೇಳಿನಿ, ಹಂಗ ಅದ ಹಂಗ ಬಿಡಿಸ್ಬಿಡ, ಸರಾಸರಿ ಬರ್ತೈತಿ. ಬಹುಲಕ ಹೇಳಿನಿ, ಬಹುಲಕ ಬಿಡಿಸ್ಬಿಡ್ರಿ. ಮಧ್ಯಾಂಕ ಹೇಳಿನಿ, ಮಧ್ಯಾಂಕನು ಬಿಡಿಸ್ಬಿಡ್ರಿ. ಬಾಕ್ಸ್ ಕೊಟ್ರೆ ಒಟ್ಟ ತಲೆ ಕೆಡ್ಸ್ಕೊಬೇಡ್ರಿ. ಇನ್ನು ದತ್ತಾಂಶಗಳನ್ನು ಕೊಟ್ಟು ಇದಕ್ಕೆ ಬಹುಲಕ ಕಂಡಿಡಿ ಅಂತಂದ್ರೆ F1 F2 ಬರೀತಾನೆ. F1 is equal to 4, F2 is equal to 6 ಹಿಂಗೆಲ್ಲಾ ಕೊಟ್ಟ ಬಹುಲಕ ಕಂಡಿಡ್ರಿ ಅಂದ್ರೆ ಫಾರ್ಮುಲಾ ಬೇಕು ನಿಮಗೆ. ಫಾರ್ಮುಲಾ ತಗೊಂಡು ಒಂದು ಕಚ್ಚಾ ಹಳ್ಯಾಗ ಅಲ್ಲೇ ಕಚ್ಚಾ ಕಾರ್ಯಕ್ಕಾಗಿ ಇರ್ತೈತಿ, ಅಲ್ಲಿ ಫಾರ್ಮುಲಾ ತಗೊಂಡು ನಾವು ಕೊಟ್ಟಂತ ದತ್ತಾಂಶಗಳನ್ನ ಅಪ್ಲೈ ಮಾಡ್ಕೊಂಡು ಉತ್ತರ ಬಿಡಿಸ್ಬಿಡ್ರಿ. ಎಲ್ಲಾ ಆಪ್ಷನ್ದಾಗೂ ನೀವು ಇದನ್ನ ದೃಷ್ಟಿಕೋನ ಇಟ್ಕೊಂಡು ನೋಡ್ಬೇಕು. ಒಬ್ಬೊಬ್ರು ಕೇಳ್ತಾರೆ, ನಾ ಇದಕ್ಕೆ ಯಾವ್ದು ಪ್ರಶ್ನೆ ತಂದಿಲ್ಲ, ಆಕ್ಚುಲಿ ಇದನ್ನ ಕಾನ್ಸೆಪ್ಟ್ ವೈಸ್ ನಿಮ್ಗೆ ತಿಳಿಸ್ಬೇಕಂತ ಕಾನ್ಸೆಪ್ಟ್ಗಳನ್ನ ಹೇಳತ್ತೀನಿ. ಕೆಲವೊಂದಿಷ್ಟು ಪ್ರಶ್ನೆ ತೊಗೊಂಬಣ್ಣಿ ಅಂದ್ರೆ, ಒಂದ್ 4 ಪ್ರಶ್ನೆ ತೊಗೊಂಬಣ್ಣಿ ಅಂದ್ರೆ, ಸರ್ ನೀವು 4 ಪ್ರಶ್ನೆ ತಂದ್ರಲ್ಲ ಅದ್ರಾಗ ಯಾವ್ದಾರ ಬೋತತನ್ರಿ ಅಂತಾವು. ಹೆಂಗ್ ಬೆಳಕ್ ಸಾಧ್ಯ ಐತಿ? ನಾ ಹೇಳುವಂತ ಕಾನ್ಸೆಪ್ಟ್ ಅನ್ನ 100 ಆಯಾಮದಾಗ ನೀವು ಯೋಚನೆ ಮಾಡ್ಬೇಕ. ಯೋಚನೆ ಮಾಡ್ಕೊಂಡು ಅದು ಬ್ರೈನ್ ಒಳಗೆ ಸಂಯೋಜನೆಗೊಳ್ಬೇಕದ. ಆಮೇಲೆ ನೀವು ಅದರ ಮ್ಯಾಗ 100 ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡುವಂತ ಶಕ್ತಿ ಬರ್ತದೆ. ಆ 100 ಕ್ವಶನ್ ಅನ್ನು ಬಿಟ್ಟು 101ನೇ ಕ್ವಶನ್ ಎಕ್ಸಾಮ್ದಾಗ ಇರ್ತೈತಿ. ಇದು ನಮ್ಮ ಹಣೆ ಬರ. ಹಿಂಗ ಎಲ್ಲಾ ಕಾನ್ಸೆಪ್ಟ್ಗಳು ಹಿಂಗಿರ್ತಾವ. ಈ ರೀತಿ ನಾವು ಚಿಂತನೆ ಮಂಥನ ಮಾಡ್ಕೊಂಡು ಎಲ್ಲಾ ನೋಡ್ಕೊಂಡು ಹೆಂಗ್ ಒಮ್ಮೆ ಕೈ ಕೊಡ್ತಾವ. ಎಲ್ಲಾ ಈಸಿ. ಇದು ನಮ್ಮ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು 10th ದವ್ರ ಭಾಳ ಟ್ಯಾಲೆಂಟ್ ಸ್ಟೂಡೆಂಟ್ಸ್ಗಳು, ಭಾಳ ಅತ್ಯಂತ ಪ್ರತಿಭಾನ್ವಿತರ. ಎಕ್ಸಾಮಿನೇಷನ್ದಾಗ ಎಲ್ಲ ಲೆಕ್ಕ ಬಿಡಿಸಿರ್ತಾರೆ. 2-3 8 ಬರೆದು ಬರ್ತಿರ್ತಾರ. ಅಂದ್ರೆ ಎಲ್ಲ ದೊಡ್ಡ ಬರ್ತಾವ. ಟ್ರಿಗ್ನಾಮೆಟ್ರಿ ಮಾಡ್ತಾನವ, ಒಮ್ಮೆ ಗುಣಾಕಾರದಾಗ ತಪ್ತಾನೆ. ಅಕ್ಕಿರ್ತಾವ, ಹೇಳಕ್ ಬರುದಿಲ್ಲ. ಹಾಗಾಗಿ ಎಕ್ಸಾಮ್ ಅನ್ನುವಂಥ ಹಾಟ್ ಸೀಟ್ ಮ್ಯಾಗ ಕುಂತಾಗ ಕೂಲ್ ಆಗಿರ್ಬೇಕು, ಕಾಮ್ ಆಗಿರ್ಬೇಕು. ಯಾವುದೇ ಭಯ ಇರಬಾರ್ದು, ಎಕ್ಸಾಮ್ ಫೇರ್ ಇರಬಾರ್ದು. ಆರಾಮ್ಸೆ ಹೋಗಿ ನಾವು ಬರುವಂತಹ ಜ್ಞಾನವನ್ನ ಅಲ್ಲಿ ಪ್ರಸ್ತುತಪಡಿಸಿ ಬರುವಂತದ್ದ ಎಕ್ಸಾಮ್ದ ಕಾನ್ಸೆಪ್ಟ್. ಎಸ್ ಸ್ಪರ್ಧಾ ಮಿತ್ರರೇ, ಇಲ್ಲಿ ಮಟ್ಟ ನಮ್ಮ ಸಂಖ್ಯಾಶಾಸ್ತ್ರ ಅನ್ನುವಂತಹ ಒಂದು ವಿಶೇಷವಾದಂತಹ ಪಾಠವನ್ನ ನೋಡಿದ್ವು. ಈ ಪಾಠದಲ್ಲಿ ಬರುವಂತಹ ನೋಟ್ಸ್ ಅನ್ನ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ರಿ. ಫಾರ್ಮುಲಾಸ್ಗಳನ್ನ ಎಲ್ಲರೂ ಕೂಡ ಬರ್ಕೊಳ್ರಿ. ಯಾವ ರೀತಿ ಮಧ್ಯಾಂಕ ಕಂಡುಹಿಡಿಬೇಕು, ಯಾವ ರೀತಿ ಬಹುಲಕ ಫಸ್ಟ್ ಪೇಪರ್ 1 ದವ್ರಿಗೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಪ್ರಾಪ್ತಾಂಕಗಳನ್ನ ತಗೊಂಡ್ ಹೇಳಿದ್ನಿ. ಆಮೇಲೆ ವರ್ಗೀಕೃತ ದತ್ತಾಂಶಗಳನ್ನ ತಗೊಂಡ ಪೇಪರ್ 2 ದವ್ರಿಗೆ ಯಾವ ರೀತಿಯಾಗಿ ಮ್ಯಾಥಮೆಟಿಕ್ಸ್ ಅನ್ನ ಬಿಡಿಸ್ಬೇಕಂತ ಹೇಳಿದೀನಿ. ಆಮೇಲೆ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ ಟೆಂಡೆನ್ಸಿ ಮೆಜರ್ಮೆಂಟ್ಸ್ ಗಳನ್ನ ಕೂಡ ಹೇಳಿದ್ನಿ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ಕ್ಲಾಸ್ ಅನ್ನ ವೀಕ್ಷಣೆ ಮಾಡಿದ್ರೆ ಎಲ್ಲರೂ ನೋಟ್ ಮಾಡ್ಕೊಳ್ರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಇನ್ನೇನು ಕೆಲವೇ ದಿನಗಳಲ್ಲಿ TT ಎಕ್ಸಾಮ್ ನ ಬರೆಯಕ್ಕೆ ಹೋಗಿದ್ರಿ. ಇದು GPSTR ಗೂ ಇಂಪಾರ್ಟೆಂಟ್, PSTR ಗೂ ಇಂಪಾರ್ಟೆಂಟ್, HSTR ಗಂತೂ ಭಾಳ ಇಂಪಾರ್ಟೆಂಟ್. ಅಲ್ಲೂ ಕೂಡ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ತೈತಿ. ಫ್ರೆಂಡ್ಸಿಗೂ ಆದಷ್ಟು ಶೇರ್ ಮಾಡ್ರಿ. ಥ್ಯಾಂಕ್ ಯು.